ಎಲ್ಲ ಗುರು ಹಿರಿಯರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೇತಾಜಿ ಹುಟ್ಟುಹಬ್ಬನ ಆಚರಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ವಂದನೆಗಳು. ಯಾಕೆಂದರೆ ಈ ದಿನ ನಾವು ಮರಿಬಾರ್ದಾದಂತಹ ಒಂದು ದಿನ. ಆದರೆ ವಿಚಿತ್ರ ಏನಪ್ಪ ಅಂದರೆ, ನಮಗೆಲ್ಲರಿಗೂ ಅಥವಾ ಸುಮಾರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಈ ದಿನನ ಅಷ್ಟಾಗಿ ಆಚರಿಸುವಂಥದ್ದು ಕಮ್ಮಿ. ಹಾಗಾಗಿ ನಾವು ಎಲ್ಲ ಆಚರಣೆ ಮಾಡಬೇಕು ಅಂತ ಹುಡುಕಿದಾಗ ಸಿಕ್ಕಿದ ಆಪ್ಷನ್ಗಳು ತುಂಬ ಕಮ್ಮಿ. ಹಾಗಾಗಿ ಕೊನೆಗೆ ಕೃಷ್ಣೇಗೌಡರು ಪ್ರಿನ್ಸಿಪಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರು. ಆಮೇಲೆ ನಿಮ್ಮ ಆಸಕ್ತಿಯಿಂದ ಇದು ನಡೀತಾ ಇದೆ. ಈ ದಿನ ಯುವಕರಿಗೆ ಅಥವಾ ಭಾರತೀಯರಿಗೆ ಒಂದು ಅಮೂಲ್ಯವಾದ ದಿನ. ಮತ್ತು ನೇತಾಜಿ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಾವು ಸ್ವಲ್ಪ ಹಿಂದಿನದ ಅವಲೋಕನ ಮಾಡಬೇಕಾಗುತ್ತೆ. ಅಂದಿನ ಸ್ಥಿತಿ ಹೆಂಗಿತ್ತು ಅನ್ನೋದನ್ನು ಸ್ವಲ್ಪ ತಿಳ್ಕೋಬೇಕಾಗುತ್ತೆ. ಅಥವಾ ನಮ್ಮ ಭಾರತೀಯ ಪರಂಪರೆ ಹೆಂಗಿತ್ತು ತಿಳ್ಕೋಬೇಕಾಗ್ತದೆ. ಅಥವಾ ಸ್ವಾಮಿ ವಿವೇಕಾನಂದರದ ಐಡಿಯಾಲಜಿ ಏನು, ಅವರ ಆತ್ಮ ಉದ್ದೇಶಗಳೇನು ಅಂತ ತಿಳ್ಕೊಳ್ಳದೆ ನೇತಾಜಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಒಬ್ಬ ಪರಮ ಶಿಷ್ಯ ಯಾರಪ್ಪ ಅಂದರೆ ಅದು ಇವರೇ, ಸುಭಾಷ್ ಚಂದ್ರ ಬೋಸ್ ಅವರು. ಆಗಿನ ಸ್ಥಿತಿಯಲ್ಲಿ ಹೇಳಬೇಕಂದ್ರೆ ನಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ನಮ್ಮನ್ನು ದರೋಡೆ ಮಾಡ್ತಾ ಇದ್ದಂಥದ್ದು ಅಥವಾ ಒಡೆದು ಆಳ್ತಾ ಇದ್ದಂಥದ್ದು. ರಾಜೀವ್ ದೀಕ್ಷಿತ್ ಅಂತ ಒಬ್ಬ ವಿಜ್ಞಾನ IITಯ ವಿದ್ಯಾರ್ಥಿ ಬ್ರಿಟಿಷರು ಎಷ್ಟು ಲೂಟಿ ಮಾಡಿದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಡಿಟೆಕ್ಟ್ ಮಾಡೋಕ್ಕೆ ಹೋಗ್ತಾರೆ. ರಾಬರ್ಟ್ ಕ್ಲೈವ್ 1757ರಲ್ಲಿ ಯಾವಾಗ ಬೆಂಗಾಲನ್ನು ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕರಿತೀವಲ್ಲ, ಅದು ಬ್ಯಾಟಲ್ ಆಫ್ ಪ್ಲಾಸಿ ಅಲ್ಲ, ಬಿಟ್ರಾಯಲ್ ಆಫ್ ಪ್ಲಾಸಿಯ ದ್ರೋಹ. ಯಾಕೆಂದರೆ ನಾವು ಏನು ಯುದ್ಧ, ಬ್ಯಾಟಲ್ ಅಂದರೆ ಯುದ್ಧ ನಡೆಯುವಂಥದ್ದು, ಆದರೆ ಆ ಥರದ್ದೊಂದು ಯುದ್ಧನೇ ನಡೆದಿಲ್ಲ. ಕೇವಲ 300 ಜನ ಏನು ಬ್ರಿಟಿಷರು, ರಾಬರ್ಟ್ ಕ್ಲೈವ್ ಕಡೆ ಇದ್ದಂಥವ್ರು, 9,000ದಿಂದ 10,000 ಜನ ಸಿರಾಜುದ್ದೌಲತ್ ಕಡೆ ಇದ್ದಂಥವ್ರು. ಅವರು ಇವರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಅವರ ರಾಣಿಗೆ ಒಂದು ಪತ್ರ ಬರೀತಾನೆ, ನಮ್ಮ ಹತ್ರ ಇರೋದು ಬರೀ 300 ಜನ, ಹಾಗಾಗಿ ನಾವೇನಾದ್ರು ಇದನ್ನು ಯುದ್ಧನ ಗೆದ್ದರೆ ನಮಗೆ ತುಂಬ ಸಂಪತ್ತು ಸಿಗುತ್ತೆ, ಹಾಗಾಗಿ ಸೈನ್ಯ ಕಳಿಸ್ಕೊಡಿ ಅಂತ. ಆದರೆ ಅಲ್ಲಿ ನೆಪೋಲಿಯನ್ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ನೀನು ಹೋರಾಡೋ, ಇಲ್ಲಾಂದರೆ ಬಿಟ್ಬಿಟ್ಟು ಬಂದ್ಬಿಡೋ ಅಂತ ಹೇಳ್ತಾರೆ. ಇವನು ಏನು ಮಾಡೋದು ಅಂತ ಯೋಚನೆ ಮಾಡಿ, ಯಾರು ದ್ರೋಹಿಗಳು ಸಿಗ್ತಾರ, ನಾವು ಯುದ್ಧ ಮಾಡ್ದೇನೆ ಗೆಲ್ಲೋಂಥವ್ರು ಯಾರು ಸಿಗ್ತಾರ ಅಂತ ನೋಡಿದಾಗ ಆಗ ನಮಗೆಲ್ಲ ಗೊತ್ತಿರೋಂಥ ಮೀರ್ ಜಾಫರ್, ಓಕೆ, ನಮ್ಗೆ ಗೊತ್ತಿದೆ, ಅವ್ನು ಸಿಗ್ತಾನೆ. ಅವನೇನು ಮಾಡ್ತಾನೆ, ಅವನ್ನ ಸಿರಾಜುದ್ದೌಲ ಅವನು ಯುದ್ಧ ರಣರಂಗಕ್ಕೆ ಹೋಗಲ್ಲ, ಅವನ್ನ ಮುಂದಾಳತ್ವದಲ್ಲಿ ಕಳಿಸ್ಕೊಡ್ತಾನೆ. ಅವ್ನು ಯುದ್ಧ ಮಾಡೋಕ್ಕಿಂತ ಮುಂಚೆನೇ ಸರೆಂಡರ್ ಮಾಡ್ತಾನೆ. ರಾಬರ್ಟ್ ಕ್ಲೈವ್ ಅವನ ಡೈರಿಲಿ ಅಂತ ಬರೀತಾರೆ. ಅವ್ರ ಡೈರಿ ಎಲ್ಲ ಹೌಸ್ ಆಫ್ ಕಾಮನ್ಸಲ್ಲಿ ಏನು ಸುರಕ್ಷಿತವಾಗಿದೆ. ಆ ಡೈರಿಲಿ ಏನು ಹೇಳ್ತಾನಪ್ಪ ಅಂದರೆ, ಆ 9,000 ಸೈನಿಕರನ್ನ ಮೆರವಣಿಗೆ ಮಾಡ್ಕೊಂಡು ಬರ್ಬೇಕಾದ್ರೆ ಜನಗಳೆಲ್ಲ ಕಿಕ್ಕಿರು ನಿಂತಿದ್ರಂತೆ. ಒಬ್ಬೊಬ್ಬ ಒಂದೊಂದು ಕಲ್ಲಲ್ಲಿ ಹೊಡೆದ್ಬಿಟ್ಟಿದ್ರು ಆ 300 ಜನನೂ ಅಲ್ಲೇ ನಿರ್ನಾಮ ಆಗ್ತಾಯಿದ್ರು. ಆದರೆ ಅವ್ರು ಯಾಕೆ ಕಲ್ಲಲ್ಲಿ ಹೊಡಿಲಿಲ್ಲ ನಮ್ಗೆ ಅರ್ಥ ಆಗಲಿಲ್ಲ ಅಂತ ಅಂತಾರೆ. ಹಾಗಾಗಿ ಅದು ಇಲ್ಲಿವರೆಗೂ ನಾವು ಏನು ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕರಿತದ್ದು, ಅದು ನಡೀದೇನೆ ಏನು ಒಂದು ಆಗಿದ್ದಂತಹ ಒಂದು ದ್ರೋಹ ಅಂತ. ಅದು ನಮ್ಮ ಬುಕ್ಕು ಇವತ್ತು ಕೂಡ ಬ್ರಿಟಿಷರು ಹೇಳಿರೋ ಕಟ್ಟುಕತೆಗಳಿದ್ದಾವೆ. ಎಷ್ಟು ಲಾಗಳು ಮಾಡಿದ್ರಪ್ಪ ಅಂದರೆ ನಮ್ಮ ದೇಶನ ಲೂಟಿ ಮಾಡೋದಕ್ಕೆ, ದರೋಡೆ ಮಾಡೋದಕ್ಕೆ ಮತ್ತು ಈ ಅನಾಚಾರಗಳು ಮಾಡೋದಕ್ಕೆ ಅಂದರೆ 44,500 ಕಾನೂನುಗಳು. ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಬ್ರಿಟಿಷರು ಮಾಡಿದ್ದು, ಇಂಡಿಯನ್ ಎಜುಕೇಷನ್ ಆ್ಯಕ್ಟ್ 1835 ಬ್ರಿಟಿಷರು ಮಾಡಿದ್ದು, ಇಂಡಿಯನ್ ಟೋಲ್ ಟ್ಯಾಕ್ಸ್ ಬ್ರಿಟಿಷರು ಮಾಡಿದ್ದು, ಇನ್ಕಮ್ ಟ್ಯಾಕ್ಸ್ ಬ್ರಿಟಿಷರು ಮಾಡಿದ್ದು. ಇಷ್ಟೆಲ್ಲ ಟ್ಯಾಕ್ಸ್ಗಳು, ಇಷ್ಟೆಲ್ಲ ಲಾಗಳು, ಇಂಡಿಯನ್ ಮೈನಿಂಗ್ ಎಗೇನ್ ಬ್ರಿಟಿಷರು ಮಾಡಿದ್ದು. ಒಂದು ಕೇಸ್ ಆ್ಯಕ್ಟ್, ಹಾಗೆಲ್ಲ ನಮ್ಗೆ ಗೊತ್ತಿದೆ, ಒಲೆ ಉರಿಯೋಕ್ಕೆ ಸೌದೆಗಳನ್ನ ಇಂಡಿಯನ್ ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್, ಫಾರೆಸ್ಟ್ನ ಕಾಪಾಡೋದಕ್ಕಲ್ಲ, ಫಾರೆಸ್ಟಿಂದ ಸಂಪತ್ತು ಭಾರತೀಯರಿಗೆ ಉಪಯೋಗ ಆಗಬಾರ್ದು, ಅದೆಲ್ಲ ಬ್ರಿಟಿಷರು ದರೋಡೆ ಮಾಡ್ಕೊಂಡು ಹೋಗೋಕ್ಕಾಗಬೇಕು. ಫಾರೆಸ್ಟ್ ಆ್ಯಕ್ಟ್ ಫಾರೆಸ್ಟ್ನ ಲೂಟಿ ಮಾಡೋಕ್ಕೆ ಮಾಡಿದಂತಹ ಕಾನೂನು, ಅದು ಎಗೇನ್ ಬ್ರಿಟಿಷರು ಮಾಡಿರೋವಂಥದ್ದು. ಈ ರೀತಿಯಾಗಿ 44,500 ಕಾನೂನುಗಳು ಮಾಡಿದ್ದು. ಇದರ ವಿರುದ್ಧವಾಗಿ ನಮಗೆಲ್ಲ ಗೊತ್ತಿದೆ 1857ರಲ್ಲಿ 1857ರಲ್ಲಿ ಮೊದಲನೆಯ ನಮ್ಮ ದೇಶದ ಎಲ್ಲ ಕಡೆಯಿಂದಲೂ ಒಗ್ಗಟ್ಟಿನಿಂದ ನಡೆದಂತಹ ಒಂದು ಯುದ್ಧ.
ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಅದನ್ನು ಬರೀ ಸಿಪಾಯಿ ಮ್ಯೂಟ್ನಿ ಅಂತ ಮುಚ್ಚಾಕಿದ್ದು ಕೂಡ ನಮಗೆ ಗೊತ್ತಿದೆ. ಇದು ಎಂಥ ವ್ಯವಸ್ಥಿತವಾದಂತಹ ಯುದ್ಧ ಅಂತಂದರೆ, ಇಲ್ಲಿ ಪ್ರಪಂಚ ನಮ್ಮ ದೇಶದ ಎಲ್ಲ ಕಡೆಯಿಂದಲೂ ಜನಗಳು ಸೇರಿದ್ರು. ಮತ್ತೆ ಈ ಯುದ್ಧದಲ್ಲಿ ಭಾಗಿಯಾಗಿದ್ದಂಥದ್ದು 4 ಕೋಟಿ ಜನಗಳು. ರಾಜರನ್ನೆಲ್ಲರೂ ಕೂಡ ಬ್ರಿಟಿಷರು ಎದುರಿಸಿಕೊಂಡಿದ್ರು. ಹಾಗಾದರೆ ಈ 4 ಕೋಟಿ ಜನ ಯುದ್ಧಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎಷ್ಟು ದುಡ್ಡು ಬೇಕು? ಹಾಗಾದರೆ ಅಷ್ಟು ದುಡ್ಡು ಕೊಟ್ಟವ್ರು ಯಾರು? ಆಮೇಲೆ ನಮ್ಮ ನತದೃಷ್ಟದಿಂದ 40% ಜನ ಬ್ರಿಟಿಷರ ಕಡೆ ಸೇರ್ಕೋತಾರೆ. ಆ ಸೇರ್ಕೊಂಡು ಮಿತ್ರದ್ರೋಹ ಮಾಡಿದ್ರಿಂದ ನಾವು 4 ತಿಂಗಳು ಏನು ಸ್ವತಂತ್ರ ಗಳಿಸ್ಕೊಂಡಿದ್ವಿ 857ರಲ್ಲಿ ಮತ್ತೆ ಸ್ವತಂತ್ರ ಗಳಿಸ್ಕೊಂಡಿದ್ವಿ ಅಂತ ನಮ್ಮ ಬುಕ್ ಇವತ್ತು ಹೇಳಲ್ಲ. ಮತ್ತೆ ಅದು ಬ್ರಿಟಿಷರ್ನ ದಯವಿಟ್ಟು ವಾಪಸ್ ಬನ್ನಿ, ನೀವು ನಮ್ಮನ್ನು ರೂಲ್ ಮಾಡಿ ಅಂತ ಈ 40% ಮಿತ್ರದ್ರೋಹಿಗಳು ಮಾಡಿದಂಥ ಪರಿಣಾಮದಲ್ಲಿ ಮತ್ತೆ ಮೋಸದಿಂದ ಆ ಯುದ್ಧ ಸೋಲ್ತು. ಅದರಲ್ಲಿ ಆಪರೇಷನ್ ರೆಡ್ ಲೋಟಸ್ ಅಂತ ಕರೀತಾರೆ ಅದನ್ನು. ಮತ್ತೆ ದಾಸಯ್ಯ ಕ್ರಾಂತಿ ಅಂತಲೂ ಕರೀತಾರೆ. ಯಾಕಂದರೆ ನಮಗೂರಿಗೆಲ್ಲ ಗೊತ್ತಿದೆ ದಾಸಯ್ಯ ಊರಿಗೊಬ್ರು ಇರಲೇಬೇಕು ಅಂತ ಅಲ್ವಾ. ಅವ್ರು ವೈದ್ಯರು ಮತ್ತು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡೋವಂಥವ್ರು. ಓಕೆ, ಹಾಗಾಗಿ ಅದು ನಿಂತ ನಮ್ಮ ಜನಗಳು ಅವ್ರನ್ನ ನೋಡ್ಕೊತಾ ಇದ್ರು. ಅದರ ಬಗ್ಗೆ ಯಾಕೆ ನಾವು ಹೋರಾಟ ಮಾಡಬೇಕು ಅಂತ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತಿ ದೊಡ್ಡ ರೋಲ್ನ ಪ್ಲೇ ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ಚಪಾತಿ ರೆವಲ್ಯೂಷನ್ ಅಂತಲೂ ಕರಿತೀವಿ. ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ನಡೆದಿರೋಷ್ಟು ಎಕ್ಸ್ಪೆರಿಮೆಂಟ್ ಒಂದು ಸ್ವತಂತ್ರ ಗಳಿಸ್ಕೊಳ್ಳೋಕ್ಕೆ ಇನ್ಯಾವ ಮೂಲೆಯಲ್ಲೂ ನಡೆದಿಲ್ಲ. ಅಷ್ಟು ವೈವಿಧ್ಯಮಯ ಇದೆ. ಸನ್ಯಾಸಿ ಆಂದೋಲನ, ನಾವು ಬ್ರಿಟಿಷನ್ ಹೊರಗಡೆ ಕಳಿಸೋವರೆಗೂ ನಾವು ಮದುವೆ ಆಗೋದಿಲ್ಲ ಅಂತ ಯುವಕರು ಪಣ ತೊಟ್ಟು ಹೋರಾಟ ಮಾಡಿದವರು. ಅದರ ಒಂದು ಇದಾಗಿ ನಮ್ಗೆ ಬಂದಿದ್ದು ಒಂದೇ ಮಾತರ ನಮಗೆಲ್ಲ ಗೊತ್ತಿದೆ. ಒಂದು ಮಂತ್ರವಾಗಿ, ಶಕ್ತಿಯಾಗಿ ಇಡೀ ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೆ ನಂತರದಲ್ಲಿ ಸ್ಫೂರ್ತಿ. ಇವನೊಂದು ಬಾಲ ಸೈನ್ಯ ಅಂತ ಕಟ್ಟಿರ್ತಾರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ. ಅವ್ರ ಕೆಲಸ ಮಕ್ಳದ್ದು ಏನು ಹೇಳಪ್ಪ ಅಂದರೆ ಒಂದೇ ಮಾತರ ಜೈ ಅಂತಂದು ಎಲ್ಲಾರನ್ನೂ ಮಟ್ಟ ಹಾಕಿದ್ರು. ಈ ಮಕ್ಕಳನ್ನ ಮಟ್ಟ ಹಾಕಕ್ಕೆ ಆಗ್ನೇ ಇಲ್ಲ ಅಂತ ಅವ್ರನ್ನ ಬ್ರಿಟಿಷ್ ಕೈಲಿ ತಡೆಯೋಕ್ಕಾಗ. ಕೊನೆಗೆ ಒಂದೇ ಮಾತಾರ ಬ್ಯಾನ್ ಮಾಡಿದ್ದು ಅಥವಾ ಜೈನ್ ಅಂತ ಹೇಳೋದು ಬ್ಯಾನ್ ಮಾಡಿದ್ದನ್ನ ವಾಪಸ್ ತಗೋಬೇಕಾಗುತ್ತೆ. ಅಂಥ ರೋಲ್ ಪ್ಲೇ ಮಾಡಿರುವಂಥದ್ದು. ಹಾಗಾಗಿ ಇದು ಸಾಮಾನ್ಯವಾದಂಥ ಹೋರಾಟ ಅಲ್ಲ. ಮತ್ತೆ ದರೋಡೆ ಮಾಡಿದ್ದು ಎಷ್ಟಪ್ಪ? ಇವತ್ತು ನೀವು ಆಕ್ಸ್ಫರ್ಡ್ ರಿಪೋರ್ಟ್ ಅಂತ ಕೇಳ್ತಾ ಇದ್ದೀರಿ ನಿನ್ನೆ ಮೊನ್ನೆಯಿಂದ ಅಲ್ಲ, ನಮ್ಮ ದೇಶದಿಂದ ಎಷ್ಟು ದರೋಡೆ ಮಾಡ್ಕೊಂಡು ಹೋಗಿದ್ದು ಅಂತ. ಅದಕ್ಕೆ $64 ಟ್ರಿಲಿಯನ್ ಅಷ್ಟು ದರೋಡೆ ಮಾಡಿದಂತ ಬ್ರಿಟಿಷರ್ ಒಂದು ಸಂಸ್ಥೆ ಹೇಳ್ತಾ ಇದೆ. ಆದರೆ ರಾಜೀವ್ ದೀಕ್ಷಿತ್ ಏನು ಹೇಳದಪ್ಪ ಅಂದರೆ, ಈ ರಾಬರ್ಟ್ ಕ್ಲೈವ್ ಫಸ್ಟ್ ಸಲ ಅವನು ವಾಪಸ್ ಹೋಗ್ಬೇಕಾದ್ರೆ 9 ಹಡಗಲ್ಲಿ ತಳಿಸ್ತಾನಂತೆ. ಆ ಥರ ಅವನು 49 ಸಲ ಟ್ರಿಪ್ ಮಾಡ್ತಾನೆ. ಟೋಟಲ್ ಆಗಿ 900 ಹಡಗುಗಳಲ್ಲಿ ಭಾರತದ ಸಂಪತ್ತನ್ನ ಬರೀ ಬೆಂಗಾಲ್ ಪ್ರಾಂತ್ಯದಿಂದ ಕಲೆಕ್ಟ್ ಮಾಡಿ ಕಳಿಸುವಂಥದ್ದು. ಹಾಗಾಗಿ ಅವರ ರಿಪೋರ್ಟಲ್ಲಿ ಏನು ಹೇಳುತ್ತೆ, 10% ಮಿಲಿಯನಿಯರು, 34% ಮಿಡಲ್ ಕ್ಲಾಸ್ ಪೀಪಲ್ ಅಲ್ಲ. ಇಡೀ ಇಂಗ್ಲೆಂಡ್ ಇವತ್ತು ಬದುಕಿರೋದೇ ಭಾರತದ ಸಂಪತ್ತಿಂದ. ಜಿಂಬಾಬ್ವೆ ಅಂತ ಚಿಕ್ಕ ದೇಶ, ಅವರ ದೇಶದಿಂದ ಎಷ್ಟು ಲೂಟಿ ಮಾಡಿದ್ರೋ ವರ್ಲ್ಡ್ ಬ್ಯಾಂಕ್ಗೆ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ಸ್ಗೆ ಹೋಗಿ ಅದನ್ನು ವಾಪಸ್ ತಗೊಂಡಿದೆ. ಆದರೆ ನಾವು ಇವತ್ತು ಅದನ್ನು ವಾಪಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಯಾವುದೋ ಮಂತ್ರಿ ಹೇಳ್ತಾ ಇದ್ರು ಏನಂತ, ಬರೀ ಒಂದು ಸಾರಿ ಹೇಳ್ಬಿಡಿ, ಥ್ಯಾಂಕ್ಸ್ ಸಾರಿ ಅಂತ ಹೇಳ್ಬಿಡಿ, ಅದೇ ನಮ್ಗೆ ಸಾಕು ಅಂತ. ಆದರೆ ಅದು ಅವರಪ್ಪನ ಮನೆ ದುಡ್ಡೇನಲ್ಲ, ಅದು ದೇಶದ ಸಂಪತ್ತು. ಯಾರ್ದೋ ಇದನ್ನ ಇನ್ಯಾರೋ ದಾನ ಮಾಡ್ದಂಗೆ ಅವ್ರಿಗೆ ಸಾರಿ ಹೇಳ್ಬಿಟ್ರೆ ಥ್ಯಾಂಕ್ಸ್, ಅದು ಸಾಕು ನಮಗೆ ಅಂತ ಅಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಇವತ್ತು ನಮ್ಮ ಜಾಗನ ಮತ್ತೆ ತಗೋಬೇಕು, ನಮ್ಮ ದೇಶನ ಮತ್ತೆ ಕಟ್ಟಬೇಕು, ನಮ್ಮ ಸಂಪತ್ತನ್ನ ಮತ್ತೆ ಗಳಿಸ್ಬೇಕು. ನಾವು ವಿಜಯನಗರನ ಯೋಚನೆ ಮಾಡಬೇಕು ಹೆಂಗೆ ನಿರ್ಮಾಣ ಮಾಡಿದ್ರು ಅಂತ. ಆಗ ಸರ್ವನಾಶ ಮಾಡಿದಂಥದ್ದನ್ನ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದ್ರೆ ಅದರಲ್ಲಿ ಎಜುಕೇಶನ್ ಕೊಡ್ತಾ ಹೋದ್ರು. ಕೃಷ್ಣದೇವರಾಯನ ಸಮಯದಲ್ಲಿ ಎಲ್ಲ ವಿದ್ಯಾವಂತರು ಇಂಥ ಫೀಲ್ಡ್ ಅನ್ನಲ್ಲ. ನಮ್ಮ ಬಯಾಲಜಿಯಲ್ಲೇ 40 ಕನ್ನಡದಲ್ಲಿ ಬರೆದಿರೋಂಥ ಗ್ರಂಥಗಳಿದ್ದಾವೆ. ಇವತ್ತು ನೀವೇನು ಮಿಸೈಲ್ ಟೆಕ್ನಾಲಜಿ ಅಂತ ಕರೀತೀರಿ, ಅದು ಕೃಷ್ಣದೇವರಾಯ ಪೀರಿಯಡಲ್ಲಿದೆ. ವರ್ಲ್ಡ್ ಮೋಸ್ಟ್ ಮಿಲಿಟರಿ ಸ್ಟ್ರಾಟಜಿಸ್ಟ್ ಅಂತ ಇವತ್ತೂ ಕೂಡ ಯುದ್ಧದಲ್ಲಿ ಓದುವಂಥದ್ದು ಕೃಷ್ಣದೇವರಾಯನ ಒಂದು ಯುದ್ಧನೂ. ಆದರೆ ನಾವು ಓದೋದನ್ನು ಮರ್ತೇ ಬಿಟ್ಟಿದ್ವಿ. ಬರೀ 1 ಪೇಜ್ ಆಗಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇವತ್ತಿದ್ದಾವೆ. ಯಾಕೆ ಅಂತಂದರೆ ಮತ್ತೆ ಹೆಂಗೆ ನಿರ್ಮಾಣ ಮಾಡಬೇಕು, ಹಾಳಾಗಿರೋದು ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ ಅಂತ. ಇವತ್ತು ಕೂಡ ವರ್ಲ್ಡ್ ಇಂಜಿನಿಯರಿಂಗ್ ಸಿಟಿ ಯಾವುದಂದ್ರೆ ಹಂಪೆನೆ, ವರ್ಲ್ಡ್ ಅಲ್ಲಿ ವಾಟರ್ ಟೆಕ್ನಾಲಜಿ ಸಿಟಿ ಯಾವುದಂದ್ರೆ ಹಂಪೆನೆ. ಏನೋ ಆಗ್ಲೇ ಇದು ಪರಿಸರಕ್ಕೆ ಮಾರಕ ಆಗುತ್ತೆ ಅಂತ ಒಂದೇ ಒಂದು ಪಾಯಿಂಟ್ ಇಲ್ಲ. ಇವತ್ತು ಎಕೋ ಫ್ರೆಂಡ್ಲಿ ಸಿಟಿ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಕೂಡ ಹಂಪೆನೆ. ಅಂದ್ರೆ ಇದೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ವಾ. 24 ಗಂಟೆ ನಾವು ಮೇಲ್ಜಾತಿ ನೀವು ಕೆಳಜಾತಿ ಅಂತ ಇದ್ರೆ
ಏನೋ ಈ ಥರ ಸಾಧನೆಗಳು ಎಲ್ಲ ಫೀಲ್ಡ್, ಯಾವ ಫೀಲ್ಡಲ್ಲಿ ಇಲ್ಲ, ಎಲ್ಲ ಫೀಲ್ಡಲ್ಲಿ ಇದೆ. ಇಂಥ ಸಾಧನೆಗಳು ಮಾಡೋಕ್ಕಾಗುತ್ತಾ? ಖಂಡಿತ ಸಾಧ್ಯನೇ ಇಲ್ಲ. ಇವತ್ತು ಕ್ಯಾಸ್ಟ್ ಸೆನ್ಸಸ್ ಅಂತ ಲಾರ್ಡ್ ರೆಸ್ಲಿ ಮಾಡಿಸ್ತಾರೆ ಬ್ರಿಟಿಷರು. ಅವನು ಲಾರ್ಡ್ ರೆಸ್ಲಿ ಅನ್ನೋ ಅಂಥ ಅಧ್ಯಕ್ಷತೆಯಲ್ಲಿ 1869. ಅದು ಕ್ಯಾಸ್ಟ್ನ ನಾವು ಅನ್ಕೊಂಡಂಗೆ ಲೆಕ್ಕ ಹಾಕೋಕ್ಕಲ್ಲ, ಕ್ಯಾಸ್ಟ್ನ ಕ್ರಿಯೇಟ್ ಮಾಡೋದಕ್ಕೆ. ಕ್ಯಾಸ್ಟ್ ಅಂದರೆ ಕಷ್ಟ ಅಂತ, ಅದು ಪೋರ್ಚುಗೀಸ್ ಪದ, ಒಂದು ಗುಂಪು ಅಂತ. ಇವತ್ತು ನಮ್ದಲ್ದೇ ಇರೋದನ್ನ ನಮ್ದು ಅಂದ್ಕೊಂಡಿರೋದಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿ ಇವತ್ತು ಇರುವಂಥದ್ದು. ಅದಕ್ಕೆ ನೋಡಿ ಇವತ್ತು ಜಾತಿ ಜಗಳಗಳು ಇವೆಲ್ಲ ನೋಡ್ತೀವಿ. ನಮ್ಮಲ್ಲಿ ರೂಲ್ಸ್ ಏನಂದರೆ ರಾಜನ ಹತ್ರ 4% ಆಸ್ತಿ ಇರಬೇಕು, ಆರ್ಥಿಕತೆ ಇರಬೇಕು, ಇನ್ನು 96% ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕಂತ. ಪ್ರತಿ ಹಬ್ಬ, ನಿಮ್ಮ ಹಳೆ ಹಬ್ಬಗಳೆಲ್ಲವೂ ನೋಡಿ, ಪ್ರತಿಯೊಬ್ಬನಿಗೂ ಇಂಪಾರ್ಟೆನ್ಸ್ ಇದೆ. ಅಂದರೆ ಆರ್ಥಿಕತೆ ಇದ್ದಿದ್ದು, ನಮ್ಮಲ್ಲಿ ಸಂಪತ್ತು ಇದ್ದಿದ್ದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ. ಇದು ನಮ್ಮ ಪ್ರಿನ್ಸಿಪಲ್ಲು. ಇದನ್ನೆಲ್ಲವೂ ಬುಡ ಮೇಲೆ ಮಾಡಿ ಅವರ ಇಂಗ್ಲೀಷ್ ಎಜುಕೇಷನ್ ಇಲ್ಲಿಗೆ ಹಾಕಿ ನಮ್ಮ ಏನು 2000 ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಇದುವಂತೆ. ಏನಪ್ಪ ಅಂದರೆ ವಜ್ರ ವೈಡೂರ್ಯ ಕೊಟ್ಟು ಕೊಂಡ್ಕೊಳ್ಳೋವಂಥದ್ದು. ಎಷ್ಟು? 800ರಲ್ಲಿ. ಹಾಗಾಗಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡ್ತಾರೆ, ಭಾರತೀಯರನ್ನ ಹಾಳು ಮಾಡಬೇಕು ಅಂದರೆ ಫಸ್ಟ್ ಅವ್ರ ಎಜುಕೇಷನ್ ಸಿಸ್ಟಮ್ನ ಹಾಳು ಮಾಡಬೇಕು, ಅವ್ರ ಬಣ್ಣದಲ್ಲಿ ಮಾತ್ರ ಭಾರತೀಯರಾಗಿರ್ಬೇಕು, ಇನ್ನು ಪಕ್ಕ ನಮ್ಮ ಥರ ಯೋಚನೆ ಮಾಡೋರಂತ. ಇವತ್ತು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳೋದಾದರೆ ಕರಿ ಬ್ರಿಟಿಷರು ಅಂತ ಅಲ್ವಾ? ಇವತ್ತು ಕೂಡ ನಾವು ಹಂಗೆ ಯಾವನಾರು ನಮಗೆ ಒಳ್ಳೇದು ಹೇಳಿದ್ರೆ ನಮ್ಮ ದೇಶಕ್ಕೆ ಇದೆಲ್ಲ ಇತ್ತಾ, ಇದೆಲ್ಲ ಸಾಧ್ಯ ಇಲ್ಲ, ನಮ್ದೇನಿಲ್ಲ, ಎಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ಹೊರಗಡೆ ಬಂದಿರು. ಇವತ್ತು ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ ನ್ಯೂಟನ್ ಥಿಯರಿ ಅಂತ. ಏನು ನಮ್ಮಲ್ಲಿ ಕಲ್ತ್ಕೊಂಡ್ರು, ಅದನ್ನ ಎತ್ಕೊಂಡು ಹೋದ್ರು, ಅದನ್ನ ಯಾವನು ಅರ್ಥ ಮಾಡ್ಕೊಂಡು ಬರ್ಕೊಂಡ ಅವನ ಹೆಸರು ಹಾಕೊಂಡ್ರು, ಅವನೇ ಕಂಡಿಡ್ದವ್ರು ಅಂತ ನಮಗೆ ವಾಪಸ್ ಕೊಟ್ಟರು. ನಾವು ಅದನ್ನೇ ನಂಬ್ಕೊಂಡು ಓದಿದ್ವಿ. ಇಂಥ ಸ್ಥಿತಿ ಅದು. ಇಂಥ ಸ್ಥಿತಿ ಸ್ವಾಭಿಮಾನ ಎಲ್ಲ ನಮ್ಗೆ ಗೊತ್ತಿದೆ. ಏನು 1857 ಯುದ್ಧನ ನಾವು ಕಳ್ಕೊಂಡಾಗ ಒಂದು ಶಾಂತವಾಗಿ ಮಲ್ಬಿಟ್ಟು ಇನ್ನೇನು ಎಲ್ಲ ಮುಗ್ದೋಯ್ತು ಅಂದ್ಕೊಂಡು ಅಷ್ಟೊತ್ತಿಗೆ ವಾಸುದೇವ್ ಬಲವಂತ ಪಡಕೆ ಬರ್ತಾನೆ. ಮತ್ತೆ ಕ್ರಾಂತಿ ನಿಂತಿಲ್ಲ ಅಂತ ತೋರಿಸ್ಕೊತ್ತೆ, ಬ್ರಿಟಿಷರ ನಿದ್ದೆಗೆ ಬಿಡಿಸ್ತಾರೆ. ಅದಾದ ಮೇಲೆ ಮತ್ತೆ ಬಯೋಲಾಜಿಕಲ್ ವಾರ್ಫೇರ್ ಗೊತ್ತಿದೆಯಲ್ಲ ಇವತ್ತು, ಅಂಥ ದಿನನೇ ಬೆಡ್ಶೀಟ್ಗೆ, ಕಂಬಳಿಗೆ, ನಿಮ್ಮ ರೇಷನ್ ಡಿಪಾರ್ಟ್ಮೆಂಟ್ ಅಕ್ಕಿಗಳಿಗೆ ಕಾಲರ, ಮಲೇರಿಯಾ, ಪ್ಲೇಗ್ ಇಂಥದ್ದು ಹಾಕ್ಬಿಟ್ಟು ಕೊಡ್ತಾರೆ. ಅದರ ವಿರುದ್ಧ ಪ್ಲೇಗ್ ಹೆಂಗೆ ಇದು ಮಾಡ್ತಾರೆ ಅಂದರೆ ಇಡೀ ಊರೇ ಬೂದಿ ಥರ ಆಗ್ಬಿಡ್ತದೆ. ಹಾಗಾಗಿ ಅದರ ವಿರುದ್ಧ, ಆ ಬಯೋಲಾಜಿಕಲ್ ವಾರ್ಫೇರ್ ವಿರುದ್ಧ ಈ ಹೋರಾಡ್ತಾರೆ ಚಾಪೇಕರ್ ಬ್ರದರ್ಸ್. ಮತ್ತು ಬ್ರಿಟಿಷರು ಯಾವುದು ನೆಮ್ಮದಿಯಾಗಿ ರೂಲ್ ಮಾಡಿದ್ದು ಅವ್ರ ಜೀವಮಾನದಲ್ಲೇ ಇಲ್ಲ. ಇಷ್ಟೊಂದು ಹೋರಾಟನ ಅವ್ರು ಇನ್ಯಾವ ದೇಶದಲ್ಲೂ ಎದುರಿಸಿಲ್ಲ. ಅಂಥ ಸಮಯದಲ್ಲಿ ನಮಗೆಲ್ಲ ಗೊತ್ತಿದೆ, ಮತ್ತೆ ಸ್ವಾಭಿಮಾನದ ಭಾರತೀಯರಲ್ಲಿ ಜಾಗೃತಗೊಳಿಸೋಕ್ಕೆ ಬಂದಿದ್ದ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಪ್ರಪಂಚದಾದ್ಯಂತ ಪರ್ಯಟನೆ ಮಾಡಿ ಮತ್ತೆ ದಿಗ್ವಿಜಯ ಸಾಧಿಸಿ 897ರಲ್ಲಿ ವಾಪಸ್ ಬರ್ತಾರೆ. ಜನವರಿ 26ರಂದು. ಅದೇ 3 ದಿನಕ್ಕೆ ಹಿಂದೆ ಹುಟ್ಟಿರುವಂತಹ ಒಂದು ಮಗು, ಅದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್. 1897 ಜನವರಿ 23 ಈ ದಿನದಂದು ಅವರು ಜನಿಸಿರ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ನಾಳೆ ದಿನ ನಾನು ಮತ್ತೆ ಸ್ವಾಮಿ ವಿವೇಕಾನಂದರ ಐಡಿಯಾಲಜಿಯಲ್ಲಿ ಶಿಷ್ಯನಾಗ್ತೀನಿ ಅಂತ ಗೊತ್ತಿರಲಿಲ್ಲ ನಾವು. ಮತ್ತೆ 897 ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ತಿಲಕರನ್ನು ಕೂಡ ಅದೇ ದಿನ ಬಂಧಿಸಿ ಮಾಂಡೇಲೆ ಜೈಲಿಗೆ ಕಳಿಸಿರೋಂಥದ್ದು. ನಂತರ ನೇತಾಜಿ ಮಾಂಡೇಲೆ ಜೈಲಿಗೆ ಹೋದಾಗ ಅಲ್ಲಿ ತುಂಬ ಒಳ್ಳೆ ದನದ ಕೊಟ್ಟಿಗೆ ಥರ ಇರ್ತದೆ. ಆ ಕೊಟ್ಟಿಗೆಯಲ್ಲಿ ಅವ್ರನ್ನ ಇಟ್ಬಿಟ್ಟು ಅದು ಅನಾರೋಗ್ಯ ಸೃಷ್ಟಿ ಮಾಡ್ತಾರೆ. ಅಂತ ಒಂದೇ ಒಂದು ಖುಷಿ ಏನಪ್ಪ ಅಂದರೆ ಇಲ್ಲಿ ತಿಲಕ್ ಅವರು ಇದ್ರಲ್ಲ, ಅದಕ್ಕೆ ನಾನು ಇವತ್ತು ಅದೇ ಜಾಗದಲ್ಲಿದ್ದೀನಿ, ಹಾಗಾಗಿ ನಾನು ಸರಿಯಾದ ದಾರಿಲಿದ್ದೀನಿ ಅಂತ ಸಮಾಧಾನ ಪಡ್ಕೋತಾರೆ ನೇತಾಜಿ. ಹಾಗಾಗಿ 897 ಬಹಳ ಮುಖ್ಯವಾದ ವರ್ಷ ವಿವೇಕಾನಂದರಿಗೆ, ತಿಲಕ್ ಅವ್ರಿಗೆ, ಮತ್ತು ಭಾರತ ಇತಿಹಾಸದಲ್ಲಿ ನೇತಾಜಿಯವರು ಹುಟ್ಟಿದ ವರ್ಷ ಕೂಡ. ಈ ನೇತಾಜಿಯವರು ಚಿಕ್ಕದ್ರಿಂದಲೂ ಭಾರಿ ಆಧ್ಯಾತ್ಮಿಕತೆ. ಒಂದು ಮಾತು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವ್ರ ತಾಯಿಗೆ ಒಂದು ಪತ್ರ ಬರೀತಾರೆ. ಪತ್ರದಲ್ಲಿ ಏನು ಮಾಡ್ತಾರೆ, ಏನು ಅಮ್ಮ ಇಲ್ಲಿ ಕೇಳೋ ದೇವರು ಎಲ್ಲ ಕಡೆ ಹುಟ್ಟಿದ್ದಾರೆ, ಆದರೆ ಎಷ್ಟು ಸಲ ನಮ್ಮ ಮತ್ತೆ ಹುಟ್ಟಿದ್ದಾನೆ ಅಂದರೆ, ನಮ್ಮ ಈ ಯಾವುದೋ ಅವತಾರಗಳು ಎತ್ತಿದ್ದಾನೆ ಅಂದರೆ, ನಮ್ಮ ಭಾರತದಲ್ಲಿ ಎಷ್ಟು ಸಲ ಅವತಾರ ಎತ್ತಿದ್ದಾನೋ ಅಲ್ಲಿ ಪ್ರಪಂಚದ ಇನ್ಯಾವ ಭಾಗದಲ್ಲಿ ಎತ್ತಿಲ್ವಲ್ಲ ಅಲ್ಲ. ಅದಕ್ಕೆ ದೇವ್ರಿಗೆ ಅತ್ಯಂತ ಪ್ರಿಯಕರವಾದ ದೇಶ ಅಂದರೆ ಅದು ಈ ಭಾರತನೇ ಅಲ್ವಾ ಅಂತ ಅವರ ಅಮ್ಮಂಗೆ ಕೇಳ್ತಾರೆ. ಒಂದು ಕಡೆ ಮಗ ಹಿಂಗೆ ಹೇಳ್ತಾ ಇದ್ದಾನೆ, ಚಿಕ್ಕ ಹುಡುಗ ಖುಷಿ. ಇನ್ನೊಂದು ಕಡೆ ಈಗಲೇ ಇದು ಆಧ್ಯಾತ್ಮಿಕ ಮಾತಾಡ್ತಾ ಇದ್ದೀನಲ್ಲ, ನಾಳೆ ಇನ್ನೇನಾಗ್ಬಿಡ್ಬೋದು ಅಂತ ತಾಯಿಗಾಗಲೇ ಭಯ. ಮತ್ತು ಯಾರೇ ಒಂದು ಸಲ ಕಾಲರ ಬಂದ್ಬಿಡುತ್ತೆ ಅವ್ರ ಊರ ಕಡೆಯಲ್ಲಿ.
ಅವ್ರಿಗೆ ಒಂದು ಮನೇಲಿ ಏನು ಕೇಳಿದ್ರೆ ಹೋಗಿ ಅವರ ಸೇವೆ ಮಾಡೋಕ್ಕೆ ಕೂತ್ಕೊಳ್ತಾರೆ. ಏನು 8-9 ವರ್ಷದ ಹುಡುಗ ಮತ್ತೆ ರೋಗ ಬರುತ್ತೆ, ಆಗ ಎಷ್ಟು ಭಯ ಇರ್ತದೆ ಆಗಿನ ಸಮಯದಲ್ಲಿ. ಏನು ಅವ್ರ ತಂದೆ ತಾಯಿಗೆ ಓಡೋಗಿ ಪ್ರತಿದಿನ ಬರೋದಾಗತ್ತೆ, ಬಂದು ಹೋಗ್ಬಾರ್ದು ಅಂತ ಕೂಡ ರೂಮ್ಗಳಲ್ಲಿ ಆ ಥರ. ಆದರೂ ಕೂಡ ಅವರು ಪ್ರತಿದಿನ ಅವ್ರಿಗೆ ಹೋಗಿ ಸೇವೆ ಮಾಡೋದು ನಿಲ್ಸ. ನಮಗೆ ನೇತಾಜಿ ಅಂದರೆ ಬರೀ ಯುದ್ಧ ಮಾಡಿದವರು, ಸೈನ್ಯ ಕಟ್ಟಿದವರು, ಪ್ರಯತ್ನ ಮಾಡಿದವರು ಅಂತ ಮಾತ್ರ ಇದೆ ಅಲ್ವಾ. ಆದರೆ ಇಂಥ ಸೇವಾ ಭಾವನೆ, ಸೋಷಿಯಲ್ ವರ್ಕರ್, ಅದು ಕೂಡ ನಾವು ನೋಡ್ಬೋದು. ಅದು ಅವರ ಚಿಕ್ಕದ್ರಿಂದಲೂ ಕೂಡ ನಮಗೆ ಕಾಣುತ್ತೆ, ಅವರ ಜೀವನದಲ್ಲಿ ಕಾಣ್ತದೆ. ಮತ್ತು ನೇತಾಜಿ ನಾವು ಯಾವಾಗಲೂ ಅವ್ರ ಸಾವು ಈಗಲೂ ಕೂಡ ಒಂದು ನಿಗೂಢ ಅನ್ನೋದಕ್ಕಿಂತ ಈಗ ಡೀಟೇಲ್ಸ್ ಆಗಿ ಬಂದಿದೆ, ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೆ. ಅನುಜ್ಧರ್, ಚಂದ್ರಚೂಡ್ ಘೋಷ್ ಮತ್ತು ಇನ್ನು ಸಾಕಷ್ಟು ದೇಶದ ವಿದ್ವಾಂಸರು ಇವತ್ತು ಅವರ ಸಾವಿನ ರಹಸ್ಯನ ಡಿಡ್ಯೂಸ್ ಮಾಡಿದ್ದಾರೆ. ಹೊಸ ಬುಕ್ ಬಂದಿದೆ, ದಿ ಬೋಸ್ ಡಿಸೆಪ್ಷನ್ ಅಂತ. ಗೌರ್ಮೆಂಟ್ ಏನು ಫೈಲ್ಸ್ನ ಹೊರಗಡೆ ತಂತು ಅಥವಾ ಎಕ್ಸಿಬಿಟ್ ಮಾಡುತ್ತೋ ಅದರ ಸಾಕ್ಷಿ ಆಧಾರದ ಮೇಲೆ ಇವತ್ತು ಮೊನ್ನೆ ಒಂದು ಹೊಸ ಸಾಕ್ಷಿ ಸಿಕ್ಕಿದೆ. ಚೈನಾದವರು ಪಬ್ಲಿಕ್ ಪ್ರೆಸ್, ಅದಕ್ಕೆ PLI ಪ್ರೆಸ್ ಅವರು ಒಂದು ರಿಲೀಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಶಿಡೈ ಅಂತ ಇದೆ, ಕರ್ನಲ್ ಶಿಡೈ, ಜನರಲ್ ಕರ್ನಲ್ ಶಿಡೈ ಅಂತ. ಅವರು ಅಪಘಾತದಲ್ಲಿ ಇವ್ರ ಜೊತೆ ಇದ್ರು ತೀರ್ಕೊಂಡ್ರು ಅಂತ. ಆದರೆ ಆ ಶಿಡೆ ಅವರ ವಿಮಾನನ ಹೊಡೆದಾಕಿದ್ದು ಚೈನಾದವರು ಅಂತ ಅವರ ಡೈರಿಲಿ ಅಥವಾ ಅವರ ಡಾಕ್ಯುಮೆಂಟ್ ರಿಲೀಸ್ ಆಗಿದೆ. ಅವ್ರು ಸತ್ತಿದ್ದು ನೇತಾಜಿ ಜೊತೆ ಅಲ್ಲ, ಅವರು ಚೈನಾದ ಯುದ್ಧದಲ್ಲಿ ಸತ್ತಿದ್ದು ಅಂತ ಬಂದಿದೆ. ಹಾಗಾಗಿ ಮತ್ತೆ ತೈವಾನ್ ಹೇಳಿದೆ ಆ ಥರ ಪ್ಲೇನ್ ಆಕ್ಸಿಡೆಂಟೇ ನಡೆದಿಲ್ಲ ಅಂತ. ಹಾಗಾಗಿ ಇವತ್ತು ಆ ಪ್ಲೇನ್ ಆಕ್ಸಿಡೆಂಟೇ ಒಂದು ಕುಕ್ಕುಡ್ ಸ್ಟೋರಿ ಅನ್ನೋದು ನಮಗೆ ಇವತ್ತು ಅರ್ಥ ಆಗಿದೆ. ಹಾಗಾಗಿ ಇವತ್ತು ಗೌರ್ಮೆಂಟ್ ನಂತರದ ದಿನಗಳಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ನಂಬೋಣ. ಮತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ಬಿಡೋದು ಬೇಡ. ನಾವು ಕೂಡ ನಮ್ಮ ಪ್ರಯತ್ನನ ನಿಲ್ಲಿಸೋದು ಇಲ್ಲ. ಹಾಗಾಗಿ ನೇತಾಜಿ ಒಂದು ಸಲ ಅವರು ಸುಮಾರು 12-14 ವರ್ಷ ಅಂಥ ಸಮಯದಲ್ಲಿ ಸ್ಕೂಲೆಲ್ಲ ನಡಿಬೇಕಾದ್ರೆ ರಜಾ ಬಂದಿರ್ತದಲ್ಲ, ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಮನೇನ ಹೇಳ್ದೆ ಸಾಧುಗಳನ್ನ ಹುಡುಕೋಕೆ, ಗುರುಗಳನ್ನ ಹುಡುಕೋಕೆ ಹೊಂಟೋಗ್ಬಿಡ್ತಾರೆ. ಎಲ್ಲರೂ ಒಂದೊಂದು ಕಡೆ ಹುಡುಕೊಂಡು ಹೋಗಿ ಅವ್ರಿಗೆ ಮಾತಾಡಿಸುವಂಥದ್ದು, ಆಧ್ಯಾತ್ಮ ಜೀವನ ಅಂದರೆ ಏನನ್ನೋದು, ನಮ್ಮ ಜೀವನದ ಉದ್ದೇಶ ಏನು, ನಶ್ವರ, ಇದೆಲ್ಲ ತಿಳ್ಕೊಳ್ಳೋಂಥದ್ದು ಅವ್ರಿಗೆಲ್ಲೂ ಸಮಾಧಾನ ಆಗಲ್ಲ. ಕೊನೆಗೆ ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾರೆ. ಆ ರಾಮಕೃಷ್ಣ ಆಶ್ರಮದ ಮುಖ್ಯಸ್ಥರು ಹೇಳ್ತಾರೆ, ನೀನು ಆಧ್ಯಾತ್ಮ ಸನ್ಯಾಸಿ ಆಗಕ್ಕೆ ಬಂದವನಲ್ಲ, ನಿಮಗೆ ಸ್ವಾಮೀಜಿ ನಿನ್ನ ಹತ್ರ ಯಾವ ಕೆಲಸ ಮಾಡಿಸ್ಕೋಬೇಕೋ ಅದನ್ನು ಅವರೇ ಮಾಡಿಸ್ಕೋತಾರೆ. ನೀನು ಮನೆಗೆ ವಾಪಸ್ ಹೋಗು, ನೀನು ತೇಜಸ್ ನೋಡಿದೆ ನೀನು ಸನ್ಯಾಸಿ ಆಗಕ್ಕೆ ಬಂದವನಲ್ಲ ಅಂತ ಹೇಳಿ ಕಳಿಸ್ತಾರೆ. ಮತ್ತು ಕೊನೆಗೆ ಹತಾಶರಾಗಿ ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ಆಗ ಅವ್ರ ತಾಯಿ ಬಹಳ ದುಃಖ ತಪ್ತರಾಗಿ ಅಳುವಂಥದ್ದು ನಾವು ಕಾಣ್ಬೋದು. ಅವ್ರ ತಂದೆ ಎಷ್ಟೋ ಹೊತ್ತು ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ, ಹಿಂಗಾದರೆ ನೆಕ್ಸ್ಟು ಅವ್ರ ತಾಯಿ ಹೇಳ್ತಾರೆ, ನೆಕ್ಸ್ಟ್ ನಾನು ಕೂಡ ಹೊರಟೋಗ್ತೀನಿ ಅಂತ. ಏನಾರು ಹೆಣ್ಮಕ್ಳು ಇಲ್ಲದೆ ಹೋಗಿದ್ರೆ ನಾನು ಕೂಡ ಗಂಗೆ ಪಾಲಾಗ್ತಾ ಇದೆ ಅಂತ ಹೇಳೋವಂಥದ್ದು ನೋಡುದು. 14 ಜನ ಮಕ್ಕಳು, ಅದರಲ್ಲಿ 9ನೇ ಅವರು. ಹಾಗಾಗಿ ಎಲ್ಲರ ಪ್ರೀತಿ ಪಾತ್ರರಾದವರು ನೇತಾಜಿ. ಅವ್ರ ಹತ್ರ ಬಂದವರು ಅವ್ರನ್ನ ನನ್ನ ಮಗನ ಅಂತ ಅನ್ಕೊಂಡು, ನಿಮ್ಮ ಚಿತ್ತರಂಜನ್ ದಾಸ್ ಗೊತ್ತಿದೆ, ಅವ್ರಿಗೆ ಮಕ್ಕಳಿಬ್ರು. ಆದರೆ ಅವ್ರು ನಿಜವಾದ ಮೊದಲನೇ ಮಗ ಯಾರು ಅಂತ ಅವ್ರು ಹೇಳ್ತಾ ಇದ್ದಿದ್ದು ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ. ಅವರ ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಡ್ತಾರೆ. ಜೈಲಿಗೆ ಹೋದಾಗ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲಿ ಹೋರಾಟಗಳು ನಡೆಸ್ತಾ ಇರ್ತಾರೆ, ಸಾವಿನಂಚಿನಲ್ಲಿರ್ತಾರೆ. ನಿಮಗೆ ಮತ್ತೆ ಬ್ರಿಟಿಷ್ ಅವ್ರಿಗೆ ಬಂದು ನನ್ನ ಮಗ ನಿಮ್ಮನ್ನೆಲ್ಲ ಮತ್ತೆ ನಿಮಗೆ ಓಡಿಸ್ತಾನೆ ಅನ್ನೋದನ್ನು ಅಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾರೆ. ಅಷ್ಟು ಅವ್ರನ್ನ ನೋಡಿದವರು, ಅವ್ರ ಹತ್ರ ಬಂದವರು ಅವ್ರನ್ನ ಪ್ರೀತಿಸ್ದೇನೆ ವಾಪಸ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅತ್ಯಂತ ಪ್ರೀತಿ ಪಾತ್ರರಾದನ್ನು ನಾವು ಗಾಂಧೀಜಿ ಬಗ್ಗೆ ಹೇಳಬೇಕಾದ್ರೆ ಹಿಂಗೆ ಹೇಳ್ತೀವಿ, ಸುಮಾರು ಜನ ಬೇರೆ ಥರ ಕೊಡ್ತೀವಿ. ಆದರೆ ನೇತಾಜಿ ಅವ್ರ ಬಗ್ಗೆ ಬಂದಾಗ ಅವ್ರ ಕೆಲಸ ಮಾಡಿದ್ರು ಇಲ್ವ ಅಂತ ಕೆಲವರು ಒಪ್ಪದೇ ಇರ್ಬೋದು. ಆದರೆ ಅವ್ರ ಹತ್ರ ಬಂದವರು, ಅವ್ರ ವಿಚಾರಧಾರೆ, ಅವ್ರು ಏನು ಮಾಡಿದ್ರು ಅಂತ ನೋಡಿದ್ರೆ ಅವ್ರನ್ನ ಪ್ರೀತಿಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನಮ್ಮವರು ಅಂತ ಪ್ರತಿಯೊಬ್ಬರೂ ತಿಳ್ಕೊತಾರೆ. ಅದು ನೇತಾಜಿ ಅವರ ಚಿಕ್ಕದ್ರಿಂದಲೂ ಇದ್ದಂತಹ ವ್ಯಕ್ತಿತ್ವ. ಅವರ ವಿದ್ಯಾರ್ಥಿ, ಅವರ ಸ್ನೇಹಿತನೆಲ್ಲ ಕರ್ಕೊಂಡು ಆಧ್ಯಾತ್ಮಿಕ ಯೋಚನೆ ಮಾಡೋದು, ಸಾಧುಗಳನ್ನ ಹುಡುಕುವಂಥದ್ದು, ಹೋಗಿ ಎಲ್ಲರ ಕಲರ ಬಂದಿದ್ರೆ, ಮಲೇರಿಯಾ ಬಂದಿದ್ರೆ ಅಲ್ಲಿ ಕೆಲಸ ಮಾಡುವಂಥದ್ದು, ಸ್ವಚ್ಛತೆ ಮಾಡುವಂಥದ್ದು, ಅದಕ್ಕೋಸ್ಕರ ಚಂದ ಎತ್ತಿ ಬಡವ್ರಿಗೆ ಕೊಡುವಂಥದ್ದು, ಇದೆಲ್ಲವೂ ಕೂಡ ಅವರಲ್ಲಿ ನಡೀತಾ ಇರ್ತದೆ. ನಮಗೆಲ್ಲವೂ ಅವರ ಸ್ಕೂಲಿನ ಘಟನೆಗಳು ಗೊತ್ತಿದೆ ಅಲ್ಲ. ಒಬ್ಬ ಪ್ರೊಫೆಸರ್ ಏನು ಮಾಡ್ತಾನೆ, ಓಟನ್ ಅಂತ ಅವರ ಸ್ನೇಹಿತರಿಗೆ ಹೊಡೆದ್ಬಿಡ್ತಾರೆ. ಫಸ್ಟ್ ಟೈಮ್ ಹೊಡೆದಾಗ ಇವರೇ ಮುಂದೆ ನಿಂತು ಸ್ಟ್ರೈಕ್ ಮಾಡಿಸ್ಬಿಡ್ತಾರೆ. ಆಗ ಸ್ಟ್ರೈಕ್ ಮಾಡಿದಾಗ ಅವರು ಕ್ಷಮಾಪಣೆ ಕೇಳಬೇಕಾಗಿ ಬರ್ತದೆ, ಕ್ಷಮಾಪಣೆ ಕೇಳ್ತಾರೆ. ಬಟ್
ಅವರಲ್ಲಿ ಆ ದ್ವೇಷ ಉಳ್ಕೊಳ್ಳುತ್ತೆ. ಎರಡನೇ ಸಲ ಹಂಗೆ ಅದೇ ಓಟನ್ನು ಇನ್ನೊಬ್ಬರು ಸ್ನೇಹಿತರು ಹೊಡಿತಾರೆ. ಆಗ ಸುಭಾಷ್ ಚಂದ್ರ ಬೋಸ್ ಅವರು ದೂರದಲ್ಲಿ ಇರ್ತಾರೆ. ಇವನೇ ಮಾಡಿಸಿರೋದು ಅಂತ ಹೇಳಿ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಸ್ಟ್ರೈಕ್ ಆಗುತ್ತೆ. ಆಗ ಏನು ಪ್ರಿನ್ಸಿಪಲ್ನು ಕೂಡ ಡಿಸ್ಮಿಸ್ ಆಗ್ತಾರೆ. ಅದಕ್ಕಿಂತ ಮುಂಚೆ ನೇತಾಜಿ ಅವರು ಕೂಡ ಡಿಸ್ಮಿಸ್ ಮಾಡ್ತಾರೆ. ಆದರೆ ಅವ್ರು ಹೇಳ್ತಾರೆ, ಈ ಥರ ಡಿಸ್ಮಿಸ್ ಆಗಿದ್ದಕ್ಕೆ ಕಾಲೇಜಿಂದ ನನಗೆ ಬಹಳ ಖುಷಿ ಇದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅವರ ಭಾವನೆಗಳು. ನೀವು ಏನು ವಿಚಾರಣೆ ಬಂದಾಗ ಏನು ಅವ್ರು ಹೊಡೆದು ನಾನೇನು ಇದರಲ್ಲಿ ಭಾಗಿಯಾಗಿಲ್ಲ, ಆದರೆ ಹುಡುಗರುಗಳು ಮಾಡಿದ್ದು ತಪ್ಪಂತ ನನಗೇನು ಅನಿಸ್ಲಿಲ್ಲ ಅಂತ. ಹಾಗೇನಾರ ತಪ್ಪು ಅಂತ ಒಪ್ಕೊಂಡಿದ್ದಿದ್ರೆ ಅವ್ರಿಗೇನೂ ಆಗ್ತಾ ಇರಲಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಆದರೆ ಅವರ ಅನ್ಯಾಯನ ಯಾವತ್ತೂ ಕೂಡ ಒಪ್ಕೊಳ್ಳಿಲ್ಲ. ನ್ಯಾಯದ ಪರವಾಗಿ ನಿಂತಂಥದ್ದು, ದೃಢವಾಗಿ ನಿಂತದ್ದು, ಅದು ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿಂತಂಥದ್ದನ್ನು ನಾವು ನೋಡ್ಬೋದು. ಇದು ನೇತಾಜಿಯ ಜೀವನದ ಉದ್ದಕ್ಕೂ ನೋಡ್ತಾ ಇರ್ತೀವಿ. ಅವ್ರ ಅಪ್ಪ ಈಗ ಏನೋ ಡಿಗ್ರಿ ಆಗಿದೆ ಸೈಕಾಲಜಿಲಿ. ಡಿಗ್ರಿ ಆದಮೇಲೆ ಏನು ಮಾಡೋದಂತ, ಈಗ ಜಲಿಯನ್ ವಾಲಾಬಾಗ್ ಬೇರೆ ನಡೆದೋಗಿದೆ. ಇನ್ನು ಇಂಥ ಹುಡುಗ, ದೇಶ ಪ್ರೇಮ ಹುಡುಗ ಏನಾರ ಇಲ್ಲಿದ್ರೆ ಏನಾಗೋದಂದರೆ ಅವ್ನು ಕ್ರಾಂತಿಕಾರಿನೇ ಆಗೋದು. ಅವ್ನ ಮನೇಲಿದ್ದಂತಹ ದುಡ್ಡು ಒಡವೆಗಳನ್ನೆಲ್ಲ ತೊಗೊಂಡೋಗಿ ಆ ಕ್ರಾಂತಿಕಾರಿ ಮಕ್ಕಳು ಕೊಡ್ತಾ ಇರ್ತಾನೆ. ಅದರಲ್ಲಿ ಅವ್ರು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಅಂದರೆ ಅಷ್ಟು ದೇಶಭಕ್ತನಾಗಿರುವಂಥದ್ದು, ತನ್ನಲ್ಲಿರುವಂಥದ್ದು ಎಲ್ಲ ಸಹಾಯ ಮಾಡುವಂತಹ ಗುಣಗಳು ಅವರಲ್ಲಿ ಬಹಳ ಹೆಚ್ಚಾಗಿದ್ದಂಥದ್ದು. ಅದಕ್ಕೆ ಅವ್ರ ಅಪ್ಪ ಚೇಡಿಸ್ತಾರೆ, ನೀನು ಯಾಕೆ ICS ಇನ್ನು 1 ತಿಂಗಳು ಮುಗ್ದಿರುತ್ತೆ, ಇನ್ನು 8 ತಿಂಗಳು ಮಾತ್ರ ಎಕ್ಸಾಮ್ಗೆ ಇರುತ್ತೆ, ICS ಮಾಡೋಕ್ಕೆ ಇಂಗ್ಲೆಂಡ್ಗೆ ಹೋಗಬಾರ್ದು ಅಂತ ಕೇಳಿದಾಗ, ನಾನ್ಯಾಕೆ ಇಂಗ್ಲೆಂಡ್ಗೆ ಹೋಗಲಿ, ಅಂಥವ್ರ ಹತ್ರ ಹೋಗಿ ಕಲಿಯೋಂಥದ್ದು ಏನಿಲ್ಲ, ನಂಗೆ ಬೇಕಾಗಿಲ್ಲ ಅಂತ. ಅದ್ಯಾಕೆ ಹೇಳ್ತೀವಿ ಹಂಗೆ, ನಿನಗೆ ಪಾಸ್ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳುವಂಥ ಅವರಪ್ಪ ಚೇಡಿಸಿದಾಗ, ಪಾಸ್ ಮಾಡೋಕ್ಕಾಗಲ್ಲ ಅಂತಲ್ಲ, ಅವ್ರ ಹತ್ರ ಕೆಲಸ ಮಾಡಲ್ಲ ಅಂತ ಅಂದ್ವಿ. ಆಯಿತು, ನೀನು ಪಾಸ್ ಮಾಡೋಕ್ಕಾಗಲ್ಲ ಅಂತ ಒಪ್ಕೊ ಅಂತ ಅಂದಾಗ, ಆಯಿತು ಒಂದು ಕಂಡೀಷನ್ ಮೇಲೆ ಒಪ್ಕೋತೀನಿ, ನಾಳೆ ದಿನ ಪಾಸ್ ಮಾಡಿದ್ಮೇಲೆ ನಮಗೆ ಕೆಲಸಕ್ಕೆ ಸೇರ್ಕೊ ಅಂತ ಒತ್ತಾಯ ಮಾಡಬಾರ್ದು ಅಂತ ಹೇಳ್ಬೇಕಂತ. ಆಯ್ತು, ಆಮೇಲೆ ನೋಡೋಣ, ಫಸ್ಟ್ ಹೋಗೋಂದ್ಬಿಟ್ಟು ಹೇಳಿ ಕಳಿಸ್ಕೊಡ್ತಾರೆ. ಮತ್ತು ಇಂಗ್ಲೆಂಡ್ ಕಲಿತಾರೆ. 1 ತಿಂಗಳು ಅಡ್ಮಿಷನ್ ಆಗೋಕ್ಕೆ ಕಳೆದೋಗುತ್ತೆ. 7 ತಿಂಗಳಲ್ಲೇ ಓದಿ ಅದನ್ನು 4ನೇ ರ್ಯಾಂಕ್ ಗಳಿಸ್ಕೊಡ್ತಾರೆ. ಅದು ನೇತಾಜಿಯಾದಂಥ ಅಗಾಧವಾದ ಶಕ್ತಿ. ಅವರು ವಿವೇಕಾನಂದರಿಗೆ ಏನು ತಡ್ಕೊಳ್ತಾರೆ 14 ವರ್ಷ ವಯಸ್ಸಿನಲ್ಲಿ. ಅದು ಒಂದು ಆಕ್ಸಿಡೆಂಟ್ ಆಗಿ ಅವರ ರಿಲೇಷನ್ ಮನೆಯಲ್ಲಿ ಒಂದು ಪುಸ್ತಕ ಸಿಗ್ತದೆ ವಿವೇಕಾನಂದರದ್ದು. ಆ ಬುಕ್ನ ಓದ್ತಾ ಅವ್ರಿಗೆ ಜೀವನದ ತತ್ವಗಳು, ಆದರ್ಶಗಳು, ನಾವು ಇವತ್ತು ಏನು ನಮ್ಮ ನಿಜವಾದ ಮಹರ್ಷಿಯ ಗುಣಗಳು ಅಂತ ಅಂತೀವಿ, ಆ ಗುಣಗಳು ಅವರಲ್ಲಿ ಅನಾವರ್ತ ಅಥವಾ ಅಂತರ್ಗತ ಆಗ್ತಾ ಹೋಗ್ತದೆ. ಅದರ ಪರಿಣಾಮವಾಗಿ ನೇತಾಜಿ ಅಂದರೆ ಬರೀ ಆರ್ಮಿ ಅಲ್ಲ, ನೇತಾಜಿ ಅಂದರೆ ದೊಡ್ಡ ಮಹರ್ಷಿ ಕೂಡ, ಸಾಧು ಕೂಡ ಹೌದು ಅನ್ನೋದಕ್ಕೆ ಈ ವಿವೇಕಾನಂದರ ಅವರ ತತ್ವಗಳು ಅವರಲ್ಲಿ ಕಲಿತಿದ್ರಿಂದನೇ ಅದು ಅಂತರ್ಗತ ಆಗಿದ್ದೇ ಒಂದು ಮುಖ್ಯವಾದಂತಹ ಕಾರಣ ಅಂತ ನಾವು ಹೇಳಬಹುದು. ಹಾಗಾಗಿ ಅಷ್ಟು ಆಧ್ಯಾತ್ಮಿಕ ಏನು ಕೊಡುತ್ತದಪ್ಪ ಅಂದರೆ ಕಾನ್ಸಂಟ್ರೇಷನ್. ಹಾಗಾಗಿ ಎಂಥ ಹೊಸ ವಿಷಯ ಆದರೂ ಆ ಕ್ಷಣದಲ್ಲಿ ಕಲಿತು ನೀವು ಅದನ್ನು ಕ್ಲಿಯರ್ ಆಗಿ ಮಂಡಿಸುವಂಥ ಶಕ್ತಿ ಕೊಡ್ತೀವಿ. ಅದರ ಪರಿಣಾಮದಿಂದಲೇ ಅವರು ICS ಅಲ್ಲಿ 4ನೇ ರ್ಯಾಂಕ್ ಬಂದಂಥದ್ದು. ಆ 4ನೇ ರ್ಯಾಂಕ್ ಬರ್ಬೇಕಾರಲ್ಲಿ ಕೆಲಸ ಮಾಡ್ತಾ ಇರ್ತಾವಾಗ ಇನ್ನೊಂದು ವಿಚಾರ ಹೇಳ್ತಾರೆ, ಈ ಬ್ರಿಟಿಷರು ಕೆಲಸ ಮಾಡೋರು ನಮ್ಮ ಶೂ ಲೇಸ್ ಕಟ್ಟಬೇಕಾದ್ರೆ ಬಹಳ ಖುಷಿ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ಈ ಕೆಲಸ ಅಲ್ಲಿ ಮಾಡಿರ್ತಾರಲ್ಲ, ಇಲ್ಲಿ ಅವ್ರನ್ನ ನಿಕೃಷ್ಟವಾಗಿ ಸ್ಲೇವ್ ಥರ ತಗೊಂಡು ಮಾರಾಟ ಮಾಡಿರ್ತಾರಲ್ಲ, ಆಗ ಅವರು ನಮ್ಮ ಸೇವಕರಾಗಿ ಕೆಲಸ ಮಾಡ್ಬೇಕಾದ್ರೆ ನಮಗೂ ಅಷ್ಟೇ ಖುಷಿ ಆಗುತ್ತೆ ಅಂತ. ಅವ್ರ ವ್ಯಕ್ತಿತ್ವ ಅಂಥ ಅತಿ ಉತ್ತರ ಕೊಡಲೇಬೇಕು. ಮತ್ತು ಒಂದು ಲೈನ್ ಬಂದಿರ್ತದೆ, ಅಂಥ ICS ಎಕ್ಸಾಮ್ ಪಾಸ್ ಮಾಡಬೇಕು. ಅಲ್ಲೇನು ಬರೆದಿರ್ತಂದರೆ, ಭಾರತೀಯರು ಈ ಕುದುರೆಗಳು, ದನಗಳು ತನ್ನ ಬೂಸ ಥರದ್ದು ಊಟ ಮಾಡ್ತಾರೆ ಅಂತ ಬರ್ತಿರ್ತಾರೆ. ಅದ್ರ ಬಗ್ಗೆ ಅವರು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಆ ಬುಕ್ಕಿಂದ, ಸಿಲೆಬಸ್ಸಿಂದ ಕಿತ್ತಾಕ್ಸೋವರೆಗೂ ಬಿಡಲ್ಲ. ಕೊನೆಗೂ ಅದನ್ನು ಕಿತ್ತಾಕಿಸ್ತಾರೆ. ಮತ್ತು ಅವ್ರ ಜೊತೆಗೊಬ್ಬ ವ್ಯಕ್ತಿಗಳು ಇರ್ತಾರೆ, ಸ್ನೇಹಿತರು. ಅದರಲ್ಲೊಬ್ಬ ಭಯಂಕರವಾಗಿ ಕೆಟ್ಟದಾಗ ಮಾತಾಡ್ತಾ ಇರ್ತಾನೆ. ವ್ಯಕ್ತಿತ್ವ ಎಂಥದ್ದಂತಂದರೆ, ಅವ್ರ ನೇತಾಜಿ ಏನಾರ ಮುಂದಕ್ಕೆ ಬಂದರೆ ಅವನಿಗೆ ಬಾಯ ಹೊಡ್ತಾ ಇರಲಿಲ್ಲ. ಅವನು ಮಾತಾಡೋದನ್ನೇ ಸ್ಟಾಪ್. ಎಲ್ಲರೂ ಇದ್ದಾಗ ಅತ್ಯಂತ ಸೆಕ್ಸ್ ಜೋಕ್ ಮಾಡ್ತಾ ಇದ್ದವನು ಓಕೆ ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾ ಇರ್ತಾನೆ. ಅಷ್ಟು ಅವ್ರು ಮಾತ್ರ ಅಲ್ಲ, ಅವರಿದ್ದರೆ ಬೇರೆಯವರು ಕೂಡ ಅಷ್ಟೇ ಓಕೆ ಅನ್ಯಾಯದ ಬಗ್ಗೆ ಮಾತಾಡೋದನ್ನು ಕೂಡ ಸ್ಟಾಪ್ ಆಗ್ತಾಯಿದ್ರು ಅನ್ನೋದಕ್ಕೆ. ಮತ್ತು ಇನ್ನೊಬ್ಬರು ಯಾರು, ರವೀಂದ್ರನಾಥ ಟ್ಯಾಗೋರ್ ಅವರು ವಂಶದ್ದು. ಅವ್ರು ಏನು ಮಾಡ್ತಾರೆ, ಮದುವೆ ಆಗಬೇಕಂತ ICS ಪಾಸ್ ಮಾಡಬೇಕು ಅಂತ ಬಂದಿರ್ತಾರೆ. ಆದರೆ ಅವನಿಗೆ ಇದರಲ್ಲಿ ಆಸಕ್ತಿ ಜಾಸ್ತಿ ಇರ್ತದೆ, ಅದರಲ್ಲಿ ಸಂಗೀತದಲ್ಲಿ. ಈ ಸುಭಾಷ್ ಚಂದ್ರ ಬೋಸ್ ಅವರ ಒಡನಾಟಕ್ಕೆ ಬಂದ ತಕ್ಷಣ ಈ ICS ಏನು ಮಾಡೋಕ್ಕಿಲ್ಲ ಅಂತ, ICS ಮಾಡೋದನ್ನು ನೀನು ಒಪ್ಕೊಂಡ್ರೆ ಒಪ್ಕೋ, ನಾನು ಜರ್ಮನಿಗೆ ಹೋಗ್ತೀನಿ ಸಂಗೀತ ಕಲಿಯೋಕ್ಕೆ ಅಂತ ಹೇಳಿ ನೀನು ಬೇರೆಯವ್ರನ್ನೇನಾದ್ರು ಮದುವೆ ಆಗು ಅಂದ್ಬಿಟ್ಟು ಹೊಂಟೋಗ್ತಾರೆ.
ಆಮೇಲೆ ಅದೇ ಹುಡುಗಿ ಮತ್ತೆ ಬಂದು ನೀನು ಏನಾರಾಗು ನಮ್ಗೆ ನೀವೇ ಬೇಕು ಅಂತ ಹೇಳಿ ICS ಪಾಸ್ ಆಗದೆ ಇದ್ರೂ ಪರವಾಗಿಲ್ಲ ಅಂತ ಮದುವೆ ಆಗ್ತಾರೆ. ಅಂದರೆ ICS ಬಿಟ್ಕೊಂಡು ಹೋಗ್ತಾರೆ. ಅಂದರೆ ಈ ಥರ ವ್ಯಕ್ತಿತ್ವ, ಅಷ್ಟು ಆಕರ್ಷಕ ವ್ಯಕ್ತಿತ್ವ ಇದ್ದಂಥದ್ದು ನೇತಾಜಿ ಅವರು. ಈಗ ICS ಪಾಸ್ ಆಯಿತು, ಈಗ ವಾಪಸ್ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂದರೆ ಅವ್ರ ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕೆ ಈಗ ನೋಡು 1 ವರ್ಷ ಹೋಮ್ ರೂಲ್ ಬಂದ್ಬಿಡುತ್ತೆ. ಆ 1 ವರ್ಷ 2 ವರ್ಷ ಆಗೋಷ್ಟೊತ್ತಿಗೆ ನೀನು ಮತ್ತೆ ICS ಮಾಡಿದ್ರೆ ಅಲ್ಲಿ ಕೆಲಸ ಮಾಡಿದ್ರೆ ಆಮೇಲೆ ನೀನು ಬಿಟ್ಟು ಬರ್ಬೋದು ಅಂತ ಹೇಳಿ, ಆಮೇಲೆ ನೀನು ಸ್ವತಂತ್ರ ದೇಶದಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಬಟ್ ಅವ್ರು ಒಪ್ಪೋದಿಲ್ಲ. ಬಟ್ ಅದಕ್ಕೆ ಈಗ ಅದು ಇಲ್ಲಿವರೆಗೂ ಏನು ಖರ್ಚಾಗಿತ್ತೋ ಆ ದುಡ್ಡನ್ನ ವಾಪಸ್ ಕೊಡಬೇಕು ಅಂತ ಇರ್ತದೆ ICS ಮಾಡ್ಬೇಕಾದ್ರೆ. ಪಾಪ ಆ ದುಡ್ಡು ನಾನು ಕೊಡೋಲ್ಲ, ನೀನು ಏನಾರ ಮಾಡ್ಕೊತಾರೆ. ಕೊನೆಗೆ ಅವ್ನಿಗೆ ಸಮಜಾಯಿಷಿ ಮಾಡೋಕ್ಕಾಗ್ದೇನೆ ಅದನ್ನು ಆಯಿತು ಏನಾರ ಮಾಡ್ಕೊ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಕೊನೆಗೆ ಅವ್ರ ಸ್ನೇಹಿತರ ಹತ್ರ ಸಾಲ ತಗೊಂಡು ಅದನ್ನೆಲ್ಲ ದುಡ್ಡೆಲ್ಲ ಅವರು ಕೊಟ್ಬಿಟ್ಟು ಆಯಿತು ನಿಮ್ಮ ICSಗೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಈ ಸಮಯದಲ್ಲಿ 1918 ಒಂದು ಪತ್ರ ಚಿತ್ತರಂಜನ್ ದಾಸ್ ಅವ್ರ ಜೊತೆ ಬರೀತಾರೆ. ಆಗ ಎಲ್ಲ ಲೀಡರ್ ಜೊತೆ ಒಡನಾಟ ಇಟ್ಕೊಳ್ಳೋಂಥದ್ದು ಬಹಳ ಇತ್ತು ಅವ್ರಿಗೆ. ಅವ್ರ ಹತ್ರ ಸಲಹೆ ಕೇಳೋವಂಥದ್ದು, ನೆಕ್ಸ್ಟು ಮಾರ್ಗದರ್ಶನ ಹೆಂಗಾಗಬೇಕು ಅನ್ನೋದು. ಆಗ ಅವ್ರು ಲೆಟ್ರಲ್ಲಿ ಬರೆದಿರ್ತಾರೆ, ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಅದು ಏನಾದ್ರು ನೆಕ್ಸ್ಟು ಸ್ವತಂತ್ರ ಗಳಿಸ್ಕೋಬೇಕಂದ್ರೆ ಬರೀ ಹೋರಾಟ ಮಾಡಿ ಸ್ವತಂತ್ರ ಗಳಿಸ್ಕೊಬಿಟ್ರೆ ಸಾಕಾ? ಸ್ವತಂತ್ರ ಬಂದಮೇಲೆ ಸ್ವರಾಜ್ಯ ತಗೊಂಡ್ವಿ ಅಂತ ಅಂದ್ಕೊಳ್ಳಿ. ಆಗ ವಾಟ್ ನೆಕ್ಸ್ಟ್ ಏನು? ಫಸ್ಟು ಈ ಕಾಂಗ್ರೆಸ್ ಸ್ವತಂತ್ರವಾಗಿ ಈ ದೇಶನ ಆಡಳಿತ ಮಾಡಬೇಕಾದ್ರೆ 1918 ಎಷ್ಟು ನೆನಪಿಟ್ಕೊಳ್ಳಿ. ಬಾಕಿಯವ್ರಿಗೆ ಇನ್ನೂ ಈ ಐಡಿಯಾ ಕೂಡ ಬಂದಿರಲ್ಲ. ಫಸ್ಟ್ ಕಾಂಗ್ರೆಸ್ಗೆ ಅವ್ರದ್ದೇ ಆದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರಬೇಕು ಅಂತ. ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರೋ ವ್ಯಕ್ತಿಗಳು ಸತ್ಯನ ತಗೊಬಂದು ನಿಜವಾದ ಡೇಟಾ ತಗೊಬರ್ಬೇಕು. ಅದರಿಂದ ನೆಕ್ಸ್ಟ್ ಯೋಜನೆಗಳನ್ನ ಹಾಕೋಬೇಕು ಅಂತ. ಎರಡನೇದೇನಪ್ಪ ಅಂದರೆ ಭಾರತ ಅದರದ್ದೇ ಸ್ವದೇಶಿ ಕಾನ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಆ ಸ್ವದೇಶಿ ಕಾನ್ಸ್ಟಿಟ್ಯೂಷನ್ ಹೆಂಗಿರ್ಬೇಕಪ್ಪ ಅಂದರೆ ಇಲ್ಲಿವರೆಗೂ ಬ್ರಿಟಿಷರು ಏನು ಹೇಳಿದ್ರು 44,500 ಕಾನೂನುಗಳು ಅದನ್ನ ತೆಗೆಯೋದು ಮೊದಲನೇ ಆಬ್ಜೆಕ್ಟಿವ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಕಾನ್ಸ್ಟಿಟ್ಯೂಷನ್ ಇನ್ನೂ ಯಾರಿಗೂ ಐಡಿಯಾ ಕೂಡ ಬಂದಿಲ್ಲ. ಸ್ವತಂತ್ರ ಬಂದ ತಕ್ಷಣ ನೆಕ್ಸ್ಟ್ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ. ಅಷ್ಟು ಮಾತ್ರ ಅಲ್ಲ, ನಮ್ಮ ಸ್ವತಂತ್ರ ಬಂದ ತಕ್ಷಣ ನಮ್ಮ ಇಂಡಿಯನ್ ಕರೆನ್ಸಿ ಹೆಂಗಿರಬೇಕು, ಅದು ಅನ್ಯ ದೇಶದ ಜೊತೆಗೆ ಹೆಂಗ್ ವ್ಯವಹರಿಸ್ತಾ ಇರಬೇಕು ಅಂತ. ಎಷ್ಟು 18 ವರ್ಷ 19-20 ವರ್ಷದ ಹುಡುಗ ಹೇಳ್ತಾ ಇರೋಂಥದ್ದು. ಅದರ ನಂತರ ಚಿತ್ತರಂಜನ್ ದಾಸ್ ಅವರು ಹಾಗಾಗಿ ಆ ಸ್ವದೇಶಿ ಕಾನ್ಸ್ಟಿಟ್ಯೂಷನ್ ಬರೆಯುವಂತಹ ಕೆಲಸನ ನೇತಾಜಿ ಅವ್ರಿಗೆ ಕೊಡ್ತಾರೆ. 1927 ಶುರು ಮಾಡ್ತಾರೆ, 27ಕ್ಕೆ ಅದನ್ನು ಮಂಡಿಸ್ತಾರೆ. ಅದರಲ್ಲಿ ಅವ್ರು ಕೊಟ್ಟಂತಹ 20 ಮಂಡಿಸಿದಂಥ ಇದರಲ್ಲಿ ಅದಕ್ಕೆ ಒಂದು ಕಮಿಟಿ ಮಾಡ್ತಾರೆ. ಅದಕ್ಕೆ ನೆಹರು ಅವ್ರನ್ನೇ ಹೆಡ್ ಮಾಡ್ತಾರೆ. ಅದನ್ನು ನೆಹರು ರಿಪೋರ್ಟ್ ಅಂತ ಕರೀತಾರೆ. ಆ ರಿಪೋರ್ಟಲ್ಲಿ ಏನು ಹೇಳ್ತಾ ಇರುತ್ತಾ, ಇಂಡಿಯಾ ಮೊದಲೇ ಕಾನ್ಸ್ಟಿಟ್ಯೂಷನ್ ಆಬ್ಜೆಕ್ಟಿವ್ ಏನಾಗಿರ್ಬೇಕಂದ್ರೆ ನಮಗೆ ಸವರ್ಜಿನಿಟಿ ಕೊಡಬೇಕು, ಮತ್ತೆ ನಮ್ಮ ದೇಶದ ಸ್ವಾಭಿಮಾನವನ್ನು ಬೆಳೆಸಬೇಕು. ಕಾನ್ಸ್ಟಿಟ್ಯೂಷನ್ ಹೆಂಗಿರಬೇಕು ಅಂದರೆ ಫೇಮಸ್ ಮಾತಿದೆಯಲ್ಲ ಪೊಲಿಟಿಕ್ಸ್, ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಟು ದಿ ಪೀಪಲ್ ಅಂತ. ಅದು ಕೊಟ್ಟು ಮೊದಲನೇ ಟೈಮು ಸುಭಾಷ್ ಚಂದ್ರ ಬೋಸ್ ಅವರು 1928ರಲ್ಲಿ ಈ ರೀತಿ ಆಬ್ಜೆಕ್ಟಿವ್ ಹೇಳಿ ಒಬ್ಬ ಬರೆದಿದ್ರೆ ನಾವೆಲ್ಲ ಕೋಟ್ಯಾಂತರ ಜನರ ಒಳಿತಿಗಾಗಿ ನಾನು 100 ಜನ ಸೇರಿ ಬರೆದಾಗ ಮಾತ್ರ ಅದು ಕಾನ್ಸ್ಟಿಟ್ಯೂಷನ್ ಅಂತ ಅನ್ಸ್ಕೊಳ್ಳುತ್ತೆ. ನಾನು ಫ್ರೇಮ್ ವರ್ಕ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಎಲ್ಲ ಸೇರಿ ಒಳ್ಳೆಯದನ್ನು ಸ್ವದೇಶಿ ಕಾನ್ಸ್ಟಿಟ್ಯೂಷನ್ ನಿರ್ಮಾಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಹಾಗಾಗಿ ಇದು ಅತ್ಯಂತ ದೊಡ್ಡ ಕಾಂಟ್ರಿಬ್ಯೂಷನ್. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಾಟೇಜ್ ಇಂಡಸ್ಟ್ರಿ ಹೆಂಗಿರಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ, ಅದನ್ನು ಪ್ಲಾನಿಂಗ್ ಇದೆ. ಮತ್ತು ಪ್ರಿನ್ಸ್ಲಿ ಸ್ಟೇಟ್ ರಾಜ ಮನೆತನಗಳು ಅವ್ರನ್ನ ಈ ಸ್ವತಂತ್ರ ಹೋರಾಟಕ್ಕೆ ಏನಾರ ಅಳವಡಿಸ್ಕೊಳ್ಳೋಕ್ಕೆ, ನಮ್ಮ ಸದ್ಯ ಸರ್ಕೊಳ್ಳೋಕ್ಕೆ ಏನಾರ ನೀತಿ ಇದೆಯಾ ಕಾಂಗ್ರೆಸ್ಗೆ ಅಂತ ಕೇಳ್ತಾರೆ. ಇದು ಯಾವುದು ಕೂಡ ಚಿತ್ತರಂಜನ್ ದಾಸ್ ಅವರು ಕೂಡ ಅದು ಕೆಲವುದಕ್ಕೆ ಉತ್ತರ ಕೊಡ್ತಾರೆ, ಇನ್ನು ಕೆಲವುದಕ್ಕೆ ಉತ್ತರ ಕೊಡೋಕ್ಕಾಗೋದೇ ಇಲ್ಲ. ಈಗ ನೇತಾಜಿ ಅವರು ವಾಪಸ್ ಬರ್ತಾರೆ. ಗಾಂಧೀಜಿ ಅವ್ರನ್ನ ಫಸ್ಟ್ ಮೀಟ್ ಮಾಡುವಂಥ ಅವ್ರ ಅಣ್ಣ ಚಿತ್ತರಂಜನ್ ದಾಸ್ ಎಲ್ಲರೂ ಕೂಡ ಬರೆದಿದ್ದರಿಂದ ಬಾಂಬೆಲಿ ಗಾಂಧೀಜಿ ಇರ್ತಾರೆ. ಅವ್ರ ಜನ ಮೀಟ್ ಮಾಡ್ತಾರೆ. ಅವ್ರಿಗೆ 3 ಪ್ರಶ್ನೆ ಕೇಳ್ತಾರೆ. ಏನಪ್ಪ ಅಂದರೆ, ಈಗ 1 ವರ್ಷದಲ್ಲಿ ನಿಮಗೆ ಸ್ವತಂತ್ರಗೊಳಿಸ್ಕೊಡ್ತೀನಿ. ಹೆಂಗೆ ಅಂದರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮತ್ತು ಸತ್ಯಾಗ್ರಹದಿಂದ ಅಂತ ಮಾತು ಕೊಟ್ಟಿರ್ತಾರೆ ಗಾಂಧಿ. 1 ವರ್ಷದೊಳಗಡೆ ಕೊಡ್ತಾರೆ. ಈ 1 ವರ್ಷದಲ್ಲಿ ಸ್ವತಂತ್ರಗೊಳಿಸ್ಕೊಡ್ತೀನಿ ಅಂತ ಹೇಳಿದಿರಲ್ಲ, ಹಾಗಾದರೆ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಏನು? ಎರಡನೇದು, ಮತ್ತೆ ಈ ಥರ ಇದು ಮಾಡಿದ್ರೆ ಇದು ಅವರು ಬ್ರಿಟಿಷರ ಮೇಲೆ ನಮ್ಮ ನಾನ್ ಕೋಆಪರೇಷನ್ ಮೂವ್ಮೆಂಟು ಏನೋ ಪರಿಣಾಮ ಬೀರುತ್ತೆ ಅಂತ ಅನ್ಕೋತೀರಾ ಅಂತ ಹೇಳ್ತಾರೆ. ಹಂಗಿದ್ರೆ ಯಾವ ದಾರಿಲಿ ಅಂತ ಕೇಳಿದಾಗ ಮೊದಲನೇದಕ್ಕೆ ಏನೋ ಉತ್ತರ ಕೊಡ್ತಾರೆ, ಎರಡನೇದಕ್ಕೆ ಸುಮಾರಾಗಿ, ಮೂರನೇದಕ್ಕೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಕಸಿವಿಸಿ ಒಣ್ಕೊಳ್ತಾರೆ. ಆಮೇಲೆ ಗಾಂಧೀಜಿ ಏನು ಮಾಡ್ತಾರೆ, ನಿಮಗೆ ಚಿತ್ತರಂಜನ್ ದಾಸ್ ನಿಮಗೆ ಮಾರ್ಗದರ್ಶನ ಕೊಡ್ಬೋದು, ಹಾಗಾಗಿ ಫಸ್ಟ್ ನೀನು ಬೆಂಗಾಲ್ಗೆ ಹೋಗು ಅಂತ ಹೇಳ್ತಾರೆ. ಹಾಗಾಗಿ ಇವರು ಚಿತ್ತರಂಜನ್ ದಾಸ್ ಅವ್ರನ್ನೇ ಮೀಟ್ ಮಾಡಬೇಕು ಅಂತ ಭಾರಿ ಆತುರ್ತಾ ಇರ್ತಾರೆ. ಓಕೆ, ಏನು ಇಲ್ಲಿನಿಂದ ಬಿಟ್ಟ ಬಾಣ ಥರ ಅವರು
ಕಲ್ಕಟ್ಟಾಗೆ ಹೋಗ್ತಾರೆ, ಚಿತ್ತರಂಜನ್ ದಾಸ್ ಅವ್ರನ್ನ ಮೀಟ್ ಮಾಡ್ತಾರೆ. ಅವರು ಕೂಡ ಅಗಾಧವಾದ ವ್ಯಕ್ತಿತ್ವ. ಅರವಿಂದರು ಯಾವಾಗ ಜೈಲ್ಗೆ ಹಾಕ್ತಾರೋ ಆಗ ಜೈಲಿನಲ್ಲಿ ಅವ್ರನ್ನ ವಾದ ಮಾಡೋ ಒಬ್ಬ ಎಕ್ಸ್ಪರ್ಟ್ ಲಾಯರ್, ಭಾರಿ ಶ್ರೀಮಂತ ಲಾಯರ್ ಅವರು, ಅವ್ರನ್ನ ಅರವಿಂದರು ಬಿಡಿಸ್ಬೇಕು ಅಂತ ತನ್ನ ಮನೇನ ಮಾರಿ ಆ ದುಡ್ಡಿನಲ್ಲಿ ಆ ಬ್ರಿಟಿಷರ್ಗೆ ಏನು ಫೈನ್ ಹಾಕಿರ್ತಾರೋ ಅದನ್ನು ಜಾಮೀನಾಗಿ ಕೊಟ್ಟು ಅರವಿಂದರು ಬಿಡಿಸ್ಕೊತಾರೆ. ಆದರೆ ಅವ್ರ ನಂತರದಲ್ಲಿ ಸನ್ಯಾಸಿ ಆಗಿಬಿಡ್ತಾರೆ, ಅದು ಬೇರೆ ಕಥೆ. ಅಂದರೆ ತನ್ನ ಮನೆ ಮಟ್ಟ ಎಲ್ಲ ಮಾರ್ಕೊಳ್ಳೋ ಅಂಥ ಅಗಾಧವಾದ ವ್ಯಕ್ತಿತ್ವ. ನೇತಾಜಿ ಒಂದು ಕಡೆ ಹೇಳ್ತಾರೆ, ಈ ದೇಶ ಏನಾರ ಕಟ್ಟಬೇಕಂದ್ರೆ ಎರಡು ಮುಖ್ಯ. ಫಸ್ಟು ಒಳ್ಳೆ ವ್ಯಕ್ತಿತ್ವ ಇರುವಂಥದ್ದು ಮ್ಯಾನ್ನ ನಿರ್ಮಾಣ ಮಾಡಬೇಕು, ನಿಜವಾದ ಮನುಷ್ಯರನ್ನ ನಿರ್ಮಾಣ ಮಾಡಬೇಕು. ಯಾರು ಮಾಡಿದ್ದು? ಸ್ವಾಮಿ ವಿವೇಕಾನಂದರು ನಿಜವಾದ ಮನುಷ್ಯರು, ಅಂದರೆ ನ್ಯಾಯ ನೀತಿಗೆ ಸತ್ವಕ್ಕೆ ಬೆಲೆ ಕೊಡುವಂಥವ್ರನ್ನ ನಿರ್ಮಾಣ ಆಗಬೇಕು ಅಂತ. ಎರಡನೇದೇನಪ್ಪ ಅಂದರೆ ಸ್ಟ್ರಾಂಗ್ ಪೊಲಿಟಿಕಲ್ ಆರ್ಗನೈಸೇಷನ್ ಇರಬೇಕು ಅಂತ. ವಿತೌಟ್ ಪೊಲಿಟಿಕಲ್ ಆರ್ಗನೈಸೇಷನ್ ಯು ಕೆನಾಟ್ ಹ್ಯಾವ್ ಎನಿಥಿಂಗ್ ಅಂತ. ಹಾಗಾಗಿ ಅದನ್ನು ಮಾಡಿ ತೋರಿಸಿದವ್ರು ಯಾರಪ್ಪ ಅಂದರೆ ಒಳ್ಳೆ ಪೊಲಿಟಿಕಲ್ ಆರ್ಗನೈಸೇಷನ್ ಎಂಥದಪ್ಪ ಅಂದರೆ ಬ್ರಿಟಿಷ್ ಕೂಡ ನಡುಗದವರು, ಅದು ಚಿತ್ತರಂಜನ್ ದಾಸ್ ಅಂತಾರೆ. ಇವತ್ತು ಯುವಕರು ಅಥವಾ ಒಳ್ಳೆ ಜನಗಳು ಅನ್ಸ್ಕೊಂಡವರು ಪಾಲಿಟಿಕ್ಸಿಂದ ದೂರ ಆಗ್ತಾ ಇರೋದು ನಮ್ಮ ಇಷ್ಟ ಎಲ್ಲ ಸಮಸ್ಯೆಗಳಿಗೆ ಅಂತ ನಮ್ಮ ಈ ಇತಿಹಾಸ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ರೈಟ್ ಪಾಲಿಟಿಕ್ಸ್ ಬೈ ರೈಟ್ ಮ್ಯಾನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇಶನೇ ಅವತ್ತು ದೇಶ ಪ್ರೇಮಿಗಳು ರೂಲ್ ಮಾಡಬೇಕು, ಬಿಸ್ನೆಸ್ ಮೆನ್ಸ್ ಅಲ್ಲ. ಹಾಗಾಗಿ ಮಾತ್ರ ಎಲ್ಲ ಸರಿಯಾಗಿ ನಡೆಯುವಂಥದ್ದು. ನಮ್ಮ ಹಿಂದಿನ ಇತಿಹಾಸದಲ್ಲಿ ಕೂಡ ಅದೇ ನಾವು ನೋಡ್ಬೋದು. ಹಾಗಾಗಿ ಇಂತಹ ಏನು ನಡೆ ಅವ್ರು ನೋಡ್ಬೋದು. ಈಗ ಸತ್ಯಾಗ್ರಹ ಜೊತೆ ಕಾಂಗ್ರೆಸ್ ಜೊತೆ ನಡೀತಾ ಇರಬೇಕಾದ್ರೆ ನಮಗೆಲ್ಲ ಗೊತ್ತಿದೆ, ಒಂದು ಚಿಕ್ಕ ಘಟನೆ ನಡೀತಾರೆ, ಚೌರಾಚೌರಿಯಲ್ಲಿ. ಆ ಘಟನೆಯಿಂದಾಗಿ ಅಲ್ಲೇನು ಮಾಡ್ತಾರೆ, ಒಂದು ಹೆಣ್ಮಕ್ಳನ್ನ ಜೀವಂತವಾಗಿ ಸುಟ್ಟಾಕ್ಬಿಡ್ತಾರೆ ಬ್ರಿಟಿಷರು. ಅದಕ್ಕೆ ವಿರುದ್ಧವಾಗಿ ಜನಗಳನ್ನ ಅವ್ರನ್ನ ಅಲ್ಲಿರೋಂಥ ಎಲ್ಲ ಪೊಲೀಸರನ್ನು ಅದೇ ಪೊಲೀಸ್ ಸ್ಟೇಷನಲ್ಲಿ ಅದೇ ಕೆಲಸನ ಮಾಡ್ತಾರೆ. ಇನ್ನು ನಮ್ಮ ಜನಗಳಿಗೆ ಬುದ್ಧಿನೇ ಬಂದಿಲ್ಲ ಅಂತ ಅವರು ಏನು ಹೋರಾಟನ ಅನೌನ್ಸ್ ಮಾಡಿರ್ತಾರೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ವಾಪಸ್ ತಗೊಬಿಡ್ತಾರೆ. ನೆಹರು ಆದಿಯಾಗಿ ಎಲ್ಲರೂ ಕೂಡ ಗಾಂಧೀಜಿಯವರು ಮಾಡಿದ ಕೆಲಸಕ್ಕೆ ಅಸಮಾಧಾನ ಆಗ್ತಾರೆ, ಬೈಕೋತಾರೆ. ಇಂಥ ಕೆಲಸ ಹೋರಾಟನ ನಿಲ್ಲಿಸ್ಬಿಟ್ಟು ಅದು ಯಾವುದೋ ಒಂದು ಚಿಕ್ಕ ಅಲ್ಲಿ ಆಗಿದ್ದ ಘಟನೆಗೋಸ್ಕರ, ಅದು ರಿಪ್ಲೈಯಿಂದ ಆಗಿದ್ದ ಘಟನೆಗೋಸ್ಕರ ಅಂತ ಇದು ಮಾಡ್ತಾರೆ. ನಂತರದಲ್ಲಿ ಏನು ಚರಕರ್ಣಿ ಅಂಥದ್ದು, ಓಕೆ, ಮತ್ತು ಸ್ವದೇಶಿ ವಸ್ತುಗಳನ್ನ ಬಳಸುವಂಥದ್ದು, ಈ ಥರ ಆಗಿ ಒಂದು ದೊಡ್ಡ ಹೋರಾಟ ಒಂದು ಅಂತ್ಯಕ್ಕೆ ಬರ್ತದೆ, ಮತ್ತೆ ಶಾಂತವಾಗಿಬಿಡ್ತದೆ. ಮತ್ತು ಈಗ ಚಿತ್ತರಂಜನ್ ದಾಸ್ ಏನು ಮಾಡ್ತಾರೆ, ಇವರಿಂದ ಕಾಂಗ್ರೆಸ್ಸಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಅದು ಒಳಗಡೆ ಇನ್ನೊಂದು ಸ್ವರಾಜ್ ಪಾರ್ಟಿ ಅಂತ ಕಾಂಗ್ರೆಸ್ಸಿನ ಒಳಗಡೆ ಒಂದು ಸ್ವರಾಜ್ ಪಾರ್ಟಿ ಅಂತ ಮಾಡಿಕೊಂಡು ಅವ್ರೇನು ಹೇಳ್ತಾರೆ, ಈ ಬ್ರಿಟಿಷರು ಒಂದು ಅವಕಾಶ ಕೊಡ್ತಾರೆ. ಏನಪ್ಪ ಅಂದರೆ ಏನು, ನಮ್ಮ ಈ ಲೋಕಲ್ ಬಾಡಿ ಇದೆಯಲ್ಲ ಕಾರ್ಪೊರೇಷನ್ ಅಂತದ್ದು, ಅದಕ್ಕೆ ನೀವು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಇದು ಒಳ್ಳೆ ಅವಕಾಶ, ನಾವು ಪಾರ್ಟಿಸಿಪೇಟ್ ಮಾಡೋಣ. ಇಲ್ಲಾಂದರೆ ಯಾರೋ ಅಪಪೊಲಿಗಳು ಬರ್ತಾರೆ, ಅವ್ರು ಮಾಡಿದ ಕೆಲಸನೇ ನಾವು ಒಪ್ಕೋಬೇಕಾಗುತ್ತೆ ಅಂತ. ಆದರೆ ಗಾಂಧೀಜಿ ಒಪ್ಪಲ್ಲ, ನಾವು ಬ್ರಿಟಿಷ್ ಅವರು ಕೊಟ್ಟಿರೋ ಅವಕಾಶಕ್ಕೆ ನಮ್ಗೆ ಬೇಕಾಗಿಲ್ಲ ಅಂತ. ಅದೇ 6 ವರ್ಷ ಆದಮೇಲೆ ಆಯಿತು ಈಗ ಮಾಡೋಣ ಅಂತ ಇರ್ತಾರೆ, ಅಂದರೆ ಸ್ಲೋ ಯಾವಾಗಲೂ ಕೂಡ. ಆದರೆ ಚಿತ್ತರಂಜನ್ ದಾಸ್ ಅವರು ಬೆಂಗಾಲಿನ ಕಾರ್ಪೊರೇಷನ್ ಎಲೆಕ್ಷನ್ಗೆ ಸ್ವರಾಜ್ ಪಾರ್ಟಿಯಿಂದ ನಿಂತ್ಕೋತಾರೆ, ಗೆಲ್ತಾರೆ. ಓಕೆ, ಅಖಂಡವಾದ ಬಹುಮತದಿಂದ ಗೆಲ್ತಾರೆ, ಅವರು ಪ್ರೆಸಿಡೆಂಟ್ ಆಗ್ತಾರೆ. ಈಗ ಕಾರ್ಪೊರೇಷನಿನ CEO ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್. ಆಗ ಅವ್ರು ಮಾಡಿದ ಕಾರ್ಯಗಳು ಗಾಂಧೀಜಿ ಕೂಡ ಅತಿ ಸುಮಾರು ವರ್ಷಗಳವರೆಗೂ ಹೊಗಳುತ್ತಾರೆ. ಹ್ಯೂಮನ್ ಎಜುಕೇಷನ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಸಪ್ರೇಟಾಗಿ ಕೊಡ್ತಾರೆ. ಯಾವುದೇ ಒಂದು ಹಾಸ್ಪಿಟಲ್ ಎಜುಕೇಷನ್ ಆ್ಯಂಡ್ ಮೆಡಿಸಿನ್ ಈಸ್ ಫ್ರೀ ಅನ್ನೋದನ್ನು ಫಸ್ಟಾಗಿ ತರ್ತಾರೆ. ಅದನ್ನು ವ್ಯವಸ್ಥಿತವಾಗಿ ತಂದು ಪ್ರೈಮರಿ ಸ್ಕೂಲ್ ಎಜುಕೇಷನ್ ಆ ವ್ಯಾಪ್ತಿಗೆ ಬರುವಂಥ ಎಲ್ಲ ಮಕ್ಕಳಿಗೂ ಸಿಗುವ ಥರ ನೋಡ್ಕೋತಾರೆ. ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾವುದು, ಸ್ವರಾಜ್ಯ ಅಥವಾ ಕಾಟೇಜ್ ಇಂಡಸ್ಟ್ರಿ ಇದೆಯಾ, ಬಟ್ಟೆ ಇದೆಯಾ, ಸ್ವದೇಶಿ ವಸ್ತುಗಳಿದಕ್ಕೆ ಅದಕ್ಕೆ ಒತ್ತು ಕೊಡುವಂಥದ್ದು. ಯಾವುದೋ ಕಾಂಗ್ರೆಸ್ ನಾಯಕರು ಬಂದರೂ ಅವ್ರಿಗೆ ವಿಜೃಂಭಣೆಯಿಂದ ಸ್ವಾಗತ ಮಾಡುವಂಥದ್ದು. ಬ್ರಿಟಿಷ್ ಅಧಿಕಾರಿಗಳು ಏನೋ ಅದರಿಂದ ಎಷ್ಟು ಉರ್ಕೊಳ್ತಾರಪ್ಪ ಅಂದರೆ ಅಲ್ಲಿರೋಂಥ ಜನಗಳಿಗೆ ಈಗ ಸ್ವತಂತ್ರ ಬಂದೇ ಬಿಡ್ತು ಅಂತ. ಏನು ದಿನನಿತ್ಯ ವಸ್ತುಗಳ ಬಳಕೆನೂ ಅವರೇ ಮಾಡ್ಕೋತಾ ಇದ್ದಾರೆ, ಆರೋಗ್ಯ ಇದೆ, ಎಜುಕೇಷನ್ ಇದೆ, ನೆಮ್ಮದಿ ಇದೆ. ಪ್ರತಿ ದಿನಾಲೂ ಕೂಡ ರೌಂಡ್ ಹೋಗ್ತಾ ಇರ್ತಾರಂತೆ, ಸಿಟಿ ರೌಂಡು. ಆ ರೀತಿಯಾಗಿ ಸ್ಟ್ರಿಕ್ಟಾಗಿ 24 ಗಂಟೆಯಲ್ಲಿ 20ರಿಂದ 27 ಗಂಟೆ ಒಂದು ಕಡೆ ಕಾರ್ಪೊರೇಷನ್ CEO ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಒಂದು ಪತ್ರಿಕೆ ಶುರು ಮಾಡಿಸಿರ್ತಾರೆ, ಅದರ ಬಗ್ಗೆ ಇದು ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಘಟನೆ ಇರ್ತದಲ್ಲ ಅದು ಸ್ವದೇಶಿ ಮೂವ್ಮೆಂಟ್ದು, ಅದರಿಂದ ಏನು ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲ್ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ, ಅವ್ರಿಗೆ ಕಾಲೇಜ್ ಇರಲ್ಲ. ಅದಕ್ಕೋಸ್ಕರ ಚಿತ್ತರಂಜನ್ ಹೊಸ ಕಾಲೇಜ್ ಶುರು ಮಾಡಿರ್ತಾರೆ. ಅದರ ಪ್ರಿನ್ಸಿಪಾಲು ಕೂಡ ಅವರೇ. ಒಂದೇ ಸಮಯಕ್ಕೆ 3 ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೂ ಕೂಡ ಮೋಸ್ಟ್ ಎಫೆಕ್ಟಿವ್ ಆಗಿ 100% ಆಗಿ ಕೊಟ್ಟು ಓಕೆ ಬ್ರಿಟಿಷರ 1 ವರ್ಷ ಕೂಡ ಆಗಿರಲ್ಲ. ಹಿಂಗೆ ಬಿಟ್ಟರೆ
ಏನೋ ಬ್ರಿಟಿಷರಿಗೆ ನಮ್ಮ ಸಾಮ್ರಾಜ್ಯಕ್ಕೆ ದೊಡ್ಡ ಧಕ್ಕೆ ಇದೆ ಅಂತ ಕೇಳದೆ ಓಕೆ 112 ಅಂತ ಒಂದು ಲಾ ಬರ್ತದೆ, ಏನು ಹೇಳ್ದೆ ಅದನ್ನು ತೆಗೆದು ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ನಂತರದಲ್ಲಿ ಮತ್ತೆ ಹೋರಾಟಗಳು ಚಿತ್ತರಂಜನ್ ದಾಸ್ ಅವ್ರು ಬಿಡಿಸೋಕ್ಕೆ ಭಾರಿ ನಡೀತವೆ. ಗಾಂಧೀಜಿಯವ್ರನ್ನ ಕೇಳ್ಕೊತಾರೆ, ಅವರು ನಾನು ಕೇಳ್ತೀನಿ ಅಂತ ಹೇಳಿ ಸೈಲೆಂಟ್. ಎಷ್ಟೊಂದು ಸಲ ಹೆಂಗೈತೆ ಅಂದರೆ ತುಂಬ ಹೋರಾಟ ಮಾಡೋದಕ್ಕೆ ಏನು ಮಾತಾಡೋದೆ ಆ ಥರ ಸರ್ ಎಲ್ಲೋ ಇದು ಮಾಡ್ಕೊಂಡು ಅಡುಗೆ ಮಾಡೋದ್ರ ಬಗ್ಗೆ ಅವರ ಹರಿಜನ ಪತ್ರಿಕೆಯಲ್ಲಿ ಬರೀತಾ ಇರ್ತಾರಂತೆ. ಹಾಗಾಗಿ ಜನಗಳಿಗೆ ಸಾಕಷ್ಟು ಅಸಮಾಧಾನ ಆಗುವಂಥದ್ದನ್ನು ಅದರಲ್ಲೇ ನೋಡ್ಬೋದು. ಏನು ಕೇಳ್ತಾನೆ ಅಲ್ವಾ ಭಗತ್ ಸಿಂಗಲ್ಲಂತೂ ನಾವು ಕೇಳ್ತೀವಿ, ಇಡೀ ದೇಶನೇ ಕೇಳ್ತಾನೆ ಬಿಡುಗಡೆ ಮಾಡ್ಸೋಕೆ ಹೇಳಿ ಮಾಡೋದನ್ನೇ ಕೊಡಬೇಡಿ ಅಂತ. ಆದರೆ ಗಾಂಧೀಜಿ ಏನು ಹೇಳೋದು, ಅವ್ರು ನಂದಾರಿ ಅನ್ನಲ್ಲ, ಹಂಗಾಗಿ ನಾನು ಕೇಳೋಕ್ಕಾಗೋದಿಲ್ಲ ಅಂತ. ಈ ಥರ ಅಸಮಾಧಾನ. ಹಾಗಾಗಿ ಭಗತ್ ಸಿಂಗ್ ಸಾವು ಈ ಗಾಂಧೀಜಿ ಮೇಲೆ ಅತ್ಯಂತ ಪರಿಣಾಮ ಬೀರೋದಕ್ಕೆ ಅವ್ರ ಬಗ್ಗೆ ಏನೋ ಮಿಸ್ಕನ್ಸೆಪ್ಷನ್ ಅಥವಾ ತಿಳ್ಕೊಳ್ಳೋದಕ್ಕೆ ಭಾರಿ ಡೌಟ್ ಬಂದಿದ್ದು ಆ ಸಮಯನೇ ಅಂತ ಹೇಳ್ಬೋದು. ಅದನ್ನು ಪ್ರಯತ್ನ ಮಾಡಿದವ್ರು ಉಳಿಸೋಕ್ಕೆ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು. ಅವ್ರನ್ನ ಉಳಿಸೋಕೆ ತುಂಬ ಪ್ರಯತ್ನ ಮಾಡ್ತಾರೆ. ಭಗತ್ ಸಿಂಗ್ ಮೀಟ್ ಮಾಡ್ತಾರೆ, ಯಾಕೆ ಪೂರ್ಣ ಸ್ವರಾಜ್ ಕೇಳ್ತಾ ಇದೆಯಾ, ಸರಿಯಾಗಿ ಹೇಳು ಅಂತಾರೆ. ಹೌದು ನಿಜ ಅಂತ ಹೇಳಿದಾಗ ಹೌದು ಪೂರ್ಣ ಸ್ವರಾಜ್ ಬೇಕು ಅಂತಾರೆ. ಆಗ ಅವರು ಏನು 27ರಲ್ಲಿ ಹೇಳ್ತಾರೆ ಡೊಮಿನಿಯನ್ ಸ್ಟೇಟಸ್ ಹೇಳ್ತಾರೆ, ಆ ಡೊಮಿನಿಯನ್ ಸ್ಟೇಟಸ್ ಸಾಕು ಅಂತಾರೆ. ಕೊನೆಗೆ ಪತ್ರಿಕೆಯಲ್ಲಿ ಏನು ಬರ್ತಾರೆ, ಯಾವ ಚೈಲ್ಡ್ಗಳು ಇದೇ ಪದಗಳು, ಬೇರೆ ಪದಗಳಿದ್ದಾವೆ ಬಟ್ ಭಾಷೆ ಇದೆ. ಓಕೆ, ಇವ್ರಿಗೇನು ಗೊತ್ತಿಲ್ಲ, ಇವ್ರು ಹೋಗಿ ಸ್ವತಂತ್ರ ಬೇಕು ಅಂತ ಇದ್ದಾರಲ್ಲ, ಇದು ಅತ್ಯಂತ ನಿಕೃಷ್ಟವಾದ ಮಾತುಗಳು. ಹಾಗಾಗಿ ನಮಗೆ ಪೂರ್ಣ ಸ್ವರಾಜ್ ಬೇಡವೇ ಬೇಡ, ಡೊಮಿನಿಯನ್ ಸ್ಟೇಟಸ್ ಸಾಕು ಅಂತ ಬರ್ತಾರೆ 27ರಲ್ಲಿ ಗಾಂಧೀಜಿಯವರು. ಹೌದು, ಇವ್ರಿಗೇನಾಗಿದೆ ಅಂದರೆ ನೆಹರು ಕೂಡ ಬೈಕೊಂಡು ಹೋಗ್ತಾರೆ, ಇವ್ರಿಗೇನಾಗಿದೆ ನನಗೇನಾಗಿದೆ ಅಂತ ಹೇಳೋಕ್ಕಾಯ್ತಿಲ್ಲ, ಏನಾರ ಮಾಡ್ಕೊಳ್ಳಿ ಹೋಗಪ್ಪ ಅಂತ ಹೇಳಿ ಅವ್ರು ಹೇಳ್ದಾಗ ಮಾಡ್ತೀನಿ ಅಂತ ಇದು ಮಾಡ್ಬೋದು. 29ರಷ್ಟು ಒಳಗಡೆ ಈ ಪೂರ್ಣ ಸ್ವರಾಜ್ ಎಷ್ಟು ಬೆಳೀತದೆ ಅಂತಂದರೆ, ಈ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮದೇ ಸ್ವಂತ ಕಾನೂನು ಇರಬೇಕು, ತಮ್ಮದೇ ಸ್ವಂತ ದಿನನಿತ್ಯ ಬಳಕೆಯ ವ್ಯವಸ್ಥೆ ಏನಾಗುತ್ತೆ ಅದು ನಮ್ಮ ಜಾಗದಲ್ಲೇ ತಯಾರಾಗಬೇಕು, ನಮ್ಮ ಜಾಗದಲ್ಲೇ ತಯಾರಾಗಿದ್ದು ಮಾತ್ರ ನಾವು ಬಳಸಬೇಕು, ನಮ್ಮದೇ ಸ್ವಂತ ಕಾನೂನುಗಳು ಇರಬೇಕು, ನಮ್ಮದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಬೇಕು, ಎಜುಕೇಷನ್ ಸಿಸ್ಟಮ್ ಇರಬೇಕು, ನಮ್ಮದೇ ಸ್ವಂತ ತನ ಇರಬೇಕು, ಬ್ರಿಟಿಷ್ ಹೇಳ್ಕೊಟ್ಟಿದ್ದ ತನ ಅಲ್ಲ ಅಂತ ಹೇಳಿ ಜನವರಿ 26ನ ಫ್ಲಾಗ್ನ ಡಿಸೈಡ್ ಮಾಡಿ ಹ್ಯಾಶ್ ಮಾಡ್ತಾರೆ. ಅದನ್ನೇ ನಾವು ಇವತ್ತು ರಿಪಬ್ಲಿಕ್ ಡೇ ಅಂತ ಕರೆಯೋದು. ಅದಕ್ಕೆ ನಾವು ಶಕ್ತಿ ಪ್ರದರ್ಶನ ಸ್ವತಂತ್ರ ದಿನ ಮಾಡಲ್ಲ, ರಿಪಬ್ಲಿಕ್ ಡೇ ಮಾಡೋದು. ಯಾಕೆಂದರೆ ನಮ್ಮದು ಸ್ವಂತ ತನ, ಎಲ್ಲರಿಗೂ ಸರಿ ಸಮನಾದಂತಹ ತನ, ಎಜುಕೇಷನ್ನು ನಮ್ಮಲ್ಲಿ ಇದೆ ಅನ್ನೋದು ಅದರ ತೋರಿಸುವಂಥ. ಅದಕ್ಕೆ ರೂವಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಇವತ್ತು ನಾವು ಅವ್ರ ಬಗ್ಗೆ ಜನವರಿ 26 ನೆನೆಸ್ಕೊಳ್ಳೋದು ಕೂಡ ಡೌಟ್ ಆಗಿದೆ. ಅದನ್ನು ಮಾಡಿ 37ರಲ್ಲಿ ಈಗ ಬೇಡ, ಈಗ ಬ್ರಿಟಿಷ್ನ ಕಂಪ್ಲೀಟಾಗಿ ತೊಲಗಿಸೇ ಬಿಡ್ಬೇಕು ಅಂತ ಅನ್ಬೇಕಾರೆ ಈಗ ಬರ್ತಾರೆ, ಇಲ್ಲ ಬೇಡಪ್ಪ ಈಗ ಸ್ವರಾಜ್ ಇಷ್ಟು ಸಾಕು ನಮಗೆ ಅಂತ ಈಗ ಹೇಳ್ತಾರೆ. ಅಂದರೆ ಏನು ಮೂಮೆಂಟ್ ಹೋಗ್ತಾ ಇರ್ತದೆ ಅದನ್ನು ಸ್ಲೋ ಮಾಡೋದು. ಆ ಥರ ಕೆಲಸಗಳನ್ನ ಕಾಂಗ್ರೆಸ್ನಲ್ಲಿ ಇರುವಂಥವ್ರು ಅಥವಾ ಗಾಂಧೀಜಿ ಮಾಡ್ತಾಯಿದ್ರು ಅಂತ ನಾವು ಹೇಳ್ಬೋದು. ಇದೇ ರೀತಿ ಜೈಲಿಗೆ ಹಾಕ್ತೇವೆ. ಮತ್ತು ಮಂಡೇಲ ಜೈಲು ಒಂದು ಭಯಂಕರವಾದ ಜೈಲು, ಅದು ಹೇಳಿದ್ನಲ್ಲ. ಆ ಜೈಲಲ್ಲಿ ಇರಬೇಕಾದ್ರೆ ಅವ್ರಿಗೊಂದು ಅವಕಾಶ ಕೊಡ್ತಾರೆ. ನೀವೇನೋ ನಿಮ್ಮ ದುಡ್ಡಲ್ಲೇ ನೀವು ಯುರೋಪ್ಗೆ ಹೋಗೋದಾದರೆ ನಮ್ದೇನು ಅಭ್ಯಂತರ ಇಲ್ಲ. ಫಸ್ಟ್ ಟೈಮ್ ಹೇಳಿದಾಗ ವಿರೋಧಿಸ್ತಿರೋದು, ನಾನು ದೇಶ ಬಿಟ್ಟು ಹೋಗೋದ ಚಾನ್ಸೇ ಇಲ್ಲ, ನನ್ನನ್ನೇ ನಾನು ಇದು ಮಾಡ್ಕೊಂಡಂಗೆ ಹೋರಾಟದಿಂದ ಹಿಂಜರ್ದಂಗೆ ಅಂತ ಹೇಳ್ತಾರೆ. ಆದರೆ 2ನೇ ಸಲ ಇದ್ದಾಗ ಆಸ್ಟ್ರಿಯಾಗೆ ಹೋಗ್ತಾರೆ. ಅವರು ಪಕ್ಕದಲ್ಲಿರೋ ಫ್ರೆಂಡ್ಸ್ನೂ ನೋಡೋಕೆ ಬಿಡಲ್ಲ, ಹಂಗೆ ಸಾಲ ಮಾಡಿಕೊಂಡು ಅವ್ರ ಅಣ್ಣ ಸಾಲ ತಂದು ಕೊಟ್ಬಿಟ್ಟು ಅವ್ರನ್ನ ಹಂಗೆ ಆಸ್ಟ್ರಿಯಾಗೆ ಕಳಿಸ್ಕೊಡ್ತಾರೆ. ಆದರೆ ಅವರು ಆಸ್ಟ್ರಿಯಾದಲ್ಲಿ 1 ತಿಂಗಳಿರ್ತಾರೆ ಅಷ್ಟೇ, ಮೆಡಿಕಲ್ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಯಾಕೆಂದರೆ ತುಂಬ ಆರೋಗ್ಯ ಎದ್ಗಟ್ಟಿರ್ತಾರೆ. ಅಲ್ಲಿ ವಿಠಲ್ ಭಾಯ್ ಪಟೇಲ್ ಸಿಕ್ಬಿಡ್ತಾರೆ. ವಿಠಲ್ ಭಾಯ್ ಪಟೇಲು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಣ್ಣ. ಅವ್ರೇನು ಮಾಡ್ತಾ ಇರ್ತಾರೆ, ಅವರು ದೇಶಕ್ಕೋಸ್ಕರ ಹೋರಾಟ ಲಾ ಮಾಡಿ ಈ ದೇಶದ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿಸುವಂಥ ಉಪನ್ಯಾಸಗಳನ್ನ ಯುರೋಪಿನಾದ್ಯಂತ ಕೊಟ್ಟು ಒಳ್ಳೆ ಲೈಬ್ರರಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೆಂಗೆ ಏನೋ ಒಂದು ಬೆಂಗಾಲಿ ಫಿಲಮ್ ಅಂತ ಮಾಡುತ್ತೆ, ಭಾರತದ ಬಗ್ಗೆ ಬರೀ ಸುಳ್ಳು ಹೇಳೋಂಥದ್ದು ಅಥವಾ ಅಸಹ್ಯ ಮೂಡಿಸುವಂಥದ್ದು, ಅದರ ಬಗ್ಗೆ ಹೋರಾಟ ಮಾಡಿ ಜರ್ಮನಿಯಲ್ಲಿ ನಡೀತಾ ಇದ್ದ ಫಿಲಮ್ ಶೋಯಿಂದ ಅದನ್ನು ರದ್ದು ಮಾಡಿಸ್ತಾರೆ. ಮತ್ತು ಪ್ರತಿ ಊರಿಗೂ ಹೋಗಿ, ಆ ಯುರೋಪಿನ ಊರಿಗೂ ಹೋಗಿ ಭಾರತ ಅಂದರೆ ಏನು, ಭಾರತೀಯ ಸಂಸ್ಕೃತಿ ಏನು, ತನ ಏನು, ಒಳ್ಳೆ ಅಭಿಪ್ರಾಯಗಳು ಮಾಡಬೇಕು. ಯುರೋಪಿನ ಎಲ್ಲ ಭಾಷೆಗಳಲ್ಲೂ ನಮ್ಮ ರೆಪ್ರೆಸೆಂಟೇಟಿವ್ ಇರುವಂಥ ಬುಕ್ಸ್ ಇರಬೇಕು, ನಮ್ಮ ವ್ಯಕ್ತಿತ್ವ ಇರಬೇಕು, ನಮ್ಮ ವ್ಯಕ್ತಿ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಅವರ ಇಲ್ಲಿಂದ ಅಲ್ಲಿಂದ ಎಲ್ಲರನ್ನೂ ಆ ಥರ ಕೆಲಸ ಗೌರವ ಬರೆಸುವಂಥ ಕೆಲಸ ಮಾಡ್ತಾರೆ. ಮತ್ತು ಮುಸೋಲಿನಿ ಮೀಟ್ ಮಾಡ್ತಾರೆ. ಮತ್ತು ಇನ್ನಷ್ಟು ವರ್ಲ್ಡ್ ಲೀಡರ್ಸ್ನೆಲ್ಲ ಆ ಸಮಯದಲ್ಲಿ ಮೀಟ್ ಮಾಡಿ ಏನೋ ಇದು ಮಾಡಿ. ಅದರಲ್ಲಿ ಮುಸೋಲಿನಿ ಮೀಟ್ ಮಾಡಿದಾಗ ಒಂದು ಘಟನೆ ಆಗುತ್ತೆ. ಏನಪ್ಪ ಅಂದರೆ ಅವ್ರು ಮೀಟ್ ಮಾಡೋದು ಅಷ್ಟೊಂದು ಸುಲಭ ಇಲ್ಲ. ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ಮರೆತಿದ್ದೀನಿ. ಆ ವ್ಯಕ್ತಿ ಏನೇ ಆದರೂ ನೇತಾಜಿ ಅವರು ಈ ಲೀಡರ್ನ ಮೀಟ್ ಮಾಡಬಾರ್ದು ಅಂತ ನೋಡ್ಕೊಳ್ಳೋದು ಬಹಳ ಕೆಲಸ. ಅವ್ರನ್ನ ಕಣ್ಣು ತಪ್ಪಿಸಿ
ಮುಸ್ಲಿಮ್ನ ಮೀಟ್ ಮಾಡಬೇಕಾಗ್ತಿದೆ ವೇಷ ಮರೆಸ್ಕೊಂಡು. ಆ ವೇಷ ಮರೆಸ್ಕೊಂಡು ಮೀಟ್ ಮಾಡಿದಾಗ ಮುಸ್ಲಿಮ್ ಕೇಳ್ತಾನೆ, ನಿಮ್ಮ ಏನು ನೀವು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸತ್ಯಾಗ್ರಹದಿಂದ ಸ್ವತಂತ್ರ ಬರ್ತದೆ ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ನೇತಾಜಿ ಅವ್ರಿಗೆ. ನನಗೇನೋ ಹಂಗೆ ಅನ್ಸೋದಿಲ್ಲ ಅಂತ ಉತ್ತರ. ಹಾಗಾದರೆ ಈ ನೆಕ್ಸ್ಟ್ ದಾರಿ ಏನು, ಹಂಗಾದ್ರೆ ಕ್ರಾಂತಿ ಮಾಡ್ತೀರೇನೋ ಅಂತ ಕೇಳ್ತಾರೆ. ಆಗ ನೇತಾಜಿ ಅವರು, ನಮ್ಮ ಯುವಕರು ದೇಶಕ್ಕೋಸ್ಕರ ರಕ್ತ ಬಸಿಯಲ್ಲ ಅಂತ ಅನ್ಕೋತೀರೇನೋ ಅಂತಂದ. ಹಾಗಾಗಿ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನು ಅಂತ ಕೇಳ್ತಾರೆ. ಮತ್ತೆ ಆಗ ನೇತಾಜಿ ಸೆಲೆನ್ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೋ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ, ನಿಮ್ಮ ಹೋರಾಟ ಹೆಂಗಿರ್ಬೇಕು ಅಂತ, ಏನು ಸಹಾಯ ಬೇಕು ನಮ್ಮಿಂದ ತಗೊಳ್ಳಿ ಅಂತ ಹೇಳಿ ಒಪ್ಕೊಳ್ತಾರೆ. ಆ ರೀತಿಯಾಗಿ ಈ ಸಮಯದಲ್ಲಿ ಇಲ್ಲೇನಾಗಿರುತ್ತೆ, ಕಾಂಗ್ರೆಸ್ಗೆ 2 ಸಲ ನೆಹರೂನ ಅಧ್ಯಕ್ಷ ಮಾಡಿಬಿಟ್ಟಿರ್ತಾರೆ. ನೆಹರು ಅಧ್ಯಕ್ಷ ಮಾಡಿದ ಮೇಲೆ ಗಾಂಧೀಜಿಯವ್ರಿಗೆ ಈಗ ಸುಭಾಷ್ ಚಂದ್ರ ಅವ್ರು ಕೊಡಲೇಬೇಕಾದಂಥ ಅನಿವಾರ್ಯ ಬರ್ತದೆ. ಆ ಸಮಯದಲ್ಲಿ ವಾಪಸ್ ಬರ್ತಾರೆ, ನೀಟಾಗಿ ತೆಗೆದು ಹಂಗೆ ಜೈಲ್ಗೆ ಹಾಕ್ತಾರೆ. ಜೈಲಿಗೆ ಹಾಕಿದಾಗ ಗಾಂಧೀಜಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಆ ಒತ್ತಡ ಮಣಿದು ಆಯ್ತು ಬಿಡಿ ಅಂತ ಕೇಳ್ಕೊತಾರೆ. ಅವ್ರನ್ನ ಹೋಮ್ ಅರೆಸ್ಟ್ ಅಂತ ತೆಗೆದು ಹಾಕ್ತಾರೆ. ಈಗ ಗಾಂಧೀಜಿಯವ್ರ ಜೊತೆ ಸ್ವಲ್ಪ ರ್ಯಾಪೋರ್ಟ್ನ ಒಳ್ಳೆ ಅಭಿಪ್ರಾಯ ಮಾಡಿಕೊಂಡು ಅಷ್ಟೊಂದು ವಿರೋಧಿಸ್ತೇನೆ ನೇತಾಜಿಯವರು ಒಡನ ಮಾತಾಡೋದು ಜಾಸ್ತಿ ಮಾಡಿಕೊಂಡು ರ್ಯಾಪೋರ್ಟ್ ಮಾಡ್ಕೊತಾರೆ. ಅದರ ಪರಿಣಾಮವಾಗಿ ಅವ್ರಿಗೆ ಲಾಭನೂ ಆಯಿತು. 38ರಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷೆ ಇಡೀ ದೇಶನೇ ನಿರೀಕ್ಷಣೆ ಮಾಡ್ತಾರೆ. ಅದರಲ್ಲಿ ಗಾಂಧೀಜಿಯವರು ನೆಹರು ಮನೆತನ ಮಾತ್ರ ನಿರೀಕ್ಷಣೆ ಮಾಡಿದ್ದಾರೆ ನೆಹರೂನ, ಆದರೆ ಇಡೀ ದೇಶನೇ ಅವ್ರು ಅಧ್ಯಕ್ಷ ಆಗ್ಬೇಕು ಅನ್ಕೋತಾ ಇರ್ತಾರೆ. ಅದು ಗಾಂಧೀಜಿ ಒಪ್ಪಿರಲ್ಲ. ಆದರೆ ಈಗ ಅವರೇ ಅದನ್ನು ಪ್ರಪೋಸ್ ಮಾಡ್ತಾರೆ, ನೇತಾಜಿಯವರೇ ಇದಾಗಬೇಕು ಅಂತ, ಏನೋ ನಮ್ಮ ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಆಗಿ ಮುನ್ನಡೆಸಬೇಕು ಅಂತ ಡಿಸೈಡ್ ಆಗುತ್ತೆ. ಅವ್ರು ಒಪ್ಕೋತಾರೆ. ಕಾಂಗ್ರೆಸ್ಸಿನ ಆ ಪ್ರೆಸಿಡೆನ್ಶಿಪ್ಪಲ್ಲಿ ಈಗ ಎಲ್ಲಿ ನಡೀತಾ ಅಂದರೆ ಗುಜರಾತಲ್ಲಿ ನಡೀತೆ. ಗುಜರಾತಲ್ಲಿ ಏನಪ್ಪ ಅಂದರೆ ಪಟೇಲು ನೇತಾಜಿಯವ್ರಿಗೂ ಆಗೋದಿಲ್ಲ. ಒಂದು ವಿಚಿತ್ರವಾದ ಕೇಸು. ಅವ್ರ ಅಣ್ಣ ಏನು ಮಾಡಿರ್ತಾರೆ, ಅವ್ರ ಜೊತೆ ಒಡನಾಟ ಇರ್ತದಲ್ಲ, ಅವ್ರ ಆಸ್ತಿ ಪಾಸ್ತಿ ಎಲ್ಲನೂ ನೇತಾಜಿ ಹೆಸರು ಬರ್ಬಿಟ್ಟಿರ್ತಾರೆ. ನನ್ನ ಉದ್ದೇಶನ ಗುರಿನ ನೆರವೇರಿಸೋದು ಸುಭಾಷ್ ಚಂದ್ರ ಬೋಸ್ ಮಾತ್ರನೇ ಅಂತ ಹೇಳಿ ಒಂದು ವಿಲ್ ಮಾಡಿಬಿಟ್ಟಿರ್ತಾರೆ. ಈ ಪಟೇಲರು ಅದ್ರ ವಿರುದ್ಧ ಕೇಸ್ ಹಾಕ್ತಾರೆ. ಮತ್ತೆ ಬ್ರಿಟಿಷರಾಗಿರೋದ್ರಿಂದ ನೆಕ್ಸ್ಟ್ ಪಟೇಲರ ಕಡೆಗೆ ಹೋಗುತ್ತೆ. ಆದರೆ ನಾನು ಅವ್ರ ಆಸೆ ಪೂರ್ತಿ ಮಾಡೋಕ್ಕಾಗಲಿಲ್ಲವಲ್ಲ ಅನ್ನೋ ಕೊರಗು ನೇತಾಜಿಯವ್ರಿಗೆ ಇರುತ್ತೆ. ಯಾಕಂದ್ರೆ ಅವ್ರು ಮಾತು ಕೊಟ್ಟಿರ್ತಾರೆ, ತಿರ್ಕೋಬೇಕಾದ್ರೆ ನಿಮ್ಮ ಆಸೆಯಾದಂತೆ ನಿಮ್ಮ ಆಸ್ತಿನ ನಾವು ಬಳಕೆ ಮಾಡ್ತೀವಿ ದೇಶಕ್ಕೋಸ್ಕರ ಅಂತ ಕೊಟ್ಟಿರ್ತಾರೆ. ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಅಂದರೆ ಪಟೇಲರ ಲೈಫಲ್ಲಿ ಅದು ಈ ನೇತಾಜಿ ಮೇಲೆ ಇದ್ದಂಥ ಕೇಸು. ನಂತರದಲ್ಲಿ ಆ ಪಾಪ ಕಳ್ಕೊಳ್ಳೋಕ್ಕೆ ಅನ್ಕೋತೀನಿ. ಅದಕ್ಕೆ ಅವ್ರ ಬಗ್ಗೆ ಒಂದು ಫಿಲಮ್ ಮಾಡಿಸ್ತಾರೆ. ಫಿಲಮ್ ಮಾಡಿಸಿ ಯಾರು 1949 ಇರಬೇಕು. ಆ ಒಂದೊಂದು ಕಾಪಿನ ಸಿಗದೇದಂಗೆ ಎಮರ್ಜೆನ್ಸಿ ಪೀಡಲ್ ಅದನ್ನು ಸುಟ್ಟಾಕಿಸ್ತಾರೆ. ಇವತ್ತು ಆ ಫಿಲಮ್ ನಮ್ಮ ಕೈಗೆ ಇಲ್ಲ. ಅದನ್ನು ಅವರು ಮಾಡಿದ ಪಾಪನ ಕಳ್ಕೊಳ್ಳೋಕ್ಕೆ ಅವ್ರು ಮಾಡಿಸಿದ್ದು ಅಂತ ಅಂದರೆ ಕೆಲವು ಸೆಲ್ಫ್ ರಿಯಲೈಸೇಷನು ಇದ್ದವನು ಕೂಡ ಒಬ್ಬ ಲೀಡರ್ ಅಂತ ಹೇಳೋದಕ್ಕೆ ಇದು ಕೂಡ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಆ ಭಾಷಣದಲ್ಲಿ ಏನು ಹೇಳ್ತಾರೆ, ಇಲ್ಲಿವರೆಗೂ ಯಾರೂ ಕಾನ್ಸಂಟ್ರೇಟ್ ಮಾಡದೇ ಇರೋ ಪಾಯಿಂಟು, ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಕು. ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವ ಥರದ್ದು ಬೇಕಂದರೆ ನ್ಯಾಷನಲ್ ಇಂಟಿಗ್ರೇಷನ್ ಮಾಡೋದಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಕು. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದಕ್ಕೆ ಹೇಳ್ತಾ ಇದ್ದೀವಿ, ನಮ್ಮ ಅನುಕೂಲಕ್ಕಾಗಿ, ದಿನನಿತ್ಯ ಕೆಲಸಗಳನ್ನ ಸುಲಭ ಮಾಡ್ಕೊಳ್ಳೋಕ್ಕಾಗಿ. ಆದರೆ ಅವ್ರು ಮಾತಾಡ್ತಾ ಇರೋದು ಏನಪ್ಪ ಅಂದರೆ, ಇಫ್ ಯು ವಾಂಟ್ ಟು ಅಟೈನ್ ನ್ಯಾಷನಲ್ ಇಂಟಿಗ್ರೇಷನ್ ದೆನ್ ವಿ ಹ್ಯಾವ್ ಟು ಅಟೈನ್ ಓನ್ಲಿ ಥ್ರೂ ದಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಓಕೆ, ಇಂಡಿಯನ್ ಪ್ಲಾನಿಂಗ್ ಕಮಿಷನ್ ಇರಬೇಕು ಅಂತ. ಇದು ವಿಶ್ವೇಶ್ವರಯ್ಯನವರ ಅತಿ ದೊಡ್ಡ ಕೊಡುಗೆ. 35 ರಷ್ಯಾದನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅವರು 17 ಬುಕ್ಕು ಕೂಡ ರಷ್ಯಾದಲ್ಲಿದೆ. ಆದರೆ ನಾವು ಹುಡುಕಿ ತಡುಕಿ ಇದ್ರೂ ಒಂದು 2-3 ಬುಕ್ ಮಾತ್ರ ಸಿಗೋದು. ಅವರು ವಿಶ್ವೇಶ್ವರಯ್ಯರ ಇವರ ಕೋರ್ ಕಮಿಟಿ ಮೆಂಬರ್. ಇವತ್ತು ಆ ಫೋಟೋ ನಮಗೆ ಸಿಕ್ಕಿದೆ. ಹಾಗಾಗಿ ಪ್ಲಾನಿಂಗ್ ಕಮಿಷನ್ ಇಂಥ ದೊಡ್ಡ ವಿದ್ವಾಂಸ ನಮ್ಮ ದೇಶಕ್ಕೆ ಇರೋದು ಒಂದು ಅದೃಷ್ಟ ಅಂತ ಹೇಳಿ ಅವರ ನೀತಿಗಳ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಇನ್ನೇನು ಗಾಂಧೀಜಿಯವ್ರದ್ದು ಏನಪ್ಪ ಅಂದರೆ ಓನ್ಲಿ ಕಾಟೇಜ್ ದೊಡ್ಡ ಇಂಡಸ್ಟ್ರಿಗಳು ಬೇಕೇ ಆಗಿಲ್ಲ ನಮಗೆ ಅಂತ. ಆದರೆ ಇವ್ರು ಏನು ಹೇಳ್ತಾರೆ, ಸ್ಮಾಲ್ ಸ್ಕೇಲ್ ಇರಬೇಕು, ಮೀಡಿಯಮ್ ಇರಬೇಕು, ಲಾರ್ಜ್ ಸ್ಕೇಲ್ ಇರಬೇಕು ಅಂತ. ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡಿಬೇಕಂದ್ರೆ ನಾವು ಕಚ್ಚಾಟ ಹೊಟ್ಟೆ ಕಿಚ್ಚು ಇಲ್ದಂಗೆ ನೋಡ್ಕೊಂಡ್ರೆ ಸಾಕು. ಅದಕ್ಕೆ ಅಂಥ ದುಡ್ಡಿನೇನು ಬೇಕಾಗಿಲ್ಲ. ಈ ಮೀಡಿಯಂ ಸ್ಕೇಲ್ಗೆ ಏನಪ್ಪ ಅಂದರೆ ನಮ್ಮ ಶ್ರೀಮಂತರು ಇರ್ತಾರಲ್ಲ, ಅವರೊಂದು ಸ್ವಲ್ಪ ಒಗ್ಗಟ್ಟಿನ ಕೆಲಸ ಮಾಡಿದ್ರೆ ಈ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಬರ್ತದೆ. ಆದರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಏನಪ್ಪ ಅಂದರೆ ಅದಕ್ಕೆ ಗೌರ್ಮೆಂಟಿನ ಸಪೋರ್ಟ್ ಬೇಕಾಗ್ತದೆ ಅಂತ ಹೇಳ್ತಾರೆ. ಇದು ಅದನ್ನು ಮುಖ್ಯ ಅಂಶ. ಮತ್ತೆ ನೋಡಿ, ಇವತ್ತು ಹೇಳ್ತಾರೆ ಜನಸಂಖ್ಯೆ ಸ್ಫೋಟ ಅಂತ. ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ಜನಸಂಖ್ಯೆದ ಮೇಲೆ ನಾವು ಒಳ್ಳೆ ಜನಸಂಖ್ಯೆ ಮಾಡದೆ ಹೋದರೆ, ನೋಡಿ ಜನಸಂಖ್ಯೆ ಅಲ್ಲ, ಒಳ್ಳೆ ಜನಸಂಖ್ಯೆ ಜಾಸ್ತಿ ಆಗದೆ ಹೋದರೆ ನೆಕ್ಸ್ಟ್ ದೇಶಕ್ಕೆ ತೊಂದರೆ ಆಗುತ್ತೆ. ಇವತ್ತು ಹೇಳ್ತಾ ಇದ್ದೀವಿ ಜನಸಂಖ್ಯೆದ ಪ್ರಾಬ್ಲಮ್ ಏನು ಅಂತ, ಅದರಲ್ಲಿ ಅವ್ರು ಹೇಳ್ತಾರೆ. ಮತ್ತೆ ಶಾಂತಿಯಿಂದ ನಮಗೆ ಸ್ವತಂತ್ರ ಗಳಿಸ್ಕೊಳ್ಳೋಕ್ಕಾಗದೆ ಹೋದರೆ ಕ್ರಾಂತಿಯ ಮಾರ್ಗನೂ ಹಿಡಿಯೋಕ್ಕೆ ನಾವು ಯಾವುದೇ ರೀತಿಯಾದಂತಹ ಹಿಂಜರಿಕೆ ಮಾಡೋದಿಲ್ಲ ಅಂತಲೂ ಹೇಳ್ಬಿಡ್ತಾರೆ.
ಇದು ಗಾಂಧೀಜಿಯವ್ರಿಗೆ ಅಸಮಾಧಾನ ಬರ್ತದೆ, ಎಷ್ಟು ಆಕ್ರೋಶ ಬರ್ತದೆ ಅಂದರೆ ನಂತರದಲ್ಲಿ ಅದು ಅವರೇ ರಿಸೈನ್ ಮಾಡ್ಬೇಕಂದ್ರೆ. ಆ ವರ್ಷ ತುಂಬ ಚೆನ್ನಾಗಿ ಕೆಲಸಗಳು ನಡೀತವೆ, ಇಡೀ ದೇಶ ಪೂರ್ತಿ ಏನೋ ಸುತ್ತಾಡ್ತಾರೆ, ಜನ ಸಂಘಟಿಸ್ತಾರೆ, ಎಲ್ಲ ಥರ ಕೆಲಸ ಮಾಡ್ತಾರೆ. ಈಗ ನೇರು ಕೇಳಿದೆ, 1 ವರ್ಷ ಆಯಿತು, ನೆಕ್ಸ್ಟ್ ವರ್ಷ ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತ ನೇರು ಕೇಳಿರ್ತಾರೆ. ಅದೇ ಥರ ನೇತಾಜಿ ಕೂಡ ಈಗ ನಾನು ಕೆಲಸ ಮಾಡಿರೋದು ಇನ್ನೂ ಸಾಲ್ತಾ ಇಲ್ಲ ಅನಿಸುತ್ತೆ, ಇನ್ನೂ ಬೇಗ ಕೆಲಸ ಆಗಬೇಕು, ಹಾಗಾಗಿ ಇನ್ನೊಂದು ವರ್ಷ ನಾನೇ ಇದಾಗಬೇಕು. ಗಾಂಧೀಜಿ ಬಿಲ್ಕುಲ್ ಆಗೋದೇ ಇಲ್ಲ ಅನ್ಬೇಕು. ಆಗದೆ ಹೋದರೆ ಇದು ಪ್ರಜಾಪ್ರಭುತ್ವ, ಹಂಗೆ ಪ್ರಜಾಪ್ರಭುತ್ವ ಮಾಧ್ಯಮದಲ್ಲಿ ಎಲೆಕ್ಷನ್ ಮಾಡೋಣ ಅಂತ. ಎಲೆಕ್ಷನ್ ನಡೆಯುತ್ತೆ, ನೇತಾಜಿ ಗೆಲ್ತಾರೆ. ಗೆದ್ದಾಗ ಅವ್ರಿಗೆ 103 ಡಿಗ್ರಿ ಜ್ವರ, ಅಂದರೆ ಎದ್ದೊಳಕ್ಕಾಗದೇ ಇರೋಂಥ ಜ್ವರ. ಅವರು ಅಧಿವೇಶನ ನಡಿಬೇಕು ಬರಬೇಕಾಗಿದೆ. ಆ ಗಾಂಧೀಜಿ ಫಾಲೋವರ್ಸ್ ಏನು ಮಾಡ್ತಾರೆ, ಇವನು ನೋಡಲಿ ಬೇಕು ಅಂತ ಮಾತಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಇವನು ಮನೆ ಜ್ವರ ಬಂದಿದೆ ಅಂತ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂತಾರೆ. ಮೆಡಿಕಲ್ ಸರ್ಟಿಫಿಕೇಟ್, ಈ ಮೆಡಿಕಲ್ ಸರ್ಟಿಫಿಕೇಟ್ ನಾವು ಬೇಗ ಸಾವಿರಾರು ಕೊಡ್ತೀವಿ, ಕಳ್ಳರದಾರಿ ಬೇಗ ಗೊತ್ತಾಯ್ತಾರೆ, ಅದರಲ್ಲಿ ಸಾವಿರಾರು ಇದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಅಧಿವೇಶನದಲ್ಲಿ ಅವ್ರ ಅಣ್ಣನ ಕೈಲಿ ಆ ಪತ್ರನ ಓದಿಸ್ತಾರೆ. ಬಟ್ ವರ್ಕಿಂಗ್ ಕಮಿಟಿ ಮಾಡಬೇಕು, ವರ್ಕಿಂಗ್ ಕಮಿಟಿ ಮಾಡೋಕ್ಕೆ ಗಾಂಧೀಜಿ ಒಪ್ಪದೇ ಇದ್ದಾಗ ನನಗೇನೈತಲ್ಲ ನೀವು ಅವ್ರು ಕೇಳ್ಕೊಳ್ಳಿ ಅಂತಾರೆ. ಇವ್ರು ಬಂದಾಗ ಯಾರು ಗಾಂಧೀಜಿ ಹೇಳಿದ್ರೆ ಯಾರು ಬರಲ್ಲ, ಗಾಂಧೀಜಿ ಅಸಮಾಧಾನ ಮಾಡ್ಕೋತಾರೆ ಅಂತ. ಆಯಿತು ಅಂತ ಅವ್ರ ಜೊತೆ ಮಾತಾಡ್ತಾರೆ. ಈಗ 2ನೇ ಮಹಾಯುದ್ಧ ನಡೀತಾ ಇದೆ. ಮಹಾಯುದ್ಧ ನಡೆಯೋ ಸಮಯದಲ್ಲಿ ಇದು ನಮ್ಮ ಸರಿಯಾದ ಸಮಯ, ಇದಕ್ಕೆ ನಮ್ಮ ಸೈನಿಕರನ್ನ ಯಾವುದೇ ಕಾರಣಕ್ಕೂ ಕಳಿಸ್ಕೊಡ್ಬಾರ್ದು. ಈಗ ಯುದ್ಧ ನಡಿಬೇಕಾದ್ರೆ ನಾವು ಕೂಡ ಒಳಗಡೆ ಆಂತರಿಕ ಯುದ್ಧ ಮಾಡಿ ಅವ್ರ ವಿರುದ್ಧ ಮಾಡಿ ಸ್ವತಂತ್ರ ಗಳಿಸ್ಕೋಬೇಕು ಅಂತ. ಆದರೆ ಗಾಂಧೀಜಿ ಅದಕ್ಕೆ ಒಪ್ಪಲ್ಲ. ಗಾಂಧೀಜಿ ಅವರ ಅನಿವಾರ್ಯತೆ ಇರಬೇಕಾದ್ರೆ ನಾವು ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಸಮಾಧಾನ ಆಯಿತು, ರಿಸಿಗ್ನೇಷನ್ ಮಾಡಿ ಫಾರ್ವರ್ಡ್ ಬ್ಲಾಕ್ ಅಂತ ಮಾಡ್ಕೋತಾರೆ. ಅದರಲ್ಲೂ ಅವ್ರಿಗೆ ತೃಪ್ತಿಯಾಗಲ್ಲ. ಕೊನೆಗೆ ಅವ್ರನ್ನ ಕಾಂಗ್ರೆಸ್ಸಿಂದನೇ ಕಿತ್ತು ಬಿಸಾಕ್ತಾರೆ. ಇನ್ನು 3 ವರ್ಷದವರೆಗೆ ಅವ್ರು ಯಾವುದೇ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಂತ ರೂಲ್ಸ್ ಆಗಿಬಿಡ್ತದೆ. ಈ ನಡುವೆ ಇನ್ನೇನು ಮಾಡೋದು ಅಂತ ಒಂದು ಪ್ರತಿಮೆ ಹೊಡೆದಾಕಿ ಜಾಗೃತಿ ಮೂಡಿಸೋಣ ಅಂತ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಯಾರನ್ನಾರು ಮೀಟ್ ಮಾಡೋಣ ಅಂತ ಹೆಗ್ಗಡವಾರನ್ನು ಮೀಟ್ ಮಾಡ್ತಾರೆ. ಹೆಗ್ಗಡವಾರ ಸಾಯುವಂಥ ಸ್ಥಿತಿಲಿ ಇರ್ತಾರೆ, ಆಶೀರ್ವಾದ ತಗೊಂಡು ಬಂದ್ಬಿಡ್ತಾರೆ. ನೆಕ್ಸ್ಟ್ ಸಾವರ್ಕರ್ ಮೀಟ್ ಮಾಡ್ತಾರೆ. ಈ ವಿಗ್ರಹ ಹೊಡೆದಾಕಿದ್ರೆ ಏನಪ್ಪ ಪ್ರಯೋಜನ ಅಂದರೆ ಹಂಗೆ ತೊಗೊಂಡೋಗಿ ಹೊಡೆದಾಕ್ತೀನಿ ಅಂತ ಅನೌನ್ಸ್ಮೆಂಟ್ ಕೊಡೋದಕ್ಕೆ ತೊಗೊಂಡೋಗಿ ನಿಮ್ಮ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾಕೆ ನೀವು, ನಾನೀಗ ಆಲ್ರೆಡಿ ನಮ್ಮ ಯುವಕರಿಗೆ ಪ್ರೇರಣೆ ಕೊಡ್ತಾ ಇದ್ದೀನಿ, ಸೈನಿಕ ಸೇರ್ಕೊಳ್ಳಿ, ನಾಳೆ ಒಂದಿನ ನೀವೇ ಸ್ವತಂತ್ರ ಗಳಿಸ್ಕೊಡೋಕ್ಕೆ ಸಾಕ್ಷಿ ಆಗ್ಬೋದೇನೋ ಅಂತ ಹೇಳಿ ಆ ಥರ ನೀವು ಹೊರಗಡೆಗೆ ಹೋಗಿ, ಹೊರಗಡೆ ನಮ್ಮ ಸೈನಿಕರು ಬೇರೆ ದೇಶದಲ್ಲಿ ಯಾರ್ಯಾರಿದ್ದಾರೆ, ಬೇರೆ ದೇಶಗಳ ಬಂದಿಯಾಗಿ ಅಥವಾ ಹೊರಗಡೆ ಇರೋಂಥ ಅವ್ರನ್ನ ಸಂಘಟಿಸ್ಕೊಂಡು ಬಂಗಾಳ ಕೊಲ್ಲಿ ಮುಖಾಂತರನ ಬರ್ಮಾ ಮುಖಾಂತರನ ಯುದ್ಧ ಮಾಡಿದ್ರೆ, ಅಟ್ಯಾಕ್ ಮಾಡಿದ್ರೆ ಆಗ ದೇಶ ಸ್ವತಂತ್ರಗೊಳ್ಳೋ ಚಾನ್ಸಸ್ ಇರ್ತವೆ. ಈ ಥರ ಕೆಲಸ ಆಗಲಿ. ಯಾಕಂದರೆ ನಿಮ್ಮಂಥವ್ರು 1 ವರ್ಷಗಳ ಕಾಲ ಜೈಲಲ್ಲಿದ್ದರೆ ಅದು ಅನಾಹುತನೇ ಹೊರತು ಯಾವುದೇ ಪ್ರಯೋಜನ ಇಲ್ಲ ಅಂತ. ಇದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರತಿಮೆ ಹೊಡೆದಾಕಕ್ಕೆ ಅನೌನ್ಸ್ಮೆಂಟ್ ಕೊಡ್ತಾರೆ, ಅದೇ ಥರ ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಅವ್ರ ಅನಾರೋಗ್ಯ ಸಿಕ್ಕಾಪಟ್ಟೆ ಒಂದು TB ಥರ ಕಾಯಿಲೆ ಬಂದ್ಬಿಡುತ್ತೆ. ಕೊನೆಗೆ ಡಾಕ್ಟರ್ ಮೇಲೆ ಒತ್ತಡ ಕೊಡ್ತಾರೆ, ಇವ್ನು ಚೆನ್ನಾಗಿದ್ದಾನೆ ಅಂತ ಹೇಳಿ ಅಂತ. ಅವ್ರು ಕೊಡೋದಿಲ್ಲ. ಅದ್ರ ಈಗ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಅವರು ಇದಾಗ್ತಾರೆ ಅಂತ ಹೇಳ್ತಾರೆ. ಆಗ ಗೃಹ ಬಂಧನ ಮಾಡ್ತಾರೆ. ಮತ್ತೆ ಅಲ್ಲಿ ಅವರ ಟ್ರೀಟ್ಮೆಂಟ್ ನಡೀತಾ ಹೋಗ್ತದೆ. ಓಕೆ, ಆಮೇಲೆ ನಿಮ್ಗೆ ಗೊತ್ತಿದೆ ದಿ ಗ್ರೇಟ್ ಎಸ್ಕೇಪ್. ಎಷ್ಟು 100 ಜನ, 70ರಿಂದ 100 ಜನ ಮನೆ ಸುತ್ತ 24 ಗಂಟೆ 3 ಶಿಫ್ಟ್ ಥರ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲೂ ಹೋಗ್ಬಾರ್ದು, ಅಳ್ಳಾಡಿ ಹೋಗ್ಬಾರ್ದು ಅಂತ. ಆದರೆ ಇವು ಹೊರಗಡೆ ತಯಾರಿ ಹೆಂಗೆ ನಡೆಸ್ತಾರಪ್ಪ ಅಂದರೆ, ಉದ್ದವಾದ ಗಡ್ಡ ಬಿಟ್ಕೊಂಡಿರ್ತಾರೆ, ಒಬ್ಬ ಮುಸ್ಲಿಂ ಬಟ್ಟೆಗಳೆಲ್ಲ ತರಿಸ್ಕೊಂಡಿರ್ತಾರೆ. ಓಕೆ, ನಾನು ಸುಮ್ಮನೆ ನೆನ್ನೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಎಷ್ಟು ದೂರ ಅಂತ. ಓಕೆ, ಏನು ಬಾಂಬೆ, ಅದೇ ಯಾವುದು ಕಲ್ಕಟ್ಟಾದಿಂದ ಕಾಬೂಲಿಂದ ಮಾಸ್ಕೋಯಿಂದ ಜರ್ಮನಿ, ಇಷ್ಟಕ್ಕೆ 20,000 ಕಿಲೋಮೀಟರ್ ಆಗುತ್ತೆ. ಓಕೆ, ಮತ್ತೆ ಜರ್ಮನಿಯಿಂದ ವಾಪಸ್ಸು ಸಿಂಗಾಪುರ್ ಬಂದು ಜಪಾನಿಗೆ ಬಂದ್ರಲ್ಲ, ಅದೆಷ್ಟಪ್ಪ ಅಂದರೆ ಎಗೇನ್ 40,000 ಕಿಲೋಮೀಟ್ರ್. ಇಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಎಸ್ಕೇಪ್ ಅಂತ. ಒಂದು 4,000 ಕಿಲೋಮೀಟ್ರ್ ಅವ್ರು ಹೇಳ್ಕೊತಾರಲ್ಲ, ಅದ ಗ್ರೇಟ್ ಎಸ್ಕೇಪ್ ಅಂತ. ಯುರೋಪ್ ಅವರು ಅದು 4,000 ಕಿಲೋಮೀಟ್ರ್ ಮಾತ್ರ. ಹಾಗಾದರೆ ಇದು ಅತಿ ದೊಡ್ಡ ಜರ್ನಿ. ಇಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಎಸ್ಕೇಪ್ ಆಫ್ ದಿ ವರ್ಲ್ಡ್ ಅಂತ, ಫಸ್ಟ್ ಗ್ರೇಟೆಸ್ಟ್ ಎಸ್ಕೇಪ್ ಆಫ್ ದಿ ವರ್ಲ್ಡ್ ಅಂತ ಕರಿಬೋದು. ರಾತ್ರಿ ಅವ್ರಿಗೆ ಈ ಸಾಧುಗಳ ಜೊತೆ ಎಲ್ಲ ಇದ್ದಿದ್ದ ಅವ್ರ ಆಧ್ಯಾತ್ಮಿಕ ಜೀವಿತ ಆಗಿದ್ದರಿಂದ ಅವ್ರಿಗೆ ಎಂಥ ಶಕ್ತಿ ಬಂದ್ಬಿಟ್ಟಿದೆ ಅಂದರೆ ಇದ್ದಲ್ಲೇ ಮಾಯ ಆಗೋ ಶಕ್ತಿ ಬಂದ್ಬಿಟ್ಟಿದೆ ಅಂತ ಕೆಲವರು. ಇಲ್ಲ ಅರವಿಂದ್ರ ಹತ್ರ ಹೋಗ್ಬಿಟ್ಟಿದ್ದಾರೆ, ಪಾಂಡಿಚೇರಿಗೆ ಸನ್ಯಾಸಿ ಆಗ್ಬಿಟ್ಟಿದ್ದಾರೆ ಅಂತ ಕೆಲವರು ಈ ಥರ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇನ್ನು ಕೆಲವರು ಯುರೋಪ್ ಹೋಗಿರ್ಬೋದು ಅಂತ ಕೆಲವರು. ಆ ಸಮಯದಲ್ಲಿ ಬ್ರಿಟಿಷ್ ಆರ್ಡರ್ ಬರುತ್ತೆ, ಶೂಟ್ ಅಂಡ್ ಸೈಡ್, ಎಲ್ಲಿ ಸಿಗ್ತಾನೆ ಅಲ್ಲಿ ಸಾಯಿಸ್ಬಿಡಿ ಅವನ್ನ ಅಂತ. ಅಂದರೆ ಅವ್ರ ಬಗ್ಗೆ, ನೇತಾಜಿ ಬಗ್ಗೆ ಎಷ್ಟು ಭಯ ಇತ್ತು ಬ್ರಿಟಿಷ್ ಗೌರ್ಮೆಂಟ್ಗೆ ಅಂತ ಇದು ತೋರಿಸುತ್ತೆ. ನಂತರದಲ್ಲಿ ನಿಮ್ಗೆ ಗೊತ್ತಿದೆ, ಜರ್ಮನಿಗೆ ಬರ್ತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ತಾರೆ. ಆ
ಹಿಟ್ಲರ್ನ ಮೀಟ್ ಮಾಡೋದಕ್ಕೆ ಅಲ್ಲಿ ಸಮಯ ಕಳೆದು ಬಿಡುತ್ತದೆ. ಆದರೆ ಹಿಟ್ಲರ್ನ ತೋರಿಸ್ಕೊಡ್ಬೇಕು, ಸರಿ ಸಮನಾಗಿ ಒಬ್ಬ ರೆಪ್ರೆಸೆಂಟೇಟಿವ್, ಒಬ್ಬ ಪ್ರೈಮ್ ಮಿನಿಸ್ಟರ್ ಹೆಂಗೆ ಮೀಟ್ ಮಾಡಬೇಕು ಆ ಥರದಲ್ಲಿ ಮೀಟ್ ಮಾಡ್ತಾರೆ. ಯಾವುದೋ ಏನೋ ಕರುಣೆ ತಗೋತಾ ಇದ್ದೀನಿ ಅಂತ ಇದೆಲ್ಲ. ಅವನ ಆ ವ್ಯಕ್ತಿತ್ವ ನೋಡಿ ಹಿಟ್ಲರ್ ಹೇಳ್ತಾನೆ, ನಾನು ಕೇವಲ ಬರೀ 5 ಕೋಟಿ ಜನಗಳಲ್ಲಿ ಲೀಡ್ರು, ನೀನು 38 ಕೋಟಿ ಜನಗಳಲ್ಲಿ ಲೀಡ್ರು. ಹಾಗಾಗಿ ನೀವು ನಿಜವಾದ ಲೀಡ್ರು, ನಿಮ್ಮಂಥವ್ರಿದ್ರೆ ಈ ದೇಶ ಸ್ವತಂತ್ರವಾಗೋದ್ರಲ್ಲಿ ಭಾರತ ಯಾವುದೇ ಇದಿಲ್ಲ ಅಂತ ಹೇಳಿ ನಿಮ್ಗೇನು ಬೇಕು ಎಲ್ಲ ಸಪೋರ್ಟ್ ಅಂತ ಮಾಡಿ ಅದನ್ನು ದುಡ್ಡೆಲ್ಲ ಕೊಟ್ಟು ಫ್ರೀ ಇಂಡಿಯಾ ಸೆಂಟರು, ರೇಡಿಯೋ, ಅವ್ರಿಗೆ ಸಪ್ರೇಟ್ ಫ್ರೀಕ್ವೆನ್ಸಿ ಎಲ್ಲ ಕೊಡ್ತಾರೆ. ಓಕೆ, ನಂತರದಲ್ಲಿ ಇದು ನೋಡಿ, ಅವರು ಎಂಥ ಅವ್ರ ಗೌರ್ಮೆಂಟೇ ಅಂತ ಹೇಳೋದಕ್ಕೆ ಅವ್ರ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ಮೇಲೆ ಸಾಲ ತೀರಿಸ್ತಾರೆ. ಜಪಾನ್ ಸಾಲ, ಜರ್ಮನಿ ಸಾಲ 1945ಕ್ಕಿಂತ ಮುಂಚೆ ತೀರಿಸ್ತಾರೆ. ಈ ತೀರಿಸ್ಬೇಕಾದ್ರೆ ನಾವು ಈಗ ಯಾಕಂದರೆ ಹೇಳ್ತಾ ಇದ್ರೆ ನಾವು ಹೋಗ್ತಾನೆ ಇರ್ತೀವಿ. ಆದರೆ ಫೈನಲ್ ಘಟ್ಟ ಇದೆಯಲ್ಲ, ಈಗ ಬಂದ ಮೇಲೆ ಸಿಂಗಾಪುರಿಂದ ಬಂದು ಈ ಸಬ್ಮೇರಿನ್ ಮುಖಾಂತರ ಪ್ರಯಾಣ. ಈ ಸಬ್ಮೇರಿನ್ ಇಷ್ಟೇ ಪುಟ್ಟ ಜಾಸ್ತಿ ಓಡಾಡೋಕ್ಕಾಗೋದಿಲ್ಲ. ಅಲ್ಲಿ ಏನಪ್ಪ ಅಂದರೆ ನಮ್ಮ ಅವ್ರ ಆಧ್ಯಾತ್ಮ ಇಲ್ಲಿ ಅವ್ರಿಗೆ 6 ತಿಂಗಳುಗಳ ಪ್ರಯಾಣ, ಅದು ಸಹಾಯಕ್ಕೆ ಬರ್ತದೆ. ಈ ಒಂದು ಸಬ್ಮೇರಿನಿಂದ ಈ ಕೇಪ್ ಆಫ್ ಮಡಗಾಸ್ಕರ್ ಐಲ್ಯಾಂಡಲ್ಲಿ ಇನ್ನೊಂದು ಸಬ್ಮೇರಿಗೆ ಶಿಫ್ಟ್ ಆಗಬೇಕು. ಅದಕ್ಕೆ 16 ಟೈಡಸ್ ಅಂತ ಕರಿತೀವಿ. ಅಂದರೆ 70 ಅಡಿ ಎತ್ತರದ ಅಲೆಗಳು. ಒಂದು ಸಬ್ಮೇರಿನು, ಇನ್ನೊಂದು ಸಬ್ಮೇರಿನು, ಮಧ್ಯದಲ್ಲಿ ಒಂದೇ ಒಂದು ಮಾಮೂಲಿ ಗಾಳಿ ತುಂಬಿರುವಂಥ ಬೋಟ್, ಇದರ ಮುಖಾಂತರ ಟ್ರಾನ್ಸ್ಫರ್ ಆಗೋದು. ಆದರೆ ಏನು ಅಲ್ಲಿ ಜರ್ಮನಿ ಇದಿರ್ತಲ್ಲ, ಶಿಪ್ ಅವನು ಇನ್ಚಾರ್ಜ್ ಇರ್ತಾನೆ, ಇಷ್ಟೊಂದು ದೊಡ್ಡ ಟೈಡಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ, ಎಂಥ ಎಕ್ಸ್ಪೋರ್ಟ್ ಸ್ವಿಮ್ಮರ್ ಅದುವೆ, ಅದರಿಂದ ನಾವು ವಾಪಸ್ ಹೋಗೋಣ ಅಂತಾರೆ. ಆದರೆ ನೇತಾಜಿ ಹೇಳ್ತಾರೆ, ಐ ಹ್ಯಾವ್ ನಾಟ್ ಕಮ್ ಸೋ ಲಾಂಗ್ ಟು ಜಸ್ಟ್ ಗೋ ಬ್ಯಾಕ್ ಅಂತ. ಇದರಲ್ಲಿ ಈ ಜೋಡೆ ಬರದೇ ಆದ್ರೂ ಶಾರ್ಕ್ ಮೀನುಗಳಿರ್ತವೆ, ಜಸ್ಟ್ ಹಗ್ಗ ಹಿಡ್ಕೊಂಡು ಇನ್ನೊಂದು ಇದಕ್ಕೆ ಬರ್ತಾರೆ. ಅಲ್ಲಿಂದ ಸಿಂಗಾಪುರ್ಗೆ ಬರ್ತಾರೆ, ನಿಮ್ಗೆ ಗೊತ್ತಿದೆ. ಅಲ್ಲಿಂದ ನಂತರದಲ್ಲಿ ಜಪಾನ್ಗೆ ಹೋಗ್ತಾರೆ. ಜಪಾನಿಂದ ಮತ್ತೆ ಬಂದು ಸಿಂಗಾಪುರು ನಮ್ಮ ಹಳೆಯ ಭಾರತದ ಭಾಗ ಕೂಡ, ಅದು ಅಷ್ಟೊತ್ತಿಗೆ ಜಪಾನ್ ತಗೊಂಡಿರ್ತದೆ. ಮತ್ತೆ ಅಂಡಮಾನ್ ನಿಕೋಬಾರ್ ತಗೊಂಡಿರ್ತದೆ. ಅದನ್ನು ಇವ್ರ ಮುಖಾಂತರ ತಗೊಳ್ತಾರೆ. ಮತ್ತು ಆಜಾದ್ ಹಿಂದ್ ಸರ್ಕಾರನ ನಿರ್ಮಾಣ 1943 ಅಕ್ಟೋಬರ್ 21. ಓಕೆ, ಎಷ್ಟು? ಅಕ್ಟೋಬರ್ 21 ಆಜಾದ್ ಹಿಂದ್ ಗೌರ್ನಮೆಂಟ್ ಎಸ್ಟಾಬ್ಲಿಷ್ ಆಗುತ್ತೆ. ಇದನ್ನು ಆಜಾದ್ ಹಿಂದ್ ಸರ್ಕಾರ ಅಂತ ನಾವು ಕರಿತೀವಿ ಇವತ್ತು. ಅದಕ್ಕೆ ಆಜಾದ್ ಹಿಂದ್ ದಿವಸ್ ಅಂತಲೂ ಕರಿತೀವಿ. ಅದಕ್ಕೆ ಅವ್ರದ್ದೇ ಕಾನ್ಸ್ಟಿಟ್ಯೂಷನ್ ನಿರ್ಮಾಣ ಮಾಡ್ತಾರೆ, ಅವ್ರದ್ದೇ ಕರೆನ್ಸಿ, ಬ್ಯಾಂಕ್ದು ಕರೆನ್ಸಿ ಇರ್ತಾರೆ. ಈಗ ಒಂದು ಪ್ಲೇಸನ್ನು ನಾವು ಮತ್ತೆ ವಾಪಸ್ ತಗೊಂಡಾಗ ಅಲ್ಲಿ ಹೆಂಗಿರ್ಬೇಕು, ಈಗ ಜಪಾನ್ ಅವ್ರು ಬಂದ್ಬಿಟ್ರೆ ಆಗ ಜಪಾನ್ ಅವ್ರದ್ದು ಗುಲಾಮ್ಗಿರಿ ಮಾಡ್ತಾ ಇದ್ದಾನೆ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವ್ರದ್ದೇ ವೆಲ್ಫೇರ್ ಆಫೀಸರು, ವುಮೆನ್ ವೆಲ್ಫೇರ್ ಆಫೀಸರು, IAS ಟ್ರೈನಿಂಗ್ ಆಫೀಸರ್ಸು, ಮತ್ತು ಎಜುಕೇಷನ್ ಸಿಸ್ಟಮ್ ಹೆಂಗಿರ್ಬೇಕು, ಅವ್ರ ಪ್ರತಿನಿಧಿ, ಇದೆಲ್ಲವೂ ಕೂಡ ನೇತಾಜಿ ಅವಾಗ ಮಾಡ್ತಾ ಇರ್ತಾರೆ. ಮತ್ತು ಅವ್ರದ್ದೇ ಕರೆನ್ಸಿ ಆಜಾದ್ ಹಿಂದ್ ಬ್ಯಾಂಕ್ ಅಂತ ಎಸ್ಟಾಬ್ಲಿಷ್ ಮಾಡಿ, ಯಾವುದೇ ಕಾರಣಕ್ಕೂ ಇದು ಜಪಾನ್ ಕೈ ಕೆಳಗೆ ಅನಿಸ್ಬಾರ್ದು ಅಂತ ಅಷ್ಟು ಎಚ್ಚರಿಕೆ ತಗೋತಾರೆ. ಎಂಥ ಸೈನ್ಯ ಕಟ್ತಾರಪ್ಪ ಅಂದರೆ ಅದಕ್ಕೆ ಸಾಕಷ್ಟು ಕೋಟಿ ದುಡ್ಡು ಬೇಕಾಗ್ತದೆ. ಒಂದು ದಿನಕ್ಕೆ $40,000 ಬೇಕಾಗುತ್ತೆ. ಸರಿ, ಒಂದು ತಿಂಗಳಿಗೆ $40,000 ಆಗುತ್ತೆ. ಅಷ್ಟೆಲ್ಲ ದುಡ್ಡು ಕೊಡೋದು ಯಾರು? ಈಗ ಜಪಾನ್ ಹತ್ರ ಸಾಲ ತಗೊಳಕ್ಕಾಗಲ್ಲ. ಆದರೆ ನಮ್ಮ ಸೈನ್ಯ ಕಟ್ಟಕ್ಕೆ, ನಮ್ಮ ಸರ್ಕಾರ ಕಟ್ಟಕ್ಕೆ, ಭಾರತ ಸ್ವತಂತ್ರಗೊಳಿಸೋಕ್ಕಿರೋದು ಈ ಗೌರ್ನಮೆಂಟ್ನ, ಆಜಾದ್ ಹಿಂದ್ ಗೌರ್ನಮೆಂಟ್ ಇದಕ್ಕೆ, ಅದು ನಮ್ಮ ದುಡ್ಡು, ನಮ್ಮ ರಕ್ತದಿಂದನೇ ಕಟ್ಟಬೇಕು ಅಂತ ಹೇಳಿ ಅವರ ಖುದ್ದು ಚಂದ ಎತ್ತಕ್ಕೆ ಹೊರಡ್ತಾರೆ. ಇವತ್ತು ಜನಗಳಿಗೇನು, ಇವತ್ತು ನೇತಾಜಿ ಬಂದ್ರಂದ್ರೆ ಅಯ್ಯೋ ಇವತ್ತು ನಾವು ಪಾಪರ್ ಆಗ್ತೀವಿ ಅಂತ. ಆದರೆ ಈ ಪಾಪರ್, ಈ ಥರ ಪಾಪರ್ ಆಗೋದ್ರಲ್ಲೂ ಒಂದು ಖುಷಿ ಇದೆ ಅಂತ. ವಾಡವೆ ಗಿಡವೆ ಎಲ್ಲ ತಕ್ಕೊಟ್ಬಿಡ್ತಾ ಇದ್ದಾರೆ. ಇನ್ನೊಬ್ಬ ತೋಟ ಇರ್ತದಂತೆ 20 ಎಕರೆದು, ಅವನ ಹೆಸರಿಗೆ ಎಲ್ಲ ನಿನ್ನ ಹೆಸರು ಬಳಸ್ಕೊಳ್ಳಂತ ಬರ್ಕೊಟ್ಬಿಡ್ತಾರೆ. ಕೊನೆಗೆ ಒಂದು ವಯಸ್ಸಾದ ಹೆಂಗಸು, ಅವಳು ನಾನು ವಯಸ್ಸಾಗಿದೆ, ನನ್ನ ಹತ್ರ ಇರೋದು 2 ಬಳೆಗಳು ಅಷ್ಟೇ ಅಂತ ಅಲ್ಲ, ಅದನ್ನು ಕೊಟ್ಬಿಡ್ತಾರೆ. ಇನ್ನೊಂದು ಹೆಂಗಸು ಬರ್ತದೆ, ನನ್ನ ಹತ್ರ ಕೊಡೋಕ್ಕೆ ಏನಿಲ್ಲ ಅಂತ ಕೇಳಿದಾಗ, ಆಗ ನಿನ್ನ ಮಗ ಇದ್ದಾನಲ್ಲ, ಆ ಮಗನ ಕೊಡು, ನಮ್ಮ ಆಜಾದ್ ಹಿಂದ್ ಸೈನಿಕನಾಗಿ ಮಾಡೋ ಅಂತ ಕೇಳ್ತಾರೆ. ಯಾಕೆ? ಆದರೆ ನಾನು ನೋಡ್ಕೊಳ್ಳೋಕೆ ಯಾರು ಇಲ್ವಲ್ಲ ಅಂದರೆ ನಾನು ನಿಮ್ಮ ಮಗ ಅಲ್ವೇನು ಅಂತ ಕೇಳಿದಾಗ, ನೀನಂತ ಮಗ ಸಿಗೋದಾದ್ರೆ ಎಷ್ಟು ಮಕ್ಕಳು ಬೇಕಾದ್ರೂ ನಾನು ಸೈನ್ಯಕ್ಕೆ ಸೇರಿಸ್ತೀನಿ ಅಂತ ಹೇಳಿ ಆ ಒಂದು ಮಗುನು ಕೂಡ ಆ ಸೈನಿಕನಾಗಿ ಮಾಡ್ತಾ ಇರ್ತಾರೆ. ಅದು ನೇತಾಜಿ ವ್ಯಕ್ತಿತ್ವ. ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಅಂದರೆ ಆ ಗೌರ್ಮೆಂಟ್ ದುಡ್ಡಲ್ಲಿ ಜರ್ಮನಿ ಸಾಲ, ಇದ್ರ ಸಾಲ, ಜಪಾನ್ ಸಾಲ ಇರುತ್ತೆ. ಈಗ ಹೆಂಗಪ್ಪ ಕೇಳ್ತಾರೆ, ಯಾವುದು ಮುಸ್ಲಿಂ ಪ್ರೈಮ್ ಮಿನಿಸ್ಟರ್ ಮತ್ತು ಹಿಟ್ಲರ್ ಹೆಂಗೆ ಬರೀ ನೀವಿರೋದೇ ಎಷ್ಟು ಜನದ ಯುದ್ಧ ಮಾಡಬೇಕು, ಸೈನಿಕರು ಕಟ್ಟಬೇಕು ಅನ್ನೋದಾಗ, ನಾವು ಕೋಟ್ಯಾಂತರ ಸೈನಿಕರು ಬೇಡ, ನಮಗೆ ಬೇಕಾಗಿದ್ದು 3 ಲಕ್ಷ ಸೈನಿಕರು ಮಾತ್ರ ಅಂತ. ಈ 3 ಲಕ್ಷ ಸೈನಿಕರು ಹೆಂಗಪ್ಪ ಅಂದರೆ ಕೆಟಲಿಸ್ಟ್ ಥರ. ಒಂದು ಸಲ ಇವ್ರು ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಭಾರತದಲ್ಲಿರೋ ಜನಗಳು ಜಾಗೃತಿ ಆಗ್ತಾರೆ. ಅದು ಬ್ರಿಟಿಷ್ ಕೆಳಗಡೆ ಸೈನಿಕರು ಇರ್ತಾರಲ್ಲ, ಭಾರತೀಯರು, ಅವರು ಜಾಗೃತಿ ಆಗ್ತಾರೆ, ಅವ್ರ ಜೊತೆ ಸೇರ್ಕೊತಾರೆ, ಬ್ರಿಟಿಷ್ ಹೋರಾಟ ಮಾಡ್ತಾರೆ, ನಮಗೆ ಸ್ವತಂತ್ರ ಬರುತ್ತೆ ಅಂತ ಹೇಳ್ತಾರೆ.
ಅದಾದ ಮೇಲೆ ಓಕೆ ಈ ಥರ ಪ್ಲಾನ್ ಮಾಡ್ತಾರೆ. ಹಾಗಾಗಿ ನಮ್ಮ ಮಾಡ್ತಾರೆ 3 ಲಕ್ಷ ಮಾತ್ರ, 4 ರಿಂದ 5 ಲಕ್ಷ ಸೈನಿಕರನ್ನ ತಯಾರು ಮಾಡಿ 44ಅಲ್ಲಿ. ನಮಗೆ ಸಿಂಗಾಪುರದಿಂದ ಬರ್ಮಾ, ಕೊಹಿಮಾಲ್, ಇವತ್ತು ನಾಗಾಲ್ಯಾಂಡ್ ಇದೆಯಲ್ಲ ಅಲ್ಲಿ ಇಂಪಾಲ್ ಗೆಲ್ತಾರೆ, ಇನ್ನೇನು ಕೊಹಿಮಾ ಗೆಲ್ತಾರೆ, ಇಂಪಾಲ್ ಇನ್ನೇನು ಗೆಲ್ಬೇಕು. ಆಗ ಜೋರು ಜಡಿ ಮಳೆ. ಸುಭಾಷ್ ರೆಜಿಮೆಂಟು, ನೆಹರು ರೆಜಿಮೆಂಟು ನೋಡಿ ಅವರಷ್ಟೆಲ್ಲ ವಿರೋಧ ಮಾಡಿದ್ರು. ಓಕೆ ನೆಹರು ಒಂದ್ಸಲಿ ಒಂದು ಮಾತಾಡ್ತಾರೆ, ಸುಭಾಷ್ ಏನಾದ್ರು ಅಟ್ಯಾಕ್ ಮಾಡಕ್ಕೆ ಬಂದರೆ ನಾನೇ ಕತ್ತಿ ಹಿಡ್ಕೊಂಡು ಹೋಗಿ ಅವ್ನ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ ನೆಹರು. ಓಕೆ ಇಷ್ಟೆಲ್ಲ ದ್ವೇಷ ಇಟ್ಕೊಂಡಿದ್ದು ಇವ್ರ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಯಾವತ್ತೂ ಅವ್ರ ಮೇಲೆ ದ್ವೇಷ ಬರೋದಿಲ್ಲ. ಓಕೆ ಅವರೊಬ್ಬ ಮಹಾನ್ ನಾಯಕ, ಅಲ್ಲಿ ಫಾದರ್ ಆಫ್ ದಿ ನೇಷನ್ ಅಂತ ಗಾಂಧೀಜಿಗೆ ಹೇಳೋದು ಫಸ್ಟ್ ಟೈಮು ನೇತಾಜಿ ಅವರೇ, ಅದು ದಂಡಿನ ಸತ್ಯಾಗ್ರಹ ಸಮಯದಲ್ಲಿ ಹೇಳೋದು. ಓಕೆ ಅಷ್ಟು ಗೌರವ ಇಟ್ಕೊಂಡಿರ್ತಾರೆ. ಆ ಗೌರವನ ಇವರು ಮಿಸ್ಯೂಸ್ ಮಾಡ್ಕೊತಾರೆ ಅಥವಾ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಬೋದು. ಹಾಗಾಗಿ ಈ ಯಾವ ಇದರಲ್ಲಿ ಹೋಗ್ಬೇಕು ರೂಟಲ್ಲಿ ರೆಡ್ ಡೈರಿ ಅಂತ ಒಂದು ಇರುತ್ತದೆ, ಯಾವ ಇದರಲ್ಲಿ ಫುಡ್ ಸಪ್ಲೈ ಆಗಬೇಕು, ಆ ರೆಡ್ ಡೈರಿ ಮಿಸ್ ಆಗಿಬಿಡ್ತದೆ. ಅದರಲ್ಲಿ ಇರುವಂಥ ಆಜಾದಿನ್ ಸೇನೆಯಲ್ಲಿ ಇರುವಂತಹ ಒಬ್ಬರು ಶಹನವಾಜ್ ಖಾನ್ ಅನ್ನೋರು ಮಿಸ್ಯೂಸ್ ಮಾಡ್ತಾರೆ, ಅವ್ರು ಬ್ರಿಟಿಷ್ ಕೆಳಗಡೆ ಕೊಟ್ಬಿಡ್ತಾರೆ. ಆದ್ದರಿಂದ ಯಾವ ದಾರಿಲಿ ಬರ್ತದೆ ಅಂತ ಗೊತ್ತಾಗುತ್ತೆ. ಮಳೆ ಬೇರೆ ಹಿಡಿತಾ ಇದೆ, ಫುಡ್ ಸಪ್ಲೈ ಕಟ್ಟಾಗ್ಬಿಡ್ತದೆ, ಏರಿಯಲ್ ಬಾಂಬಿಂಗ್ ಆಗ್ತಾರೆ. ಏನೋ ನೇತಾಜಿ ನೋಡಿ ಹಿಟ್ಲರ್ ಥರ ನೀವು ಬಂದರೆ ಸರ್ವಾಧಿಕಾರಿ ಆಗ್ಬಿಡ್ತಾನೆ, ನೆಹರು ಥರ ನಿಮ್ಮ ಮಾಸ್ ಮರ್ಡರ್ ಗ್ಯಾಸ್ ಚೇಂಬರ್ ಹಾಕಿ ಸಾಯಿಸ್ಬಿಡ್ತಾನೆ ಅಂತ. ಆಗ ನೇತಾಜಿಯವರು ರೇಡಿಯೋದಲ್ಲಿ ಭಾಷಣ ಮಾಡ್ತಾರೆ ಒಂದು, ನೋಡಿ ನೀವು ಯಾವತ್ತಾದ್ರೂ ಬುಲೆಟು ನಿಮ್ಮ ಎಡದ ಕಡೆ ಬಲದ ಕಡೆ ಹೋಗೋದು ನೋಡಿದ್ದೀರಾ? ನಿಮ್ಮ ಪಕ್ಕದಲ್ಲಿ ಯಾವತ್ತಾದ್ರು ಬಾಂಬ್ ಹಾಕೋದು ನೋಡಿದ್ದೀರಾ? ನಿಮ್ಮ ಪಕ್ಕದಲ್ಲಿ ಯಾವತ್ತಾದ್ರು ನಿಮ್ಗೆ ಊಟ ಇಲ್ದಿರೋ ದಿನ ಇರೋದನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ ಅವ್ರಿಗೆ. ನಾನು ನೋಡಿದ್ದೀನಿ ಅಷ್ಟೇ. ಹಾಗಾಗಿ ನನ್ನ ಭಾರತಕ್ಕೋಸ್ಕರ ಹೋರಾಟ ಮಾಡುವಂತಹ ಎಲ್ಲ ಸಂಪೂರ್ಣ ಅಧಿಕಾರ ನನಗಿದೆ. ನಾನು ಸರ್ವಾಧಿಕಾರಿ ಅಂತಲ್ಲ, ನಾನು ಗೆದ್ದು ಈಗ ಮಾತು ಕೊಡ್ತಾ ಇದ್ದೀನಿ. ಯಾಕೆ ಪ್ರಕಟ ಆಗಲಿಲ್ಲ ಅನ್ನೋದಕ್ಕೆ ಮಾತು ಕೊಡ್ತಾ ಇದ್ದೀನಿ. ನೋಡಿ ನಾನು ಗೆದ್ದು ಸ್ವತಂತ್ರಗೊಳಿಸ್ಕೊಡೋರ್ಗೆ ಅಷ್ಟೇ ನಾನು. ಅದಾದಮೇಲೆ ನನಗೆ ಯಾವ ಪ್ರೈಮ್ ಮಿನಿಸ್ಟ್ರು ಏನೂ ಬೇಕಾಗಿಲ್ಲ, ಅದು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ 45 ಆದಮೇಲೆ ಪ್ರಕಟ ಆಗಲಿಲ್ಲ ಅಂದರೆ ಇದು ಒಂದು ಮುಖ್ಯವಾದ ಕಾರಣ, ಅವರ ಆಧ್ಯಾತ್ಮಿಕ ಬದುಕಿನ ಜೊತೆಗೆ ಇವ್ರು ಕೊಟ್ಟಿರೋಂಥ ಮಾತು. ಆದರೆ ಬೇಕಾದಾಗ ಒಬ್ಬ ಲೀಡರು ಜನಗಳು ಕೇಳಬೇಕು, ಆಗ ಜನಗಳು ಮತ್ತೆ ಅವ್ರನ್ನ ಕೇಳುವಂಥದ್ದು ಬರ್ನೇ ಇಲ್ಲ. ಹಾಗಾಗಿ ಅವ್ರು ಪ್ರಕಟ ಆಗಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇಷ್ಟು ಜಾಗ ಸಿಂಗಾಪುರಿಂದ ಹಿಡಿದು ಇವತ್ತಿನ ನಾಗಾಲ್ಯಾಂಡ್ವರೆಗೆ 2 ವರ್ಷ ರೂಲ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಇದೆ, ಅವ್ರದ್ದೇ ಮಿನಿಸ್ಟ್ರ್ ಇದೆ, ಅವ್ರ ಹತ್ರ ವಾರ್ ಮಿನಿಸ್ಟರ್ ಇರುತ್ತೆ, ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗಿರ್ತಾರೆ ಪ್ರೈಮ್ ಮಿನಿಸ್ಟರ್ ಜೊತೆಗೆ. ಪ್ರೊಪಗಂಡ ಪಬ್ಲಿಸಿಟಿ ಆ್ಯಂಡ್ ಪ್ರೊಪಗಂಡ ಮಿನಿಸ್ಟರ್ ಅಂತಿದೆ, ವುಮೆನ್ ವೆಲ್ಫೇರ್ ಆಫೀಸರ್ ಅಂತ ಇದೆ, ಮತ್ತು ಆಜಾದಿನ್ ಬ್ಯಾಂಕ್ ಇದೆ. ಒಂದನ್ನು ಸರ್ಕಾರ ಅಂತ ಕರೆಯೋಕ್ಕೆ ಇನ್ನೇನು ಬೇಕು? ಅದನ್ನು 9 ದೇಶಗಳು ಮಾನ್ಯತೆ ಕೊಟ್ಟಿದ್ದೇವೆ. ಆಜಾದಿನ್ ಸರ್ಕಾರನೇ ಭಾರತದ ಮೊದಲನೇ ಸ್ವತಂತ್ರ ಫ್ರೀ ಇಂಡಿಯಾ ಗೌರ್ಮೆಂಟ್ ಅಂತ ಒಪ್ಕೊಳ್ತದೆ. ಆದರೆ 75 ವರ್ಷ ಆದರೂ ಇನ್ನೂ ಭಾರತೀಯರಿಗೆ ಮಾನ್ಯತೆ ಕೊಟ್ಟಿಲ್ಲ. ಅದಕ್ಕೆ ನಾವು ಒಪ್ಕೊಂಡಿಲ್ಲ. ಸ್ವತಂತ್ರದಿಂದ ಆ ಮಾಡಿದ ಪ್ರೈಮ್ ಮಿನಿಸ್ಟರ್ ಕ್ಯಾಥೆಡ್ರಲ್ ಹಾಲ್ ಅಂತ ದೊಡ್ಡ ಥಿಯೇಟ್ರು ಸಿಂಗಾಪುರಲ್ಲಿ, ಅಲ್ಲಿ ಆ ಪ್ರೈಮ್ ಮಿನಿಸ್ಟರ್ಶಿಪ್ನ ಭಾಷಣದ ಮೊದಲನೇದು ಏನು ಅವರ ಭಾಷಣ ಮಾಡುವಂಥದ್ದು, ಪ್ರೈಮ್ ಮಿನಿಸ್ಟರ್ ಆಗಿ ತಗೊಳ್ಳೋವಂಥದ್ದನ್ನು. ಆಗ ನಾನು ವಾರ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯುರೋಪ್ ಮೇಲೆ ಅಂತ. ಅವ್ರು ಎಂಥ ಮುತ್ಸದ್ದಿ ಅಂತಂದರೆ, ಈಗ ನೆಕ್ಸ್ಟು ವಾಪಸ್ ಬ್ರಿಟಿಷ್ ಅಟ್ಯಾಕ್ ಮಾಡ್ತಾರೆ ನಾವು ಗೆದ್ದ ಜಾಗನ, ಆಗ ಅವ್ರಿಗೆ ಅನಿಸ್ಬೇಕು ನಮ್ಗೆ ಉಳಿಗಾಲ ಇಲ್ಲ ಅಂತ. ಯಾಕೆಂದರೆ ಈ ಎಜುಕೇಷನ್ ಸಿಸ್ಟಮ್ ಹೆಂಗಿತ್ತು, ಇಲ್ಲಿ ಆಡಳಿತ ಹೆಂಗೆ ನಡೀತಾ ಇತ್ತು ಅಂತ ಗೊತ್ತಾದಾಗ ಗೊತ್ತಾಗ್ತದೆ. ಈಗ ನೋಡಿ 3 ತಿಂಗಳಿದೆ, ವಾಪಸ್ ಬರ್ಮಾದಿಂದ ವಾಪಸ್ ಅಟ್ಯಾಕ್ ಮಾಡಿಬಿಡ್ತಾರೆ. ರಂಗೂನ್ ಹೋಯ್ತು, ಸಿಂಗಾಪುರ್ ಬರಬೇಕು, 3 ತಿಂಗಳಿದೆ. 3 ತಿಂಗಳಲ್ಲಿ ಒಂದು ಮಾನ್ಯುಮೆಂಟ್ ಕಟ್ತಾರೆ. ಯಾಕೆ ಇದು ಕಟ್ತಾ ಇದ್ದೀರಿ ಆತುರವಾಗಿ ಅಂತ ಕೇಳಿದಾಗ, ನೆಕ್ಸ್ಟ್ ಇದು ಬ್ರಿಟಿಷರು ಬ್ಲಾಸ್ಟ್ ಮಾಡ್ತಾರೆ. ಆ ಬ್ಲಾಸ್ಟ್ ಮಾಡಿದ್ಮೇಲೆ ಮತ್ತೆ ಕೇಳ್ತಾರೆ ಉಪಯೋಗ ಇಲ್ಲಲ್ಲ ಅಂದ್ರೆ, ಬ್ಲಾಸ್ಟ್ ಮಾಡಿದಾಗ ಜನರ ಮನಸ್ಸಲ್ಲೂ ಹಿಂಗೆ ಬ್ಲಾಸ್ಟ್ ಆಗುತ್ತೆ, ಆಗ ಮತ್ತೆ ಯುದ್ಧ ಎದ್ದೇಳುತ್ತೆ, ಮತ್ತೆ ಸ್ವತಂತ್ರ ಗಳಿಸ್ತೀವಿ ಅಂತ. ನೋಡಿ ಸೋಲ್ತಾ ಇದ್ದೀವಿ ಅಂತ ನಿರ್ಲಕ್ಷ್ಯ ಆಗ್ಬಿಡಿ, ಏನು ಬೇಜಾರು ಮಾಡ್ಕೊಬಿಡಿ. ನಮ್ಮ ನೆಕ್ಸ್ಟ್ ಪ್ಲಾನ್ ಏನಪ್ಪ ಅಂದರೆ, ಈಗ ಫಸ್ಟ್ ಯುದ್ಧ ಮಾಡಿ ಗೆಲ್ಲೋದು. ಯುದ್ಧ ಮಾಡಿ ಗೆಲ್ಲದೆ ಹೋದರೆ ನೆಕ್ಸ್ಟ್ ಏನಪ್ಪ ಅಂದರೆ, ಓಕೆ ಪೋಸ್ಟ್ ವಾರ್ ಇಂಡಿಪೆಂಡೆಂಟ್ ಜನಗಳ ಮಧ್ಯೆ ಹೋಗೋದು, ಜಾಗೃತಿ ಸ್ಪೈಗಳು, 1000 ಜನ ಸ್ಪೈಗಳು ಆಗಲೇ ಬಿಟ್ಟಿರ್ತಾರೆ. ಎಂತೆಂಥ ಇನ್ಫಾರ್ಮೇಷನ್ ತರ್ತಾ ಇರ್ತಾರೆ ಅಂದರೆ, ಜಪಾನ್ ಅವ್ರಿಗೆ ಭಾರಿ ಖುಷಿ, ನಮ್ಮವ್ರಿಗೆ ಇಂಥ ಇನ್ಫಾರ್ಮೇಷನ್ ಸಿಗ್ತಾ ಇಲ್ವಲ್ಲ ಅಂತ. ಅಂಥ ಅದ್ಭುತವಾದ ಇನ್ಫಾರ್ಮೇಷನ್ ಆಗಲೇ ಎಕ್ಸ್ಪರ್ಟ್ ಸ್ಪೈಗಳನ್ನ ಮಾಡಿರ್ತಾರೆ. ಆ ಥರ ಇದೆ. ಕೊನೆಗೆ ಮಧ್ಯ ಹೋಗೋದು, ಜನ ಜಾಗೃತಿ ಮಾಡೋದು. ಅದು ಆಗಲಿಲ್ವಾ? ಬ್ರಿಟಿಷ್ ಕೆಳಗಡೆ ಭಾರತೀಯರಿದ್ದಾರಲ್ಲ, ಅವರಲ್ಲಿ ನಾವು ಬ್ರಿಟಿಷ್ಗೋಸ್ಕರ ಅಲ್ಲ, ಉಪ್ಪಿನ ಋಣಕ್ಕಿಂತ ದೇಶದ ಋಣ ಮುಖ್ಯ, ಮಣ್ಣಿನ ಋಣ ಮುಖ್ಯ, ಅದು ಈ ಭಾರತ ಮಾತೆ. ಆ ಜಾಗೃತಿ ಮೂಡಿಸೋಣ, ಆಗ ಅವರು ದಂಗೆ ಹೇಳ್ತಾರೆ, ಸ್ವತಂತ್ರಗೊಳಿಸ್ತಾರೆ ಅಂತ. ಅದು ಆಗಲ್ವಾ? ಮತ್ತೆ ಬೇರೆ ದೇಶದ ಸಹಾಯ ತಗೊಳ್ಳೋಣ, ಮತ್ತೆ ಭಾರತದ ಮೇಲೆ ಯುದ್ಧ ಸರೋಣ, ಓಕೆ ಆಗ ಸ್ವತಂತ್ರಗೊಳ್ಕೊಳ್ತೇವೆ ಭಾರತ. ಇದು ಆಗಲಿಲ್ವಾ? ಐ ಆಮ್ ರೆಡಿ ಟು ಮೇಕ್ ದಿ 3rd ವರ್ಲ್ಡ್ ವಾರ್ ಫಾರ್ ದಿ ಫ್ರೀಡಮ್ ಆಫ್ ಇಂಡಿಯಾ ಅಂತ. ಅವ್ರ ಫ್ರೀಡಮ್ ಹೆಂಗಿದೆ ಅಂದರೆ, ನೆಕ್ಸ್ಟ್ ಈ ಏನು ಪ್ಲ್ಯಾನ್ ಪ್ರಕಾರ ಹಂಗೆ ನಡೆಯುತ್ತೆ 45 ಆದಮೇಲೆ.
ಈ 45 ನಿಮ್ಗೆಲ್ಲ ಗೊತ್ತಿದೆ, ದೊಡ್ಡ ಪ್ಲೇನ್ ಕ್ರಾಶ್ ಅಂತ ಆದರೆ ಇವತ್ತು ಪ್ಲೇನ್ ಕ್ರಾಶ್ ಥಿಯರಿ ಅದೆಲ್ಲ ಸುಳ್ಳು ಅಂತ ನಾವು ಪ್ರೂವ್ ಆಗಿದೆ. ಹಾಗಾಗಿ ನಾವೆಲ್ಲ ಅದನ್ನು ಒಪ್ಪಲ್ಲ. ತೈವಾನ್ ಗೌರ್ಮೆಂಟ್ ಹೇಳಿದೆ ಅದರ 15 ದಿನ ಆಸು ಹಿಂದೆ ಮುಂದೆ ಯಾವುದೇ ಆಕ್ಸಿಡೆಂಟ್ ನಡೆದಿಲ್ಲ ಅಂತ ಇನ್ಸಿಡೆಂಟ್ ಹೇಳಿದೆ. ಓಕೆ, ಮತ್ತು ಇನ್ನೊಂದು ಥಿಯರಿ ಸುಬ್ರಹ್ಮಣ್ಯನ್ ಸ್ವಾಮಿ ಥಿಯರಿ ಅಂತ, ಅದೇನಪ್ಪ ಅಂದರೆ ಈ ಸೈಬೀರಿಯಾಗೆ ತಗೊಂಡೋಗಿ ಅವ್ರನ್ನ ಅಲ್ಲಿ ಟಾರ್ಚರ್ ಕೊಟ್ಟು ಸಾಯಿಸಿದ್ರು ಅಂತ. ಓಕೆ, ಅಂಥದ್ದು ಅಲ್ಲಿದ್ದಂತಹ ಸ್ಟಾಲಿನ್ಗೆ ಅಂಥ ದ್ವೇಷ ಏನಿಲ್ಲ, ಎಂಥ ಪ್ರೇಮನೂ ಇಲ್ಲ ದ್ವೇಷನೂ ಇಲ್ಲ ಭಾರತದ ಮೇಲೆ. ಹಾಗಾಗಿ ಓಕೆ, ಅದು ಫಾಲ್ಸ್ ಅಂತ ಗೊತ್ತಾಗಿದೆ. ಇನ್ನು ಮೂರನೇ ಥಿಯರಿ ಅದೇನಪ್ಪ ಅಂದರೆ ಆಗ ಅವರು ಪ್ಲೈನ್ ಆಕ್ಸಿಡೆಂಟಲ್ಲಿ ಸತ್ತರು ಅಂತ ಪ್ಲಾಂಟ್ ಮಾಡಿದ್ದು ನೇತಾಜಿ ಅವರ ಪ್ಲಾನೇ ಆಗಿತ್ತು. ಆದರೆ ಅಲ್ಲಿಂದ ಅವರು ರಷ್ಯಾಗೆ ಎಸ್ಕೇಪ್ ಆಗ್ತಾರೆ, ರಷ್ಯಾದಿಂದ ಮತ್ತೆ ವಾಪಸ್ ಬಂದು ಬೇರೆ ಬೇರೆ ಕಡೆಯಿಂದ ಸೇರಿ ಮತ್ತೆ ವಾಪಸ್ ಬಂದು ಇಲ್ಲಿ ಬದುಕಿದ್ರು ಅಂತ, ಗುಮ್ನಾಮಿ ಬಾಬಾ ಅಂತ ಬದುಕಿದ್ರು. ಅವರು ಚಿಕ್ಕದ್ರಲ್ಲಿ ಹೇಳ್ತಾ ಇರ್ತಾರೆ, ಅವ್ರ ಪರಮ ಆಸೆ ಯಾವುದು ರಾಮ ಜನ್ಮಭೂಮಿಯಲ್ಲಿ ಸಾಯಬೇಕು ಅಂತ. ಓಕೆ, ರಾಮ ಜನ್ಮಭೂಮಿ ಬರೀ ರಾಮಂಗೆ ಮಾತ್ರ ಅಲ್ಲ, ಸುಭಾಷ್ ಚಂದ್ರ ಬೋಸ್ಗೂ ಮುಖ್ಯವಾದ ಜಾಗ. ಅವರ ನಾವು ಏನು ಸಮಾಧಿ ಅಂತ ಕರಿತೀವಿ ಅದಿರೋದಲ್ಲೇ, ಅದೇ ರಾಮ್ಗ ಆ ಘಾಟಲ್ಲೇ ಇವತ್ತು ಕೂಡ ಇರೋವಂಥದ್ದು. ಯಾಕೆಂದರೆ ಅವ್ರು ಹೇಳ್ತಾರೆ, ಯಾರು ಆ ಸ್ವಾಮೀಜಿ ಅವರಲ್ಲಿ ಫೋಟೋ ಸಿಕ್ಕಿದೆ, ನೇತಾಜಿ ಯೂಸ್ ಮಾಡ್ತಾರೆ ಬೈನಾಕ್ಯುಲರ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಮತ್ತು ಹ್ಯಾಂಡ್ ರೈಟಿಂಗ್ ಸಿಮಿಲರ್ ಅಂತ ಬಂದಿದೆ, ನೇತಾಜಿ ಅವ್ರದ್ದೇ ಅಂತಲೇ ಬಂದಿದೆ. ಮತ್ತು ಒಬ್ಬ ಸ್ವಾಮೀಜಿ ಮಿಲಿಟರಿ ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇಲ್ಲವೇ ಇಲ್ಲ ಮಾಡ್ರನ್ ಟೈಮ್ಸಲ್ಲಿ. ಓಕೆ, ಹೆಂಗೆ ಬೇರೆ ದೇಶಗಳು ಫಾರಿನ್ ಅಫೇರ್ಸ್ ನಡೀತವೆ ಅನ್ನೋದು ಇಲ್ಲವೇ ಇಲ್ಲ, ಗೊತ್ತೇ ಇಲ್ಲ. ಹಾಗಾಗಿ ಅವರು ಆ ಸ್ವಾಮೀಜಿ ನೇತಾಜಿ ಅವರೇ ಅಂತ ಬರ್ತದೆ. ಯಾಕೆ ಪ್ರಕಟ ಆಗಲಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ನಾವು ಅವಮಾನ ಮಾಡ್ತಾ ಇದ್ದೀವಿ ಒಬ್ಬ ವೀರನ ಸ್ವಾಮೀಜಿ ಅಂತ ಹೇಳಿ ಅಂತಂದರೆ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಒಬ್ಬ ಸ್ವಾಮೀಜಿ ಆಗೋದು ಕೂಡ ಮಹರ್ಷಿ ಆಗೋದು ಕೂಡ ಯೋಧನಷ್ಟೇ ಇರುವಂತಹ ಗೌರವ. ಮತ್ತು ಆಧ್ಯಾತ್ಮ ತುಡಿತ ಇದೆಯಲ್ಲ ಅದು ಅಂತಿಂತ ತುಡಿತ ಅಲ್ಲ. ಒಂದು ಸಲ ಬಂದ್ಬಿಟ್ರೆ ಅದಕ್ಕೆ ಎಂಥದ್ದಿದ್ರೂ ಕೂಡ ನೀರಿಸುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಮತ್ತು ಮೂರವ ಏನಪ್ಪ ಅಂದರೆ ಅವ್ರ ಜನ ಕಾಣಾಯಿತು ಸತ್ತೋದ್ರು ಅಂತ ಹೇಳಿದ ತಕ್ಷಣ ಜನರು ಅಷ್ಟೊಂದಾಗಿ ನಂಬಲ್ಲ, ನಿಜ. ಆದರೆ ಈ ನೆಹರು ಗೌರ್ಮೆಂಟ್ ಅಥವಾ ಆಗಿನ ಗೌರ್ಮೆಂಟ್ ಎದುರಾಗಾಕಿ ವಾದ ಮಾಡುವಂಥವ್ರು ಯಾರಿಲ್ಲ. ಅವರು ಪ್ರತಿ ಸಲ ಗಾಂಧೀಜಿ ಹಂಗೆ ನನ್ನ ರಾಜೀನಾಮೆ ತಗೊಳ್ಳಿ ಅಂದ ತಕ್ಷಣ ನೆಹರು ಕೂಡ ನನ್ನ ರಾಜೀನಾಮೆ ತಗೊಳ್ಳಿ ಅಂದ ತಕ್ಷಣ ಎಲ್ಲ ಸೈಲೆಂಟ್. ಈ ಥರ ಆಗಿದೆ. ಹಾಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಾಗಲೂ ಕೂಡ ಕೊಲೆ ಆದಾಗ ಕೂಡ ಅವ್ರು ಹಾರ್ಟ್ ಅಟ್ಯಾಕ್ ಅಂದಕ್ಕೆ ಯಾವ ಜನ ದಂಗೆ ಮಾಡಲ್ಲ, ಒಬ್ರು ಕೇಳಲ್ಲ, ಹೌದಂತ ಒಪ್ಕೊಬಿಡ್ತೀವಿ. ಇವತ್ತು ಗೊತ್ತಿದೆ ಅದು ಪಕ್ಕಾ ಕೊಲೆ ಅಂತ. ಅದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ 67% ನಮ್ಮ ರೂಪಾಯಿ ಮೇಲೆ ಕುಸಿತ ಮಾಡಿದ್ದು. ಅದು ಅವ್ರು ಕೊಟ್ಟಿದ್ದ ಗಿಫ್ಟ್ ರಷ್ಯಾ ಮತ್ತು ಅಮೇರಿಕಾಗೆ. ಹಾಕಿ ಇದೇ ಸಾಕ್ಷಿ ಅದರ. ಹಾಕಿ ಅವ್ರು ಕೊಲೆ ಆಯಿತು ಅಂತ ಜನಗಳು ಕೇಳೋಕ್ಕಾಗಲ್ಲ. ಆ ಸ್ವಾಮೀಜಿನ ಕೇಳ್ತಾರೆ ಗುಮ್ನಾಮಿ ಬಾಬಾನ, ಯಾಕೆ ನೀವು ಪ್ರಕಟ 14 ಲಕ್ಷ ಜನ ಇರ್ಬೇಕಾರೆ 16 ಸೆಪ್ಟೆಂಬರ್ 1985 ಆ ಸ್ವಾಮೀಜಿ ಸತ್ತಾಗ, ಅಂದರೆ ನೇತಾಜಿ ಸತ್ತಾಗ, ಅದರೇ ನಿಜವಾದ ಡೆತ್ ಡೇ ಅಂತ ನಾವು ಕನ್ಸಿಡರ್ ಮಾಡ್ಬೋದು. 14 ಲಕ್ಷ ಜನಗಳಿರೋ ಕೇವಲ 14 ಜನ ಅವ್ರ ಅಂತ್ಯಕ್ರಿಯೆ ಮಾಡ್ತಾರೆ, ಸುಡ್ತಾರೆ. ಈ ಸುಟ್ಟಿರೋದ್ರಲ್ಲಿ DNA ಸಿಗುತ್ತೆ. ಆಸ್ ಎ ಬಯಾಲಜಿಸ್ಟ್ ನಮ್ಗೆ ಗೊತ್ತಿದೆ, ವೆನ್ ನೀವು ಸುಟ್ಟಾಕಿದ್ರೆ ಪ್ರೋಟೀನ್ಗಳು ಡಿನೇಚರ್ ಆಗುತ್ತೆ, DNA ಡಿನೇಚರ್ ಆಗುತ್ತೆ. ಹಾಗಾಗಿ ಸಾಕ್ಷಿ ಸಿಗಲ್ಲ ಅಲ್ವಾ? ಭೂಮಿಲಿ ಊತಾಕಿದ್ರೆ ಮಾತ್ರ ಸಿಗೋದು. ಯಾಕೆ? ಹಾಗಾಗಿ ನಮ್ಮ DNA ಟೆಸ್ಟ್ ಏನಿದ್ರಲ್ಲಿ ಹೋಲಿಸ್ಬಿಟ್ಟಾಗಲ್ಲ. ಹಾಕಿ ಮತ್ತು ಆ ರಂಕೋಜಿ ಟೆಂಪಲ್ ಇರೋದು ಕರ್ನಲ್ ಶಿಲೇರು, ನೇತಾಜಿ ಅವ್ರದ್ದಲ್ಲ. ಅದಕ್ಕೋಸ್ಕರ ಇನ್ನು ದುಡ್ಡು ಹೋಗ್ತದೆ, ಕೋಟ್ಯಾಂತರ ರೂಪಾಯಿ ದುಡ್ಡು. ಮತ್ತು ಅವ್ರ ಫ್ಯಾಮಿಲಿ ದುಡ್ಡು ಹೋಗುತ್ತೆ. ಕೆಲವು ಜನ ಏನು ಅನ್ಕೊಬಿಡ್ತಾರೆ ಅಂದರೆ ಅವ್ರು ನೇತಾಜಿ ವಾಪಸ್ ಬಂದ್ಬಿಟ್ರೆ ನಂಗೆ ಇಷ್ಟೊಂದು ಲಾಭ ಎಲ್ಲ ಹೊಂಟೋಗ್ಬಿಡ್ತದಲ್ಲ ಅಂತ ಅಂದ್ಕೊಳ್ತಾರೆ ಫ್ಯಾಮಿಲಿ ಮೆಂಬರ್ಸ್. ಹಾಗಾಗಿ ನೇತಾಜಿ ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿಗೆ ಎಷ್ಟು ಅಧಿಕಾರ ಇದೆಯೋ ಅವ್ರನ್ನ ಪ್ರೀತಿಸೋ ಪ್ರತಿ ಜನಗಳಿಗೂ ಅಷ್ಟೇ ಅಧಿಕಾರ ಇದೆ. ಆ ಪ್ರತಿ ಸೈನಿಕರು ಇಲ್ಲಿದೆ. ಆ ಸೈನಿಕರು ಎಂಥ ಸೈನಿಕರು, INA ಸೈನಿಕರು 14 ದಿನ ಊಟ ನೀರು ಏನು ಸಿಗಲ್ಲ, ಬರೀ ಹುಲ್ಲು ತಿನ್ಕೊಂಡು ಯುದ್ಧ ಮಾಡ್ತಾರೆ. ಬೆಳೀತಾ ಇರುವಂಥ ಗಿಡ ಗಂಟೆಗಳನ್ನ ತಿನ್ಕೊಂಡಿದ್ದ ಪ್ರಪಂಚ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಈ ಥರದ್ದು. ಊಟ ಇಲ್ಲದಾದ್ರೂ ಹುಲ್ಲು ತಿನ್ಕೊಂಡು ಯುದ್ಧ ಮಾಡಿದಂತು ಕೇವಲ INA ಮಾತ್ರ. ಅದನ್ನು ಹಾಗಾಗಿ INA ಸೋಲ್ಜರ್ಸ್ನ ಸೇರಿಸ್ಕೊಳ್ಳೋದಲ್ಲ, ಸ್ವತಂತ್ರ ಬಂದ ಮೇಲೆ ಸೇರಿಸ್ಕೊಳ್ಳೋದಿಲ್ಲ ಅವ್ರನ್ನ. ಅಂತಹ ಈ ದುರುಸ್ಥಿತಿ ನಮ್ಮ ಆಗಿನ ಗೌರ್ಮೆಂಟ್ಗೆ ಇದ್ದಂಥದ್ದು. ಹಾಗಾಗಿ ಆಗ ನೋಡಿ ಎಲ್ಲ ನಿಮ್ಗೆ ಹಂಗಂತ ಇದೆಲ್ಲ ಒಂದು ಮಾತು ಹೇಳ್ತಾರೆ ಆ ಸ್ವಾಮೀಜಿ ಆಗಿದ್ರೆ, ಏನಪ್ಪ ಅಂದರೆ ಎ ಲೈ ಈಸ್ ಆಲ್ವೇಸ್ ಎ ಲೈ ಈವನ್ ಇಫ್ ನೋ ಒನ್ ಬಿಲೀವ್ಸ್ ಇಟ್, ಆ್ಯಂಡ್ ಟ್ರೂತ್ ಈಸ್ ಆಲ್ವೇಸ್ ಎ ಟ್ರೂತ್ ಈವನ್ ಇಫ್ ಎವರಿ ಒನ್. ಯಾರೇ ನಂಬದೇ ಇದ್ರೂ ಕೂಡ ಯಾಕೆ ನಂಬುದು, ಎಲ್ಲರೂ ನಂಬುದ್ರು ಕೂಡ ಸುಳ್ಳು ಸುಳ್ಳೇನೆ. ಯಾರು ನಂಬದೇ ಇದ್ರೂ ಕೂಡ ಯಾವತ್ತಿದ್ರು ನಿಜ ನಿಜಾನೇ ಅಂತ ಹೇಳ್ತಾರೆ. ಇದು ಸಾಕ್ಷಿ. ಅವ್ರು ಹ್ಯಾಂಡ್ ರೈಟಿಂಗ್ ನಮಗೆ ಮಾಡ್ರನ್ ಟೆಕ್ನಾಲಜಿ ಏನಂತೀವಿ ಎಲ್ಲ ಕೂಡ ಹೊಂದಾಣಿಕೆ ಮಾಡ್ತಾರೆ. ಆದರೆ ಇವತ್ತು ಗೌರ್ಮೆಂಟ್ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂದರೆ ಜನಗಳು ಬೇಕಾಗಿಲ್ಲ.
ಜನಗಳಿಗೆ ಏನು ಒತ್ತಡ ಬೇಕು, ಕೋಟ್ಯಾಂತರ ಜನಗಳು ಬೇಕೋ ಆ ಜನಗಳು ಬರ್ತಾರೆ ಅವರ ನಿಜ ತಿಳ್ಕೊಳ್ಳೋಕ್ಕೆ. ಇಂಥವು ತನ್ನ ಪ್ರಾಣ ತ್ಯಾಗ ಮಾಡಿದವನು, ತನ್ನ ಜೀವನನೇ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದವು, ಯಾವತ್ತು ಸುಖ ನಿದ್ದೆಗಳನ್ನ ಯೋಚನೆ ಮಾಡಿದಿರೋ ವ್ಯಕ್ತಿಗಳಿಗೆ, ನಿಸ್ವಾರ್ಥ ಜೀವಿಗೆ, ಬೇರೆ ಥರ ಸ್ವಾರ್ಥಕ್ಕೆ, ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಹಂಬಲಿಸದೇ ಇರೋ ವ್ಯಕ್ತಿಗಳಿಗೆ ಇವತ್ತು ನಾವು ಬೆಲೆ ಕೊಡದೇ ಇರೋದು, ನೆನೆಸ್ಕೊಳ್ದೇ ಇರೋದು. ಕಾನ್ಸ್ಟಿಟ್ಯೂಷನ್, ರಿಯಲ್ ಫಾದರ್ ಆಫ್ ಸ್ವದೇಶಿ ಕಾನ್ಸ್ಟಿಟ್ಯೂಷನ್ ಅದನ್ನು ಕೊಟ್ಟವನು, ಸೈನ್ಸ್ ಅಂಡ್ ಟೆಕ್ನಾಲಜಿ ಕೊಟ್ಟವರು, ಮತ್ತೆ ಅವರ ಇಂಡಿಯನ್ ಆರ್ಮಿ ನಿರ್ಮಾಣ ಮಾಡಿದವರು. ಈ ಪ್ಲಾನ್ ಹೆಂಗಾಗಿರ್ತಪ್ಪ ಅಂದರೆ, ಈ ಕಾಣೆ ಆಯ್ತು ಅಂತ ಹೇಳ್ತಾರಲ್ಲ, INA ಆರ್ಮಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊ ಬರ್ತಾ ಇರ್ತಾರೆ 80,000 ಜನನ. ಕರ್ಕೊ ಬರ್ತಾ ಇರ್ಬೇಕಾದ್ರೆ ಒಬ್ಬ ಬ್ರಿಟಿಷರ್ ಕೆಳಗಡೆ ಇರ್ತಾರೆ ಇಂಡಿಯಾನು. ಯಾವಾಗ ನೇತಾಜಿ ನಮ್ಮ ಆತ್ಮಕ್ಕೆ ದೆವ್ವ ಥರ ಒಪ್ಪಿದ್ರೆ ನಮ್ಗೆ ಗೊತ್ತೇ ಆಗಲಿಲ್ಲ. ನಾವು ಬರೋಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡು ಭಾರತ ತಲುಪೋಷ್ಟೊತ್ತಿಗೆ ನಾವು ಕೂಡ ಬ್ರಿಟಿಷ್ ಕಡೆ ಇರೋಂಥ ಸೈನಿಕರು INA ಸೋಲ್ಜರ್ ಆಗ್ಬಿಟ್ಟಿದ್ವಿ. ಆಗಸ್ಟ್ 18 ಅಲ್ವಾ ಕಣೆ ಆಗೋದು. ಜನವರಿಗೆ ನಾವಲ್ ರಿವೋಲ್ಟ್ ಅಂತ ನಡೆಯುತ್ತೆ 1946. ನಾವಲ್ ಸೋಲ್ಜರ್ಸ್ ಇರ್ತಾರಲ್ಲ, ಅವರು ಎಷ್ಟು ನೇತಾಜಿ ಉದ್ದೇಶ ಏನಿತ್ತು ಅಂತ ಗೊತ್ತಾಗುತ್ತೆ, ಅವ್ರ ನೆಕ್ಸ್ಟ್ ಪ್ಲಾನ್ ಏನಿತ್ತು ಅಂತ ಗೊತ್ತಾಗುತ್ತೆ. ಆಗ ನೇತಾಜಿ ಏನು ಆಶಿಸಿದ್ರು, ನಾವೆದೊಳ್ಬೇಕಂತ ತಾನೇ ಇದ್ದಿದ್ದವರು, ನಮಗೆ ಆತ್ಮಜಾಗೃತಿ ಆಗಿದೆ ಅಂತ ಹೇಳಿ ಯುದ್ಧ ಮಾಡ್ತಾರೆ, ಬ್ರಿಟಿಷರ್ನ ಸರ್ವನಾಶ ಮಾಡ್ತಾರೆ. 87 ಕಡೆನ ಆಕ್ರಮಿಸ್ಕೋತಾರೆ. 87 ಹಡಗುಗಳು, ಜಾಗಗಳು, ಪೋರ್ಟ್ಗಳನ್ನೆಲ್ಲ ಹತೋಟಿಗೆ ತಗೊಂಡು ಹೊಸ ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಯಾವುದು ಚರಕ ಬದಲಾಗಿ ಸುಭಾಷ್ ಚಂದ್ರ ಬೋಸ್ ಫೋಟೋ ಇರುವಂತಹ ಫ್ಲಾಗ್ ಹಾಸ್ಟ್ ಆಗುತ್ತೆ. ನನ್ನ ಕ್ಯಾಲೆಂಡ್ರಲ್ಲಿ ಅದು ಮಾಡಿದ್ದೀನಿ ಅದನ್ನು. ಹಾಗಾಗಿ ಈ ಫೋಟೋ ರೀಕ್ರಿಯೇಟ್ ಮಾಡಿದ್ದು 87 ಕಡೆ. ಇದಕ್ಕೆ ಒಬ್ಬನೇ ಒಬ್ಬ ಲೀಡರ್ ಬಂದು ನಮ್ಮ ಹತ್ರ ಸಹಾಯ ಮಾಡಿಬಿಟ್ರೆ ಇಡೀ ಭಾರತನೇ ಆಕ್ರಮಿಸ್ಕೊಬಿಡ್ತೀವಿ. ನೆಕ್ಸ್ಟು ಆ ರಿವೋಲ್ಟು ಏರ್ಫೋರ್ಸ್ಗೆ, ಮಿಲಿಟ್ರಿಗೆ ಆಗ್ಬಿಡ್ತದೆ. ಆ ಮಿಲಿಟ್ರಿಗೆ ಏನಾರ ಬಂದ್ಬಿಟ್ರೆ ಅಲ್ಲಿಗೆ ಉಳಿಗಾಲ ಇಲ್ಲ ಅಂತ ಬ್ರಿಟಿಷ್ ಗೊತ್ತೆ. ಆ ಥರ ಕರೀತಾರೆ. ಬನ್ನಿ, ಆಗ ಸಮಜಾಯಿಷಿ ನಡೀತದೆ. ಈ ನಾವಲ್ ರಿವೋಲ್ಟಲ್ಲಿ ಇದ್ದಂಥದ್ದನ್ನು ಒಬ್ಬನು ಬರಲ್ಲ. ಕೊನೆಗೆ ಆ ಸೋಲ್ಜರ್ ಅಟ್ಲೀಸ್ಟ್ ಪಟೇಲ್ರಾರು ಬಂದು ನಮ್ಮ ಜೊತೆಗೆ ಒಂಚೂರು ಒತ್ತಾಸೆ ಕೊಟ್ಟಿದ್ರೆ ನಾವು ಈಗ ಗೆದ್ಬಿಡ್ತಾ ಇದ್ವಿ ಅಂತ ಎಲ್ಲರೂ ಬ್ರಿಟಿಷನ್ನ ಹೊಡೆಸ್ಬಿಡ್ತಾ ಇದ್ವಿ. ಬ್ರಿಟಿಷರ ಆಸ್ತಿ ನಮ್ಮ ಭಾರತೀಯ ಆಸ್ತಿಯಾಗಿ ಉಳ್ಕೊತು ಅಂತ ನೋಡಿ. ನೇತಾಜಿ ಕಾನ್ಸ್ಟಿಟ್ಯೂಷನ್ ಆಬ್ಜೆಕ್ಟಿವ್ ಏನು ಅವ್ರು ಎಷ್ಟು ದರೋಡೆ ಮಾಡಿದರೆ ವಾಪಸ್ ತಗೋಬಾರ್ದು ಕೂಡ ಅವ್ರ ಫಸ್ಟ್ನೇ ಆಬ್ಜೆಕ್ಟಿವ್ ಆಗಿತ್ತು. ಆದರೆ ಈಗಿನ ಸ್ವತಂತ್ರದಲ್ಲಿ ಭಾರತ 2 ಭಾಗ ಅಲ್ಲ 8 ಭಾಗ ಆದವು. ನಮ್ಮ ಆಸ್ತಿಗಳೆಲ್ಲ ಒಂದು ಈಸ್ಟ್ ಇಂಡಿಯಾ ಕಂಪನಿ ಹೋಯ್ತು. 990 ಕಂಪನಿಗಳು, ಬ್ರಿಟಿಷ್ ಕಂಪನಿಗಳು ಹಂಗೆ ಉಳ್ಕೊಂಡು ಅವರ ಆಸ್ತಿಯಲ್ಲಿ ಕ್ರಿಶ್ಚಿಯಾನಿಟಿ ಹೆಸರಲ್ಲಿ, ಚರ್ಚ್ ಹೆಸರಲ್ಲಿ ನಮ್ಮ ಜಾಗ ಹಂಗೆ ಉಳ್ಕೋತು. ಹಾಗೆ ಆದರೆ ನಂತರದಲ್ಲಿ ಏನಾಗ್ತದೆ, ಯಾರು ಆಸ್ತಿ ತಗೊಂಡ್ರು ಗೌರ್ಮೆಂಟ್ ಅಂತ ನಮಗೆಲ್ಲ ಗೊತ್ತೇ ಇದೆ. ಆದರೆ ಇದು ನಮ್ಮ ಅಂದರೆ ಇವತ್ತು ಕೂಡ ಎಲ್ಲ ಚರ್ಚಿನ ಲೀಡರು ನಾವು ಅಂದ್ಕೊಳ್ಳೋ ಪ್ರಕಾರ ವ್ಯಾಟಿಕನ್ ಅಲ್ಲ, ಇಟ್ ಈಸ್ ಇಂಗ್ಲೆಂಡ್ ಓನ್ಲಿ. ಹಾಗಾಗಿ ಎಲ್ಲವೂ ಕೂಡ ನಮ್ಮ ಸಂಪತ್ತು ಅಲ್ಲಿಂದ ಬರ್ತಾ ಇಲ್ಲ, ನಮ್ಮಿಂದ ಇವತ್ತು ಕೂಡ ಹೋಗ್ತಾ ಇರೋಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಯಾಕೆ ನೇತಾಜಿ ಮಿಸ್ ಆಗ್ತಾರೆ ಅಂದರೆ ಇಂಥ ಅನಾಹುತ ಆಗ್ತಾ ಇರಲಿಲ್ಲ ಅಂತ. ಯಾಕೆ ನೇತಾಜಿ ಮಿಸ್ ಆಗ್ತಾ ಇದ್ದಾರೆ, ಈಗ ನಮ್ಮಲ್ಲಿ ನಡೀತಲ್ಲ ಡಿವಿಷನ್. ನಾವು ಏನು ಇವತ್ತು ನಮ್ದಲ್ದಾರ ಜಾತಿ ನಮ್ದು ಅನ್ಕೊಂಡಿದ್ದೀವಲ್ಲ, ಈ ಗಲಾಟೆ ಆಗ್ತಾ ಇರಲಿಲ್ಲ ಈ ಅವರಿದ್ದಿದ್ರೆ. ಅವ್ರು ನಿಜವಾದ ಆಡಳಿತ ಬರ್ತಿತ್ತು, ನಿಜವಾದ ಎಜುಕೇಷನ್ ಸಿಸ್ಟಮ್, ನಿಸ್ವಾರ್ಥ ತುಂಬುವಂಥ ಎಜುಕೇಷನ್ ಸಿಸ್ಟಮ್, ನಿಜವಾದ ಸೋಲ್ಜರ್ ಅಂತಾರೆ ಹೇಳ್ತಾರೆ. ಏನಂದ್ರೆ ಸೋಲ್ಜರ್ ಶುಡ್ ನಾಟ್ ಬಿ ಓನ್ಲಿ ಫಿಸಿಕಲಿ ಫಿಟ್, ಈ ಶುಡ್ ಬಿ ಆಲ್ಸೋ ಸ್ಪಿರಿಚುವಲಿ ಫಿಟ್, ದೆನ್ ಓನ್ಲಿ ಈ ಕ್ಯಾನ್ ಬಿಕಮ್ ಎ ರಿಯಲ್ ಸೋಲ್ಜರ್ ಅಂತಾರೆ. ಈ ಸ್ಪಿರಿಚುವಲಿಟಿ ಇಲ್ಲ ಅಂದರೆ ನಿಜವಾದ ಸೈನಿಕ ಆಗಲ್ಲ. ಒಂದು ಸಣ್ಣ ಸಿಗಾಕೊಂಡಾಗ ಒಂದು ಸಣ್ಣ ಹಿಂಸೆಗೂ ಕೂಡ ಅವ್ನು ಬಾಯಿ ಬಿಟ್ಬಿಡೋದು ಅಂಥ ಚಾನ್ಸಸ್ ಇರುತ್ತದೆ. ಆದರೆ ಅಂಥ ಇದಾಗೋದಿಲ್ಲ. ಅಂಥ ಸೋಲ್ಜರ್ಸ್ಗಳು ಆ ನಾವಲ್ ರಿವೋಲ್ಟ್ ಏನಾಯಿತು ಅದರಿಂದ ಸ್ವತಂತ್ರ ಸಿಕ್ಕಿದ್ದು. ಅವ್ರನ್ನ ಭಾರತದವ್ರು ಸೇರಿಸ್ಕೊಳ್ಳಲ್ಲ, ಪಾಕಿಸ್ತಾನವ್ರು ಸೇರಿಸ್ಕೋತಾರೆ. ಆ ಸೋಲ್ಜರ್ಸ್ಗಳನ್ನ ಭಾರತದವರು ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾರೆ, ಅವ್ರ ಮನೆ ಮೇಲೆ ಕಲ್ಲು ಹಿಡಿಸ್ತಾರೆ, ಕೊನೆಗೂ ಸೇರಿಸ್ಕೊಳ್ತಾರೆ. ಏನು ಅಂಗಡಿ ಹಾಕ್ಕೊಂಡು ಬೀದಿಲಿ ಬದಿಕೊಂಡು ಅವರು ಜೀವನ ಸ್ವತಂತ್ರ ಭಾರತದಲ್ಲಿ ಸಾಗಿಸ್ತಾರೆ. ಇಂಥ ದುರಸ್ಥಿತಿ ಮತ್ತೊಂದಿಲ್ಲ. ಹಾಗಾಗಿ ನಾವು ನೇತಾಜಿಗೆ ಗೌರವ ಕೊಡೋದು ಏನಕ್ಕಪ್ಪ ಅಂದರೆ, ಇದೆಲ್ಲ ಸ್ವತಂತ್ರ ವೀರರು ಇದ್ದಾರಲ್ಲ, ಪ್ರಾಣಾರ್ಪಣೆ ಮಾಡಿದಾರಲ್ಲ, 4 ಕೋಟಿ ಜನಗಳು ಯುದ್ಧ ಮಾಡಿದಾರಲ್ಲ, ಅವ್ರಿಗೆಲ್ಲ ಗೌರವ ಕೊಟ್ಟಂಗೆ. ಇವರೆಲ್ಲ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಫ್ರೀಡಮ್ ಫೈಟರ್ಸ್. ಆ್ಯಂಡ್ ಈಸ್ ದ ರಿಯಲ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ಕರೆದ್ವಿ. 2014 ಗೌರ್ಮೆಂಟ್ಗೆ ಪ್ರಪೋಸಲ್ ಕಳಿಸಿದ್ವಿ. ಈ ದಿನ ನಾನು ಈ ಬುಕ್ ಓದ್ತಾ ಇದ್ದೆ, ಯಾವುದೋ ಮಿಸ್ ಆಗಿ ಆಕ್ಸಿಡೆಂಟ್ ಆಗಿ ಸಿಕ್ತು ನನಗೆ ಬುಕ್ಕು. ನವ ಕರ್ನಾಟಕದಲ್ಲಿ ಬಿದ್ದಿತ್ತು ಒಂದು ಮೂಲೆಯಲ್ಲಿ. 1944 ಪಬ್ಲಿಷ್ ಆಗಿರೋ ಬುಕ್ಕು, ನೇತಾಜಿ ಸ್ಪೀಚಸ್ ಅವ್ರ ಕಲೆಕ್ಷನ್. ಅದೇ ಈ ಬುಕ್ ಓದಬೇಕಾದ್ರೆ ಅದು ಹೇಳ್ತಾರಲ್ಲ, ಒಂದು ಕಡೆ ಹೆಂಗೆ ಅವ್ರು ದಾನ ಮಾಡಿದ್ರು,
ಫೈನಲ್ ಮಾತಲ್ಲಿ ಹೇಳ್ತಾರೆ ಅದು 47ರಲ್ಲಿ. ಯಾಕೆ ಸುರಿದು ಎದೆ ಮೇಲೆ ಸುರಿದ್ರು ದುಡ್ಡು ಜನ ಅವ್ರ ಮಕ್ಕಳನ್ನ ಎದೆ ಮೇಲೆ ಯುದ್ಧದ ಎದೆ ಮೇಲೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸುರಿದಿದ್ದಾರೆ ಅಂತ ಹೇಳ್ತಾರೆ ನೇತಾಜಿ. ಅಷ್ಟು ಸುರಿದಿರೋದನ್ನ ನಾವು ನೆನಪಿಸ್ಕೊಳ್ಳಿಲ್ವಲ್ಲ ಅಂತ ಬೇಜಾರಾಯಿತು. ಹಾಗಾಗಿ ಇನ್ಮೇಲೆ ಗೌರ್ಮೆಂಟ್ ಹೇಳ್ತಾ ಬಿಡ್ತದ, ಇನ್ಮೇಲೆ ನಾನು ಹೇಳ್ತಾ ಇದ್ದೀನಿ, ಆಸ್ ಎ ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಹುಟ್ಟಿದ ದಿನ ರಾಷ್ಟ್ರೀಯ ದೇಶ ಪ್ರೇಮದ ದಿನ ಅಂತ. ಅಕ್ಟೋಬರ್ 21ನ ಅವರು ಪ್ರೈಮ್ ಮಿನಿಸ್ಟರ್ ಆಗೋ ದಿನ ರಿಯಲ್ ಫಸ್ಟ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾ ಇದ್ದೀವಿ, ಆಜಾದ್ ಹಿಂದ್ ದಿವಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಡಿಕ್ಲೇರ್ ಮಾಡಿದ್ವಿ. ನಮ್ಮ ಭಾರತದಲ್ಲಿ ಇರೋಂಥ ಸುಮಾರು ಲೀಡರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಎಲ್ಲ ಒಪ್ಕೊಂಡ್ರು, ಖುಷಿಯಿಂದ ಒಪ್ಕೊಂಡು ಇನ್ಮೇಲೆ ಫೇಮಸ್ ಮಾಡೋಣ ಬಿಡು ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಆದಿಯಾಗಿ ಎಲ್ಲರೂ ಒಪ್ಕೊಂಡು ಆಜಾದ್ ಹಿಂದ್ ದಿವಸ್ ಅನ್ನೋದು ಇವತ್ತು ಅದೇ ಪದದಲ್ಲಿ ನಾನು ಬಳಕೆ ಮಾಡಿದ್ನೋ ಅದೇ ಪದದಲ್ಲಿ ಜನಗಳು ಇವತ್ತು ಒಪ್ಕೊಂಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಅಂತ ಪರ್ಸ್ನಲ್ ಆಗಿ ಪ್ರೈಮ್ ಮಿನಿಸ್ಟರ್ಗೆ ಲೆಟ್ರ್ ಬರ್ದು 10 ವರ್ಷದಿಂದಲೇ ಅಲ್ಲಿ ಕ್ಯಾಲೆಂಡರ್ ಮಾಡಿದೆ ಅದಕ್ಕೋಸ್ಕರನೇ, ನಮ್ಮ ಪರ್ಸ್ನಲ್ ದುಡ್ಡಲ್ಲಿ ಯಾರದೇ ಇದ್ದಾರೆ. ಮತ್ತು ನನ್ನ ಫ್ರೆಂಡ್ಸ್ಗಳು ನಮ್ಮ ಅದಕ್ಕೆ ಕೊಟ್ಟಿದ್ದಾರೆ, ಆ ಕ್ಯಾಲೆಂಡರ್ ಮಾಡಿ ಪ್ರಪೋಸಲ್ ಕಳಿಸಿದೆ. ಆಗ ಪ್ರೈಮ್ ಮಿನಿಸ್ಟರ್ ಪರ್ಸ್ನಲ್ ಆಗಿ ಇನ್ನೂ ಅಫಿಷಿಯಲ್ ಆಗಿ ಒಪ್ಕೊಂಡಿಲ್ಲ, 75 ವರ್ಷ ಇವತ್ತಾದರೂ ಕೂಡ ಆಜಾದ್ ಹಿಂದ್ ಸರ್ಕಾರಕ್ಕೆ ನಾವು ಮಾನ್ಯತೆ ಕೊಡಿಸೋದು, ಅವ್ರನ್ನ ಮೊದಲನೇ ಪ್ರಧಾನಿ ಅಂತ ಡಿಕ್ಲೇರ್ ಮಾಡಿಸೋದು ಗೌರ್ಮೆಂಟಿಂದ ನಮ್ಮ ಮೇಲಿದೆ. ಅದಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡೋಣ. ನಿಜವಾದ ಆತ್ಮಗಳಿಗೆ ಸತ್ಯಕ್ಕೆ ಬೆಲೆ ಕೊಡೋಣ. ಬೆಲೆ ಕೊಟ್ಟಾಗಲೇ ಸತ್ಯ ಉಳಿಯುವಂಥದ್ದು, ದೇಶ ಉಳಿಯುವಂಥದ್ದು, ದೇಶ ಬೆಳೆಯುವಂಥದ್ದು. ಅದಕ್ಕೆ ನಮ್ಮ ಮನಸ್ಫೂರ್ತಿಯಾಗಿ ದುಡಿಯೋಣ. ಥ್ಯಾಂಕ್ ಯು. ಜೈ ಹಿಂದ್.